ಅಣ್ಣಯ್ಯ, ಹಾ ಇದು ಮಾಯೆ ಮಾಯೆ ಅಂತಾರಲ್ಲ ಅಣ್ಣಯ್ಯ. ಹಾ ಮಾಯೆ ಅಂದ್ರೆ ಏನಣ್ಣಯ್ಯ? ಮಾಯೆ ಅಂದ್ರೆ ನಮ್ಗೇನು ಪ್ರಪಂಚ ಇದೆಯೋ ಆ ಪ್ರಪಂಚ ನಮ್ಗೆ ಹಾಗೆ ಕಾಣಿಸ್ದೇ ಇರೋದು ಮಾಯೆ. ಅಂದ್ರೆ ಇವಾಗ ನದಿ ಹ್ಮ್ ನೋಡ್ತಿದೀವಿ ನಾವು, ಹ್ಮ್ ಬೆಟ್ಟಗಳು ನೋಡ್ತಿದೀವಿ, ಗಿಡ ಮರಗಳು, ಹುಸಿ ಎಲ್ಲ ನೋಡ್ತಿದೀವಿ. ಹೌದು. ಇದೂನು ಮಾಯೆನಾ ಹಾಗಾದ್ರೆ? ಇಲ್ಲ, ಈಗ ಇದು ಉಸ್ಕು, ಇದು ಮರಳು ಅಂತೀವಿ. ಹ್ಮ್ ಇದು ಬರೀ ಮರಳು. ಹ್ಮ್ ಆದ್ರೆ ಇದು ಮನೆ ಕಟ್ಟಕ್ಕಾಗಲ್ಲ ಅಂತೀವಿ. ಹ್ಮ್ ಹೌದಾ? ಹ್ಮ್ ಕಾಲ್ ಗಂಟ್ಕೊಳತ್ತೆ ಅಂತೀವಿ. ಹ್ಮ್ ಬಟ್ ಇದೇನಿದು? ಮರಳು. ಈಗ ನಾವು ಗಂಗೆ ನದಿ ಮುಂದೆ ಕೂತಿದ್ದೀವಿ. ಹ್ಮ್ ಹೇಳದ್ನಲ್ಲ ನಾನು, ಟ್ರೆಕ್ಕಿಂಗ್ ಹೋದಾಗ ದಾದಾ ಅಂತಿದ್ದ ಅಂತ. ನಂಬಿದ್ರೆ ಗಂಗೆ, ನಂಬಿಲ್ಲ ಅಂದ್ರೆ ಹರಿಯ ನೀರು. ಹ್ಮ್ ಸೊ ಈಗ ಅಡಿಗೆ ಮನೆಯಲ್ಲಿ ಒಲೆಯಲ್ಲಿ ಬೆಂಕಿ ಇರುತ್ತೆ, ಹ್ಮ್ ಅದಕ್ಕೆ ನಾವು ಕೈ ಮುಗಿಯಲ್ಲ. ಆರತಿ ತಟ್ಟೆ ತಂದ್ರೆ ಕೈ ಮುಗಿತ್ಯ, ಯಾಕೆ? ದೇವ್ರಿಗೆ ಪೂಜೆ ಮಾಡಿರ್ತಾರೆ, ಅದರಿಂದ ಹಾ, ನಮಗೇನೋ ಒಳ್ಳೇದಾಗುತ್ತೆ ಅನ್ನೋ ಭಾವ. ಹೌದು. ಹ್ಮ್ ಅದೇ ಒಬ್ಬ ನಾಸ್ತಿಕ ಅಥವಾ ಅನ್ಯ ಧರ್ಮದವನು, ಹ್ಮ್ ಅವನಿಗೆ ಆರತಿ ತಟ್ಟೆ ತಗೊಂಡಂದ್ರೆ ಅವನಿಗೆ ಅದು ಬೆಂಕಿನೇ ಅಷ್ಟೇ. ಅಲ್ವಾ, ಅವನಿಗೆ ಯಾಕೆ ಭಕ್ತಿ ಮುಗಿತಲ್ಲ? ಬೇರೆ ಧರ್ಮದವ್ರದ್ದು ಒಂದಿರುತ್ತಪ್ಪ, ಹ್ಮ್ ಶಿಲಿಬೆ ಇರುತ್ತೆ. ಹ್ಮ್ ಶಿಲಿಬೆ ನೋಡಿದಾಗ ಅವ್ರಿಗೆ ಭಕ್ತಿ ಬರುತ್ತೆ, ನಿಂಗೆ ಯಾಕೆ ಭಕ್ತಿ ಬರ್ತಿಲ್ಲ? ನೀ ಅದು ನಂಬಿಲ್ಲ, ಹೌದು. ಹ್ಮ್ ಅಲ್ವಾ? ಹ್ಮ್ ಸೊ ನಮ್ ಭಕ್ತಿ ನಮ್ಗೆ ನಮ್ ನಂಬಿಕೆ ಮೇಲೂ ಆಧಾರ ಆಗ್ಬಿಟ್ಟಿರುತ್ತೆ. ನಂಬಿಕೆನೂ ಮಾಯೆ. ಹ್ಮ್ ಆರಂಭಿಕ ಹಂತದಲ್ಲಿ ನಂಬಿಕೆನೂ ಮಾಯೆ. ಅವನಿಗೆ ಶಿಲಿಬೆ ನೋಡಿದಾಗ ಓ, ಇದು ಭಕ್ತಿಯಿಂದ ಕೈ ಮುಗಿದೆ, ನಿನಗೆ ಅನ್ಯ ಧರ್ಮದ ಒಂದು ಸಂಕೇತ. ಹ್ಮ್ ಸೊ ಬಟ್ ಅದೇನದು, ಶಿಲಿಬೆ ಅಷ್ಟೇ ಅದು. ಹ್ಮ್ ಆ ಧರ್ಮದವನ್ಗದು ನಂಬಿಕೆ ಬರುತ್ತೆ, ನಂಬಿಕೆ ನನಗೆ ಭಕ್ತಿ ಬರುತ್ತೆ, ನನಗೆ ಭಕ್ತಿನೇ ಬರಲ್ಲ. ಹ್ಮ್ ಇದು ಮಾಯೆ. ಯಾವ ವಸ್ತು ಹೆಂಗಿದೆಯೋ ಅದನ್ನ ಹಾಗೆ ನೋಡದೆ ಇರೋದು, ನೋಡಕ್ಕೆ ಆಗದಿರೋದು ಮಾಯೆ. ಸೊ ಇವಾಗ ಹಾಗೆ ನೋಡೋದು ಅಂತಂದ್ರೆ ಹೇಗೆ? ಹಾಗೆ ನೋಡೋದು ಯಾಕೆ ಆಗಲ್ಲ ಅಂತಂದ್ರೆ, ಮೊದಲು ಯಾಕೆ ಆಗಲ್ಲ ಅರ್ಥ ಮಾಡ್ಕೊಂಡು ಹಾಗೆ ನೋಡೋದು ಹೆಂಗೆ ಹೋಗೋಣ. ಹ್ಮ್ ಸೊ ಇವೆಲ್ಲವೂ ನಾಮರೂಪದಲ್ಲಿ ಇರುತ್ತೆ ಅಂತ. ಈಗ ನಾನು ನಿಂಗೆ ಫಸ್ಟ್ ಪರಿಚಯ ಆದಾಗ ಹ್ಮ್ ಒಬ್ಬ ಸ್ಕ್ರಿಪ್ಟ್ ರೈಟ್ರು, ಸಬ್ ಟೈಟ್ಲ್ ಮಾಡೋನು ಇದೇನೆ ಒಂದು ಪರಿಚಯ ಇದ್ದಿದ್ದು. ಹೌದು. ಟ್ರಾನ್ಸ್ಲೇಟ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಪರಿಚಯ ಆಗ್ತಾ ಆಗ್ತಾ ಅವತ್ತಿನ ನೋಡಿದ ರೀತಿ ಬೇರೆ, ಹ್ಮ್ ಇವತ್ತನ್ನು ನೀನು ನೋಡ್ತಾರೋ ರೀತಿ ಬೇರೆ. ಬಟ್ ನನ್ನಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ನನ್ನಲ್ಲಿ ವ್ಯತ್ಯಾಸ ಇಲ್ಲ. ಹ್ಮ್ ಒಬ್ಬೊಬ್ಬ ಒಂದ್ ರೀತಿ ಪರಿಚಯ ಇರ್ತಾನೆ ನನ್ಗೆ. ಹ್ಮ್ ಒಬ್ಬ ಫ್ರೆಂಡ್ ಆಗಿ ಪರಿಚಯ ಇದ್ದಾನೆ, ಒಬ್ಬರಿಗೆ ನಾನು ಮಗನಾಗಿ ಪರಿಚಯ ಇದ್ದೀನಿ. ಹ್ಮ್ ಹೌದಾ? ಹ್ಮ್ ಇನ್ನೊಬ್ಬಗೆ ನಾನು ಪ್ಯಾಸೆಂಜರ್ ಆಗಿ ಪರಿಚಯ ಇರ್ತೀನಿ. ಅವನಿಗೆ ಎಷ್ಟೋ ಅಷ್ಟೇ. ಬಟ್ ಅದು ಸತ್ಯನಾ? ಅಥವಾ ಹೌದು. ಅದೊಂದೇ ಸತ್ಯನಾ? ಅಲ್ಲ, ಅದೊಂದೇ ಸತ್ಯ ಅಲ್ಲ, ಅದು ಸತ್ಯನೇ. ಅದು ಸತ್ಯನೇ, ಹ್ಮ್ ಅದೊಂದೇ ಸತ್ಯ ಅಲ್ಲ. ಹ್ಮ್ ಬಟ್ ಅದೊಂದು ಸತ್ಯದ ಮೇಲೆ ಇಡೀ ವ್ಯಕ್ತಿನ ಒಳಿತೀವಿ. ಹ್ಮ್ ಹೌದಾ? ಹೌದು. ಅದು ಮಾಯೆ. ಹ್ಮ್ ಹೊರಗಿಲ್ಲ ಮಾಯೆ, ಹ್ಮ್ ಹ್ಮ್ ಒಳಗಿದೆ. ಆ ಒಳಗಿರೋ ಮಾಯೆ ಹೊರಗಡೆ ಮೇಲೆ ನಾವು ಹೇರ್ತಾ ಇರ್ತೀವಿ. ಹ್ಮ್ ಜಗತ್ತು ಮಾಯೆ ಅಂದ್ರೆ ಇದೆಲ್ಲ ಜಗತ್ತಿನ ಭಾಗ, ಸೃಷ್ಟಿ ಇದೆಯಲ್ಲ, ಇದು ಮಾಯೆ ಅಲ್ಲ. ಹ್ಮ್ ಇದು ಸತ್ಯನೇ, ಇದಿದೆ. ಹ್ಮ್ ಈಗ ನದಿ ಅಂತ ಬಂದ ತಕ್ಷಣ, ಬಟ್ ಏನದು? ನೀರೇ. ಹ್ಮ್ ಅದಕ್ಕೆ ಹೆಸರಿಟ್ಟಾಗ ಅದು ಗಂಗೆ, ಕಾವೇರಿ. ಬಟ್ ನೀರ್ಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಅದು ನೀರೇನೆ, ಅದು ನದಿನೇ. ಈ ಪ್ರಪಂಚದ ಯಾವುದೇ ಮೂಲೆ ಹರಿದ್ರೋದು ನದಿನೇ. ಹ್ಮ್ ನದಿ ಅಂತ ಯಾಕೆ ಕರಿತೀವಿ? ನೀರ್ ಹರಿತಿರೋದಕ್ಕೆ. ಬಟ್ ನದಿಗೆ ಸಪ್ರೇಟ್ ಅನ್ನೋದು ಗುಣ ಇದೆಯಾ? ಇಲ್ಲ. ನೀರ್ ನಿಂತ್ರೆ ಕೆರೆ, ಹ ಹರಿದು ನದಿ. ಹೌದು ಹೌದು. ಚಿಕ್ಕದಾಗ ಹರಿದ್ರೆ ಜರಿ ಅಂತೀವಿ. ಹ್ಮ್ ಬಟ್ ಅದಕ್ಕೇನಾದ್ರು ವ್ಯತ್ಯಾಸ ಇದೆಯಾ? ಅಲ್ಲೂ ನೀರೇ ಅಲ್ವಾ? ಹೌದು. ನಾವೇನ್ ಮಾಡ್ತೀವಿ, ಅದು ಗುಣಗಳು ನಮ್ಮ ಬಳಕೆ ನೋಡಿ ಹೆಸರಿಡ್ತೀವಿ. ಹ್ಮ್ ರೂಪಕ್ಕೆ ತಕ್ಕಂಗೆ ನಾಮ ಇಡ್ತೀವಿ. ಹ್ಮ್ ನಾವು ರೂಪ ಬಿಡ್ತೀವಿ, ನಾಮ ಕಂಡ್ಕೋತೀವಿ. ಹ್ಮ್ ಒಂದೊಂದಕ್ಕೂ ರೂಪಗಳಿಗೆ ಹೆಸರು ಕೊಡ್ತೀವಿ. ಹೌದಾ? ಅದಕ್ಕೆ ನಾವು ಅಂಟ್ಕೋತೀವಿ. ಈ ಅಂಟಿಕೊಳ್ಳುವಿಕೆ ಮಾಯೆ. ಸೊ ಇವಾಗ ಅಂಟ್ಕೊಳ್ಳೋದು ಅಂತಂದ್ರೆ, ಇವಾಗ ಗಂಗೆ ಅಂದ ತಕ್ಷಣ ನಮಗೆ ಪವಿತ್ರವಾದ ನದಿ ಅಂತೇಳಿ ನಾವು ಕೇಳ್ಕೊಂಡ್ ಬಂದಿರೋದು. ಸೊ ಗಂಗೆ ಅಂದ ತಕ್ಷಣ ನಮಗೆ ಆ ಪಾವಿತ್ರ್ಯತೆನೆ ಕಾಣ್ತದೆ. ಹೌದು. ಸೊ ಹಾಗಂತ ಬೇರೆ ನದಿಗಳು ಇದಕ್ಕಿಂತ ಕೀಳು ಅಂತ ಭಾವ ಬಂದ್ರೆ ಅದು ಪಾರ್ಟ್ ಆಫ್ ದ ಮಾಯೆನಾ ಹೇಗೆ? ಗಂಗೆ ಪವಿತ್ರ ಅನ್ಕೊಳ್ಳೋದು ಮಾಯೆ, ಇನ್ನೊಂದು ಪವಿತ್ರ ಅಲ್ಲ ಅನ್ಕೊಳ್ಳೋದು ಮಾಯೆ.
ಓಕೆ. ಎಲ್ಲವೂ ಪವಿತ್ರ ಅನ್ಕೊಳ್ಳೋದು ಮಾಯೆ. ಹ್ಮ್ ನಿನ್ನ ನೀರಿಗೆ ಬಿಸಾಕಿದ್ರೆ ಗಂಗೆ ನದಿಗೆ, ಹ್ಮ್ ಗಂಗೆಲ್ ಮುಳುಗಿದ್ರು ನೀನು ಉಸ್ಸು ಕಟ್ ಸಾಯ್ತೀಯ, ಹೌದು ಕಾವೇರಿ ಬಿಸಾಕ್ರು ಉಸ್ಸು ಕಟ್ ಸಾಯ್ತೀಯ, ಹೌದು ನಾನು ತಗೊಂಡ ಸಂಪಗ್ ಬಿಸಾಕ್ರು ಉಸ್ಸು ಕಟ್ ಸಾಯ್ತೀನಿ. ಹೌದು ಹೌದಾ? ಹೌದು ಅಲ್ಲೇನು ವ್ಯತ್ಯಾಸ ಇಲ್ಲ, ಹೌದು. ಅದಕ್ಕೇನು ವ್ಯತ್ಯಾಸ ಇಲ್ಲ, ನೀ ಅದು ಏನಂತ ಬೇಕಾದ್ರೆ ಕರಿಬೋದು. ಹ್ಮ್ ಇವಾಗ ಅಲ್ಲಿಂದ ಹರಿತಾಳೆ, ಹಿಮಾಲಯದಿಂದ ಹರಿದು ಬರ್ತಾಳೆ. ಅದು ಹರಿದು ಬರೋ ಜಾಗಗಳಲ್ಲೆಲ್ಲ ಮಿನರಲ್ಸ್, ಮತ್ತೊಂದು ಆಯುರ್ವೇದಿಕ್ ಇದು ಮೆಡಿಸಿನಲ್ ಕ್ವಾಲಿಟೀಸು ಇದೆಲ್ಲ ಅದು ಹೊತ್ಕೊಂಡು ಬಂದಿದೆ. ಈ ಜಾಗದಲ್ಲಿ ಗಂಗೆ ಬಂದು ಥೇಮ್ಸ್ ಹರಿದಿದ್ರು ಅದೇ ಆಗ್ತಿತ್ತು, ಹ್ಮ್ ಕಾವೇರಿ ಹರಿದಿದ್ರು ಅದೇ ಗುಣಗಳು ತರ್ತಿತ್ತು. ಹೌದು ಬಟ್ ಅಲ್ಲಿಂದ ಹರಿತಿದೆ ನೀರು, ಅದನ್ನ ನಾವು ಗಂಗೆ ಅಂತೀವಿ. ಹ್ಮ್ ಯಾಕಂದ್ರೆ ಗಂಗೆ ನಂಬಕ್ ಹೋಗ್ಬೇಡಿ, ಅದು ಹ್ಮ್ ಕೈ ಮುಗಿದ್ರೆ ಪ್ರಯೋಜನ ಇಲ್ಲ, ಅದು ಮುಳುಗಿದ್ರೆ ಪ್ರಯೋಜನ ಇಲ್ಲ ಅಂತಲ್ಲ. ಹ್ಮ್ ನಾವ್ ಅದಕ್ಕೆ ಏನ್ ಮಾಡ್ತೀವಿ, ಆ ಗುಣಗಳನ್ನ ಹೇಳ್ತೀವಿ. ಬಟ್ ಇಡೀ ಅಲ್ಲಿ ಹುಟ್ಟದಾಗಿಂದ ಸಮುದ್ರ ಸೇರೋವರೆಗೂ ಗಂಗೆ ಮೇಲೆ ಎಲ್ಲೂ ಗಂಗೆ ಅಂತ ಬರ್ದಿಲ್ಲ ಹೌದು ಅಲ್ವಾ? ಹೌದು ಈಗ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಡಿವೈಡ್ ಮಾಡ್ತೀವಪ್ಪ ಹ್ಮ್ ಭೂಮಿನ. ಬಟ್ ಎಲ್ಲರೂ ಇದೆಯಾ ಅದು? ಇಲ್ಲ ದೋಸ್ ಆರ್ ಇಮ್ಯಾಜಿನರಿ ಲೈನ್ಸ್. ಹೌದು ಅದನ್ನ ಇಮ್ಯಾಜಿನ್ ಲೈನ್ಸ್ ಆಗಿ ಅನ್ಕೊಂಡಿದ್ವಿ. ನಾವು ಈ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಲ್ಲಿ ಇದೀವಿ ಅಂದ ತಕ್ಷಣ ಇಲ್ಲಿ ಯಾರೋ ಗೆರೆ ಹಾಕಿದಾರ? ಇಮ್ಯಾಜಿನರಿ ಲೈನ್. ನಾನು ಇಲ್ಲಿರೋದನ್ನ ಒಂದು ಇಮ್ಯಾಜಿನರಿ ಲೈನ್ ಮುಖಾಂತರ ಒಂದು ಆಕ್ಯುರೇಟ್ ಆಗಿ ಎಲ್ಲಿದ್ದೀನಿ ಅಂತ ಹೇಳೋದಕ್ಕೆ ಬಳಸ್ತಾರೆ. ಹ್ಮ್ ಹೌದಾ? ಹ್ಮ್ ಅದನ್ನೇ ಎಲ್ಲ ಕಡೆ ಪಾಯಿಂಟ್ ಔಟ್ ಮಾಡೋದಕ್ಕೆ. ಬಟ್ ಋಷಿಕೇಶಲ್ಲಿ ಇದೀನಿ, ಋಷಿಕೇಶ ಎಲ್ಲಿ ಬರುತ್ತೆ ಅಂದ್ರೆ ಹಿಂಗ್ ಹೇಳ್ತೀವಿ ಅವ್ರಿಗೆ ಹ್ಮ್ ಅಲ್ವಾ? ತಪವನ ಎಲ್ಲಿ ಬರುತ್ತೆ ಅಂತ ಹಿಂಗ್ ಹೇಳೋದು. ಹ್ಮ್ ಗಂಗೋತ್ರಿ ಬರುತ್ತೆ, ಗಂಗೋತ್ರಿ ಎಲ್ಲಿ ಬರುತ್ತೆ ಕೇಳಿದ್ರೆ ಮತ್ತೆ ಹ್ಮ್ ನಿಂಗೆ ಒಂದು ಊರ್ ಗೊತ್ತೇ ಇಲ್ಲ ಅಪ್ಪ ಹ್ಮ್ ಅಲ್ವಾ? ಈಗ ನನಗೆ ಯುರೋಪ್ ಅಲ್ಲಿ ಯಾವ್ದೋ ಒಂದು ಊರ್ ಗೊತ್ತಿಲ್ಲ, ಅದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಹೆಂಗ್ ಹೇಳ್ತಾನಪ್ಪ ಅವನು? ಹ್ಮ್ ನಿಮ್ ಬಳ್ಳಲ್ಲಿ ಯಾವ್ದೋ ಒಂದು ನೀರ್ ಇರುತ್ತೆ, ನಂಗೆ ಅದು ಗೊತ್ತೇ ಇಲ್ಲ, ಹ್ಮ್ ನಾನು ನಿಂಗೆ ಕೇಳಿದ್ರೆ ಹೆಂಗ್ ಹೇಳ್ತೀಯ ಅದನ್ನ? ಆ ಊರೇ ಗೊತ್ತಿಲ್ಲ ನನ್ಗೆ, ಹ್ಮ್ ಆ ಊರೇ ನನಗೆ ಬಳ್ಳಾರಿ ಊರೇ ಗೊತ್ತಿಲ್ಲ, ಆ ಊರಲ್ಲಿ ಯಾವ್ದೋ ಒಂದು ಜಾಗ ಹೇಳ್ತೀಯ, ಅದನ್ನ ಎಲ್ಲಿ ಹೆಂಗೋಗ್ಬೇಕು, ಅದು ಎಲ್ಲಿದೆ ಅಂತ ನಾನು ಕೇಳಿದ್ರೆ ನೀ ಹೆಂಗ್ ಹೇಳ್ತೀಯ? ಯಾಕಂದ್ರೆ ಅಕ್ಕಪಕ್ಕ ರೆಫರೆನ್ಸ್ ಪಾಯಿಂಟ್ ನಿನ್ಗಿಲ್ಲ, ಹ್ಮ್ ಯಾಕಂದ್ರೆ ನನ್ಗೆ ಗೊತ್ತಿಲ್ಲ, ಹ್ಮ್ ಯಾವ ಲ್ಯಾಂಡ್ ಮಾರ್ಕ್ ಹೌದು ನನಗೆ ಹೌದು ಗೊತ್ತಿಲ್ಲ. ಹ್ಮ್ ಹಂಗಿದ ನಂಗೆ ಇದನ್ನ ನೀನ್ ಕನ್ವೆ ಮಾಡಕ್ಕಾಗತ್ತಾ? ಇಲ್ಲ ಹೌದಾ? ಹೌದು ಮತ್ತೆ ಮ್ಯಾಪ್ ಲೊಕೇಶನ್ ಇದು ಅಂತ ಹೇಳಿ ಅಷ್ಟೇ, ಇಲ್ಲ ಮ್ಯಾಪ್ ತೆಗೆದು ತೋರಿಸ್ಬೇಕು ನಾನು. ಅಲ್ವಾ? ಹ್ಮ್ ಹಾಗೆ ಈ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಹಂಗ್ ಮಾಡ್ಕೊಂಡ್ವಿ. ಇದು ಒಂದ್ ರೀತಿ ನಾವು ಲೊಕೇಟ್ ಮಾಡೋದಕ್ಕೆ, ಹ್ಮ್ ಒಂದು ಜಾಗನ ಲೊಕೇಟ್ ಮಾಡಕ್ಕೆ. ಬರೀ ಊರ್ಗಳ ಹೆಸರು ಮತ್ತೊಂದು ಹೇಳೋದು ಸಾಕಾಗಲ್ಲ, ಯೂನಿವರ್ಸಲ್ ಆಗಿ ಎಲ್ರಿಗೂ ಇದು ಮಾಡೋದಕ್ಕೆ ಏನ್ ಮಾಡಿದ್ವಿ, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಮಾಡ್ಕೊಂಡು ದಿಸ್ ಇಸ್ ದ ಪ್ಲೇಸ್, ಇಲ್ಲಿ ಹ್ಮ್ ನಾವಿದೀವಿ ಅಂತ ಹ್ಮ್ ನಾವು. ಬಟ್ ಹಾಗಂತ ಲೈನ್ಸ್ ಇದೆಯಾವು ಭೂಮಿ ಮೇಲೆ? ಇಲ್ಲ. ಹ್ಮ್ ಇದು ಮಾಯೆ. ಬಟ್ ನಮ್ಗೆ ಗೊತ್ತು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇಲ್ಲ ಅಂತ ಗೊತ್ತು. ಹ್ಮ್ ಹ್ಮ್ ಬಟ್ ಅದನ್ನ ಇಮ್ಯಾಜಿನ್ ಲೈನ್ ಹಾಕೊಂಡು ನಾವು ಅದನ್ನ ರಿಯಲ್ ಆಗಿ ಅದನ್ನ ಬಳಸ್ತಾ ಇದೀವಿ. ಹ್ಮ್ ಮಾಯೆನೂ ಹಾಗೆ. ಹ್ಮ್ ಈಗ ಆಕಾಶ ನೀಲಿಯಾಗಿ ಕಾಣಿಸ್ತಿದೆ, ಅದು ನೀಲಿ ಇಲ್ಲ ಅದು, ಹ್ಮ್ ಬಟ್ ನೀಲಿಯಾಗಿ ಕಾಣಿಸ್ತಿದೆ. ಅದು ಅದು ಸೈಂಟಿಫಿಕ್ ನಾನಾ ಕಾರಣಗಳಿಂದ ಅದು ಕಾಣಿಸ್ತಿದೆ. ನೀಲಿನೇ ಅನ್ಕೊಂಡ್ಬಿಟ್ಟಿದ್ರೆ ಹ್ಮ್ ಆ ಮಾಯಾಗ ನಾವು ಅಂಟ್ಕೊಂಡಂಗೆ. ಹ್ಮ್ ಹಾಗೆ ಎಲ್ಲವೂ ನಮಗೆ ಯಾವ್ದು ಹೇಗಿದೆಯೋ ಅದನ್ನ ಒಂದಷ್ಟು ಗುರುತಿಸಕ್ಕೆ, ಅದನ್ನ ಗುರುತಿಸಕ್ಕೆ, ಯಾಕೆ ವ್ಯವಹರಿಸಕ್ ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ಒಂದು ಹೆಸರು ಇಡ್ತೀವಿ. ಅಲ್ಲಿ ಇದು ಹರಿದ್ವಾರದಲ್ಲಿ ಒಂದು ಋಷಿಕೇಶದ ಒಂದು ಗುಹೆ ಇದೆ ಅಂತ, ಹೋಗಿ ಬನ್ನಿ. ಯಾವ ಗುಹೆ ಕೇಳಲೇಬೇಕು ನಾವು. ಹೌದು ಆ ಗುಹೆಗೆ ನಾವು ಹೆಸರಿಟ್ಟಲ್ಲ, ವಸಿಷ್ಠ ಗುಹೆಗೆ ಇಲ್ಲಿಗೆ ಬರ್ಬೇಕು ಅಂತ ಹೆಂಗ್ ಹೇಳೋದು? ಹ್ಮ್ ಅದಕ್ಕೆ ಬೇಕಲ್ವಾ ಹೆಸರು? ಹಾಗಂತ ಗುಹೆಗೆ ವಸಿಷ್ಠ ಗುಹೆನ ಅದು ಗುಹೆ ಅಷ್ಟೇ ಅದು. ಅಲ್ವಾ? ಹೌದು ಗುಹೆ ಅಷ್ಟೇ ಅದು. ಹ್ಮ್ ಅಂಗುಲ ಲೆಕ್ಕ ತಗೊಂಡ್ರೆ ಪ್ರಪಂಚ, ಇಡೀ ಪ್ರಪಂಚ ಒಂದಲ್ಲೊಂದು ಆಕಾರದಲ್ಲಿ, ಅದು ಒಂದು ಆಕಾರದಲ್ಲಿದೆ ಅಷ್ಟೇ. ಹ್ಮ್ ಹ್ಮ್ ಹೌದಾ? ಹೌದು ಹಂಗ್ ಲೆಕ್ಕ ತಗೊಂಡ್ರೆ ಅದನ್ನ ಗುಹೆ ಅಂತ ಕರೆದಿದ್ದು ಕೂಡ ಅದು ನಾವೇ ಕೂಡ ನಾಮನ್ಯಾಯ. ಹೌದು ಅಲ್ವಾ? ಒಂದು ರೂಪ ಹೌದು ಎಲ್ಲೋ ಕೂತ್ಕೋಬೇಕು, ಅಲ್ಲಿ ಗುಹೆಲ್ಲ ಕೂತ್ಕೊಂಡಿದ್ದು ಅಲ್ಲಿ ಒಂದಷ್ಟು ಆಟ್ರಿಬ್ಯೂಟ್ಸ್ ಅದಕ್ಕೆ ಹ್ಮ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾವು ಅದಕ್ಕೊಂದು ಹೆಸರಿಡ್ತೀವಿ. ಅದಕ್ಕೆ ಗುಹೆಯನ್ನು ಕೇವನ್ನು, ಹ್ಮ್ ಗುಫಾ ಅನ್ನು, ಹ್ಮ್ ಅದಕ್ಕೆ ಏನ್ ಬೇಕಾದ್ರೂ ಕರಿಬೋದು. ಬಟ್ ಅಲ್ಲಿ ಕೂತ್ಕೊಂಡಾಗ ಅನುಭವ ಒಂದೇ, ಅದು ಸತ್ಯ. ಹೌದು ಇದು ಹೆಸರುಗಳು, ಹ್ಮ್ ನಾಮರೂಪಗಳು. ಹ್ಮ್ ಈ ನಾಮರೂಪಕ್ಕೆ ನಾವು ಅಂಟ್ಕೊಂಡಾಗ ಉಂಟಾಗೋ ಭಾವನೆಗಳು ಬೇರೆ. ಆಸ್ ಎ ಸೈಡ್, ಅದು ಆರ್ತಿ ಅಂದ ತಕ್ಷಣ ಅದನ್ನ ನಾವು ನೋಡೋ ರೀತಿ ಬೇರೆ, ಅದು ಒಲೆ ಮೇಲಿದ್ರೆ ನೋಡೋ ರೀತಿ ಬೇರೆ. ಬಟ್ ಎರಡು ಬೆಂಕಿನೇ. ಹ್ಮ್ ನೀ ಆರ್ತಿ ಅಂತ ಗೊತ್ತಿಲ್ಲದೆ ತುಂಬಾ ಹೊತ್ತು ಮುಟ್ಟಕ್ ಹೋದ್ರು ಸುಡುತ್ತೆ, ಒಲೆ ಮೇಲಿರೋ ಬೆಂಕಿನೂ ಮುಟ್ಟಕ್ ಹೋದ್ರು ಸುಡುತ್ತೆ ಹ್ಮ್ ಅಲ್ವಾ? ಹೌದು. ಜಲವೆಲ್ಲ ತೀರ್ಥ ಅಂದ್ರು ಹ್ಮ್ ಕುವೆಂಪು. ಈಗ ನಾವು ಇದು ಮಾಡ್ತೀವಲ್ಲ, ಹಂಡೆಲಿರೋ ನೀರೇನೆ ಅಪ್ಪ, ಇಲ್ಲೇ ಕಾವೇರಿ ಗಂಗೆ ಯಮುನೆ ಇಲ್ಲೇ ಸ್ಥಿತರಾಗಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ತಾರೆ, ಗಂಗಾ ಯಮುನಾ ಸರಸ್ವತಿ ಅನ್ಕೊಂಡು.
ಸೊ ನಿನಗೆ ಭಾವ ಇದ್ರೆ ಎಲ್ಲರೂ ಗಂಗೆ ದಿನ ಸ್ನಾನ ಮಾಡಕ್ಕಾಗಲ್ಲ. ಅದಕ್ಕೇನ್ ಮಾಡ್ತಾರೆ, ಅಲ್ಲ ಇಡೀ ನೀರೇ ಗಂಗೆ ಯಮುನೆ ಎಲ್ಲ ಬದಿಸ್ತಿದ್ರಾಗ್ರಪ್ಪ, ನನ್ ನಿಮ್ಮನ್ನ ಇಲ್ಲೇನ ಗಂಗೆ ಸ್ನಾನ ಮಾಡ್ತೀವಿ ಭಾವದಲ್ಲಿ ಸ್ನಾನ ಮಾಡ್ತೀವಿ ಹಂಗಂದ ಡೈ ಅಂತ ಗಂಗೆ ದೇವತಿ ಸರಸ್ವತಿ ದೇವತೆ ಡೈ ಅಂತ ಗ್ರಾಫಿಕ್ಸ್ ಹಿಂಗ್ ಬಂದು ಕುತ್ಕೊಂಡ್ಬಿಡ್ತಾರ? ಇಲ್ಲ, ಹ್ಮ್ ಹ್ಮ್ ಇದು ನಿನ್ನ ಭಾವ. ಹ್ಮ್ ಸೊ ಗಂಗೆ ಭಾವದಲ್ಲಿದ್ದಾಳೆ, ಹ್ಮ್ ಎಲ್ಲವೂ ಭಾವದಲ್ಲಿದೆ. ಹ್ಮ್ ನೀನು ಅದು ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಅದು ಮಾಯೆ. ಅದನ್ನ ಆಸ್ ಇಟ್ ಈಸ್ ಒಂದು ಜೊತೆಗೆ ವ್ಯವಹರಿಸೋದನ್ನ ನಮಗೆ ಮರೆಸುತ್ತೆ, ಆಗ ಅದು ಮಾಯೆ ಆಗುತ್ತೆ. ಹ್ಮ್ ಆಗೇನಾಗತ್ತೆ, ಒಂದಷ್ಟು ಪ್ರಪಂಚದಲ್ಲಿ ಒಂದಷ್ಟು ವಿಷಯಗಳು ಸತ್ಯನೇ ಇರುತ್ತೆ. ನಾವು ನಡೆದು ಬಂದ ದಾರಿ, ನಡೆದು ಬಂದ ಸಂಸ್ಕಾರ, ನಮ್ಮ ಬುದ್ಧಿಮತ್ತೆ ಇದೆಲ್ಲವೂ ಆ ವಿಷಯದ ಮೇಲೆ ಹೇರಿಕೆ ಆಗುತ್ತೆ. ಆ ವಿಷಯದ ಮೇಲೆ ಹೇರಿಕೆ ಆಗುತ್ತೆ. ಈಗ ನಾವು ಈ ಕಲ್ಲು ಅಂದ್ರೆ ಅದು ಕಲ್ಲು, ಹ್ಮ್ ನೀ ಪೂಜೆ ಮಾಡಿದ್ರೆ ದೇವ್ರು, ಹ್ಮ್ ಹೌದಾ? ನೀನಂದ್ರೆ ದೇವ್ರಂತ ಭಾವಿಸಿ ಪೂಜೆ ಮಾಡ್ತಿದ್ಯಾ. ಹ್ಮ್ ಬಟ್ ಕಲ್ಲೇ ದೇವರಾಗ್ಬಿಟ್ಟಾಗ ಆ ಮತ್ ಬರ್ತಾರೆ ಎಲ್ಲ ದಾರ್ಶನಿಕರು ಮತ್ತೊಬ್ರು ಅಲ್ವಾ, ಮೋಲ ಮೋಲ ರಟತೆ ರಟತೆ ಮೋಲ ಹಾತನ ಆಯೆ, ಹ್ಮ್ ಪಾನಿ ಪಾನಿ ರಟತೆ ರಟತೆ ಪ್ಯಾಸ ಹಿ ಮರಜಾಯೆ ಅಂತ ಕಬೀರ್ ದಾಸರು. ಮೋಲ ಮೋಲ ಅಂತ ಸಿಗ್ಲಿ ಬಂತು ಒಂದ್ ಕೈಗೆ. ಹ್ಮ್ ಲಫ್ಜೋ ಮೇ ಹಮ್ ಕೇಳ ರಹೆ ಹೇ ಮಾನ ಹಾತನ ಆಯೆ, ನಾವು ಶಬ್ದಗಳ ಕಿತ್ತ ಹೊಡೆದಾಡ್ತಿದೀವಿ, ಅರ್ಥ ಕೈಗೆ ಸಿಕ್ತಿಲ್ಲ ಅಂತಾರೆ ಕಬೀರ್ ದಾಸರು. ಹ್ಮ್ ಲಫ್ಜೋ ಮೇ ಹಮ್ ಕೇಳ ರಹೆ ಹೇ, ಬರೀ ಪದಗಳಲ್ಲಿ ಆಟಾಡ್ತಿದೀವಿ, ಮಾನ ಹಾತನ ಆಯೆ ಅರ್ಥನೇ ಕೈಗೆ ಸಿಗ್ತಾ ಇಲ್ಲ. ಪಾನಿ ಪಾನಿ ರಟತೆ ರಟತೆ ಪ್ಯಾಸ ಹಿ ಮರಜಾಯೆ, ನೀರು ನೀರು ಅಂತ ಬಡ್ಕೋತಿದ್ರೆ ದಾಹದಲ್ಲಿ ಸತ್ತೋಗ್ಬಿಡ್ತೀಯಪ್ಪ. ಅದ್ ನೀರನ್ನ ಕುಡಿಯೋದು ಅದು ಹ್ಮ್ ಹೇಳೋದಲ್ಲ ಅಂತಾರೆ. ಹಂಗೆ ಯಾಕಂದ್ರು ನಾವು ನಾಮರೂಪಗಳಿಗೆ ಅಂಟ್ಕೊಂಡ್ಬಿಡ್ತೀವಿ. ಹ್ಮ್ ನಾಮರೂಪಗಳಿಗೆ ಅಂಟ್ಕೊಂಡಾಗ ನೀನ್ ಹೇಳ್ದಂಗೆ ಒಂದು ಶ್ರೇಷ್ಠ ಮಾಡ್ತೀವಿ, ಕಳಪೆ ಮಾಡ್ತೀವಿ. ಈಗ ಉದಾಹರಣೆ ಮಾಯೆ ಹೆಂಗ್ ಕೆಲಸ ಮಾಡುತ್ತೆ, ಈಗ ಸಿನಿಮಾಗಳು ರಿವ್ಯೂ ಮಾಡ್ತಾರಪ್ಪ, ಹ್ಮ್ ಸಿನಿಮಾ ನನ್ಗೆ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಅಂದಾಗ ಅಷ್ಟು ಆರ್ಗ್ಯೂ ಆಗಲ್ಲ, ಹ್ಮ್ ಆರ್ಗ್ಯುಮೆಂಟ್ ಆಗಲ್ಲ. ನಿಂಗೆ ಅದು ನಿನ್ ಫೇವ್ರೆಟ್ ಡೈರೆಕ್ಟರ್ ಇರ್ತಾನೆ, ಹ್ಮ್ ಹ್ಮ್ ಅವ್ರ ಸಿನಿಮಾ ನೀನ್ ನೋಡ್ಕೊಂಡ್ ನಾ ಇಬ್ರು ನೋಡಿರ್ತೀವಿ. ಹ್ಮ್ ನಿನಗೆ ಇಷ್ಟ ಆಯ್ತು ನನಗೆ ಇಷ್ಟ ಆಗ್ಲಿಲ್ಲ, ಹ್ಮ್ ಇದೇ ಸತ್ಯ. ಸಿನಿಮಾ ಹೇಗಿದೆ ಅದ್ ಅವ್ನು ಹೇಗ್ ಮಾಡ್ಬೇಕು ನಂಗೆ ಮಾಡಿದ, ಹೌದು. ಹ್ಮ್ ಅವ್ನ್ ಚೆನ್ನಾಗ್ ಮಾಡಿದ್ರ ಚೆನ್ನಾಗ್ ಮಾಡಿಲ್ವಾ ಅನ್ನಕ್ಕಾಗಲ್ಲ. ಅವನ್ ಕೈಲಿ ಏನಾಗತ್ತ ಆ ಸಿನಿಮಾ ಅವ್ನ್ ಮಾಡಿದಾನೆ. ಹ್ಮ್ ನಿನಗೆ ಇಷ್ಟ ಆಯ್ತಾ ಇಷ್ಟ ಇಲ್ಲ ಆಗ್ಲಿಲ್ವಾ ಹೇಳ್ಬೋದು ಇರ್ತವೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದಾಗ ಶುರು ಆಗತ್ತೆ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಶುರು ಮಾಡ್ತೀವಿ. ಇಷ್ಟ ಆಗಿಲ್ಲ ಇಷ್ಟ ಆಗಿದೆ ಸಮಸ್ಯೆ ಆಗಲ್ಲ ಅಷ್ಟು, ಹ್ಮ್ ಅಲ್ವಾ? ಅವಾಗ ಎಲ್ಲ ಅಭಿಮಾನಿಗಳು, ಆ ಅಭಿಮಾನಿಗಳು ಈ ಕಡೆ ಅಭಿಮಾನಿಗಳು ಹ್ಮ್ ಬಂದು ಕಿತ್ತಾಡ್ತಿರ್ತಾರೆ. ಹ್ಮ್ ಒಂದ್ ಊರು, ಆ ಊರ್ ನನಗೆ ಇಷ್ಟ ಆಗ್ಲಿಲ್ಲ, ಹ್ಮ್ ಆ ಊರ್ ಚೆನ್ನಾಗಿಲ್ಲ ಅನ್ನಕ್ಕಾಗಲ್ಲ. ಹ್ಮ್ ಅದೊಂದು ವಸ್ತು ವಿಷಯ ವ್ಯಕ್ತಿ ಯಾವ್ದೇ ತಗೊಂಡ್ರು ನಾವೇನ್ ಮಾಡ್ತೀವಿ, ಎಲ್ಲವನ್ನು ಡಿಯಾಲಿಟಿ ಮಾಡ್ತೀವಿ. ಚೆನ್ನಾಗಿದೆ ಚೆನ್ನಾಗಿಲ್ಲ, ಇಷ್ಟ ಅನಿಷ್ಟ, ಬೇಕು ಬೇಡ, ಇದ್ರ ಆಚೆ ನಮ್ಗೆ ಏನು ನೋಡಕ್ಕೆ ಬರಲ್ಲ. ಇದು ಇರೋದೇ ಇಷ್ಟು ಪ್ರಪಂಚದಲ್ಲಿ. ಹ್ಮ್ ನಮ್ಗೆ ಯಾವ್ದೋ ಒಂದ್ ಬೇಕು ಅನ್ಕೋತೀವಿ, ಇದು ಬೇಡ ಅಂತೀವಿ. ಯಾವನ ಬೇಕು ಅನ್ನೋದ್ರ ಲೈಫಲ್ಲಿ ಸಿಗತ್ತಾ? ಸಿಗಲ್ಲ. ಬೇಕು ಅಂದಿದ್ದೆ ನಮ್ಗೆ ಸಿಗ್ದಿರೋವಾಗ ಏನಾಗತ್ತೆ, ದುಃಖ ಆಗತ್ತೆ. ಬೇಕುನೇ ಸಿಕ್ಕದು ಅಂದಾಗ ಖುಷಿ ಆಗತ್ತೆ. ಹ್ಮ್ ನಾವು ಬೇಡ ಅನ್ಕೊಂಡು ನಮ್ಗೆ ಸಿಕ್ಕಿಲ್ಲ ಅಂದಾಗ ನಮಗ್ ಖುಷಿ ಆಗತ್ತೆ. ಹ್ಮ್ ಬೇಡ ಅನ್ಕೊಂಡು ಸಿಕ್ಕದ ನಮ್ಗೆ ದುಃಖ ಆಗುತ್ತೆ, ಹ್ಮ್ ಹೌದಾ? ಸೊ ಸುಖ ದುಃಖ ನಮ್ಮ ಬೇಕು ಬೇಡಗಳ ಆಧಾರದ ಮೇಲೆ ನಿರ್ಧಾರ ಆಗ್ತಿದೆ. ಹ್ಮ್ ಇಷ್ಟ ಅನಿಷ್ಟ ಮೇಲೆ ಡಿಪೆಂಡ್ ಆಗ್ತಾ ಇದೆ. ನನಗೆ ಯಾವ್ದು ಇಷ್ಟನೋ ಅದೇ ಬೇಕು. ಅದೆಲ್ಲಿಂದ ಬಂತು? ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬಂತು. ಹ್ಮ್ ನನಗೇನೋ ಒಂದ್ ಚೆನ್ನಾಗಿದೆ ಅನ್ಸ್ತು, ಅದೇ ನನಗ್ ಬೇಕು ಅನ್ಸುತ್ತೆ. ಆ ಬೇಕು ಅನ್ನೋ ಸಿಕ್ಕಿದಾಗ ಸುಖ ಆಗತ್ತೆ, ಬೇಕು ಅನ್ನೋದು ಸಿಗ್ಲಿಲ್ಲ ಅಂದಾಗ ದುಃಖ ಆಗುತ್ತೆ. ಇದೆಲ್ಲವೂ ಎಲ್ಲಿಂದ ಬಂತು? ನನ್ನ ವ್ಯೂ ಪಾಯಿಂಟ್ ಇಂದ ಬಂತು. ಹ್ಮ್ ಇಷ್ಟ ಇದೆ ಇಷ್ಟ ಇಲ್ಲ, ಬಟ್ ಇಷ್ಟ ಇಲ್ಲ ಇಷ್ಟ ಇದೆ ಇಷ್ಟ ಇಲ್ಲ ನಾ ಯಾವ್ದ್ರ ಮೇಲೆ ಆಧಾರ ಮಾಡ್ತೀವಿ? ಚೆನ್ನಾಗಿದೆ ಚೆನ್ನಾಗಿಲ್ಲ ಮೇಲೆ ಆಧಾರ ಮಾಡ್ತೀವಿ. ಮತ್ತೆ ನಾವು ಇನ್ನೊಬ್ರನ್ನ ಹೇಳ್ತೀವಿ ಹ್ಮ್ ನನಗಿಷ್ಟ ಇಲ್ಲ, ಅಷ್ಟೇ ಸತ್ಯ ಅದು. ಹ್ಮ್ ಅದು ನಿನ್ನ ಪಾಲಿನ ಸತ್ಯ, ಹೌದು ಹೌದಾ? ಹೌದು. ಅದು ನಿನ್ನ ಪಾಲಿನ ಸತ್ಯ ಅಷ್ಟೇ. ಅದು ಇನ್ನೊಬ್ಬರ ಪಾಲ ಸತ್ಯ ಆಗ್ಬೇಕು ಅಂತಿಲ್ಲ. ಹ್ಮ್ ಅವನ ಸತ್ಯ ನೀವ್ ಒಪ್ಬೇಕು ಅಂತಿಲ್ಲ, ನಿನ್ ಸತ್ಯ ಅವನ್ ಒಪ್ಬೇಕು ಅಂತಿಲ್ಲ. ಹ್ಮ್ ನಿನ್ನ ಅಭಿಪ್ರಾಯ. ನಾವು ಅಭಿಪ್ರಾಯ ಉಳಿಸಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಸತ್ಯ ಮಾಡ್ತೀವಿ. ಹ್ಮ್ ಈ ಅಭಿಪ್ರಾಯ ಯಾವತ್ತು ಸತ್ಯ ಆಗತ್ತೆ ಅದು ಮಾಯೆ. ಹ್ಮ್ ಅಭಿಪ್ರಾಯ ಯಾವಾಗ ಸತ್ಯ ಅನ್ಕೊಂತೀವಿ ಅದು ಮಾಯನ. ಅದು ಮಾಯೆ. ಹ್ಮ್ ಅಭಿಪ್ರಾಯ ಬರೀ ಅಭಿಪ್ರಾಯ ಅನ್ಕೊಂಡ ನಿಂಗೆ ಮಾಯ ಮಾಯ ಆಗಲ್ಲ. ಆಗಲ್ಲ. ಹ್ಮ್ ಅಂದ್ರೆ ಪ್ರತಿಯೊಂದು ವಸ್ತು ವಿಷಯ ವ್ಯಕ್ತಿ ನಾವು
ಯಾವ ರೀತಿ ನೋಡ್ತೀವಿ ಮೇಲೆ ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತಿರುತ್ತೆ. ಹ್ಮ್ ಹ್ಮ್ ಯಾವ ರೀತಿ ನೋಡ್ತಿದೀವಿ ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತಿರುತ್ತೆ. ಇಲ್ಲಿ ನಮಗೆ ಚಳಿ, ಈ ಟೆಂಪರೇಚರ್ ಇದೆ, ಇಲ್ಲಿ ಚಳಿ ಇದೆ, ಬಟ್ ಈ ಚಳಿ ಫೇವರಬಲ್ ಆಗಿದ್ಯಾ ಇಲ್ವಾ ಅನ್ನೋದು ನಮ್ ಬಾಡಿ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತಾ. ಹೌದು. ಎಷ್ಟು ಜನ ಚಳಿ ಆಗೋದಿಲ್ಲ, ಹ್ಮ್ ಒರೇ ಅಲ್ಲಿ ಬರಲ್ಲಪ್ಪ ಚಳಿ, ಅವ್ನ ಸ್ಕಿನ್ ಎಲ್ಲ ಹೊಡೆದೋಗ್ಬಿಡುತ್ತೆ, ಹ್ಮ್ ನಾ ಬರಲ್ಲ. ಕೆಲವರಿಗೆ ಚಳಿ ಇಷ್ಟ, ಬರ್ತೀವಿ ಹೌದು. ಅಲ್ವಾ. ಹ್ಮ್ ಹ್ಮ್ ಇದು ಆಗ ನೀನು ಆ ಊರೇ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಊರ್ ಚೆನ್ನಾಗಿಲ್ಲ, ಅದು ಹ್ಮ್ ಬರೀ ಇದಿದೆ. ಎಷ್ಟೋ ಜನ ಅಂತಾರಲ್ಲ ಹಂಪಿಗೆ ಬರೋದು, ಅಲ್ಲೇ ಇದೆ ಹಾಳ್ ಹಂಪಿ, ಹೌದು. ಬಟ್ ಹಾಳ್ ಹಂಪಿ ನೋಡೋದಕ್ಕೆ ಹೋಗ್ತೀವಿ ನಾವು, ಎಷ್ಟು ಸುಂದರವಾಗಿದೆ ಅಂತ. ಎಷ್ಟೋ ಜನಕ್ಕೆ ಶೆಕೆ ಮಾರಾಯ, ಸುಮ್ನೆ ಅಲ್ಲಿಂದ ಅಲ್ಲಿವರೆಗೂ ನಡಿಬೇಕು ಅಂತೀವಲ್ಲ. ಹೌದೌದು. ನಮ್ಗೆ ಇಷ್ಟವಾದ ವ್ಯಕ್ತಿ ಮೀಟ್ ಮಾಡ್ಬೇಕಂದ್ರೆ ಈ ರಿಷಿಕೇಶ್ವರೆಗೂ ಬಂದಿದ್ಯಾ ನೀನು. ಹ್ಮ್ ಬಳ್ಳಾರಿನ ಒಬ್ಬ ಫ್ರೆಂಡ್ ಮೀಟ್ ಮಾಡೋದ್ರೆ ಹೋಗಲ್ಲ, ದೂರ, ಬಟ್ ರಿಷಿಕೇಶ್ವರೆಗೂ ಬಂದಿದ್ಯಾ ಇವಾಗ ಬೆಂಗಳೂರಿಂದ. ಹೌದು. ಸೊ ಈ ದೂರ ಹತ್ರ ಡಿಸೈಡ್ ಆಗಿದ್ದು ಎಲ್ಲಿಂದ? ಇಷ್ಟ ಅನಿಷ್ಟದಿಂದ. ಹಾ, ನಿನಗಿಷ್ಟ, ನಿನಗ್ ಬೇಕು, ಅದಕ್ಕೆ ರಿಷಿಕೇಶ್ವರೆಗೂ ಬರ್ತೀಯ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಿ ಫ್ಲೈಟ್ ಹತ್ಕೊಂಡು ಇಲ್ಲಿಗೆ ಬರ್ತೀಯ. ಹ್ಮ್ ಬಳ್ಳಾರಿ ಒಬ್ಬ ಫ್ರೆಂಡ್ ಮೀಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಪಕ್ಕದ ದೂರ, ಹ್ಮ್ ಹೌದು. ಬಳ್ಳಾರಿಲಿ, ಆಗಿದೆ. ಅಲ್ವಾ. ಎಲ್ರಿಗೂ ಆಗತ್ತದು. ಹೌದು. ಗಮನಿಸ್ತಾಳೆ, ಇಷ್ಟಪಟ್ಟ ವ್ಯಕ್ತಿ ಎಲ್ಲೇ ಇರ್ಲಿ ಬೇಕಾದ್ರೆ ಹೋಗಿ ಮೀಟ್ ಮಾಡ್ಕೊಂಡ್ಬಿಡ್ತೀವಿ, ದೂರನೇ ಅನ್ಸಲ್ಲ ಅದು. ಹ್ಮ್ ಇಷ್ಟ ಅಲ್ದರ ವ್ಯಕ್ತಿ ಪಕ್ಕದ ರೋಡಲ್ಲಿ ಇದ್ರು ನಾವು ಮಾತಾಡ್ಸಕ್ ಹೋಗಲ್ಲ. ದೂರ ಹತ್ರನೇ ಮತ್ತೆ ಮಾಯ ಆಯ್ತು. ಹೌದು. ಇಷ್ಟು ಕಿಲೋಮೀಟರ್ ನಮಗ್ ದೂರ ಅಂತ ಹೆಂಗ್ ಡಿಸೈಡ್ ಮಾಡ್ತೀವಿ, ಹ್ಮ್ ಅಲ್ವಾ. ಇದೊಂದು ಜ್ವರ ಇತ್ತು ಅಂದ್ರೆ ಇಲ್ಲೊಂದು ಚಿಕ್ಕದೊಂದು ಇರತ್ತಪ್ಪ, ಅದ್ ಎತ್ಕೊಳಕ್ಕೂ ನಂಗೆ ಶಕ್ತಿ ಇರಲ್ಲ, ಹ್ಮ್ ಇನ್ನೊಬ್ರು ಎತ್ಕೊಡ್ಬೇಕು. ಹ್ಮ್ ನಂಗೆ ಆರೋಗ್ಯವಾಗಿದ್ದಾಗ ಒಂದ್ ಸಿಲಿಂಡರ್ ಬೇಕಾದ್ರೆ ಎತ್ಬಿಡ್ತೀವಿ. ಹ್ಮ್ ಸೊ ಅದು ಭಾರನ ಇಲ್ವಾ, ನನ್ನ ಶಕ್ತಿ ಮೇಲೆ ನಿರ್ಧಾರ ಆಗಿದ್ಯಾ, ಆ ಸಿಲಿಂಡರ್ ಮೇಲೆ ನಿರ್ಧಾರ ಆಗಿದ್ಯಾ? ಅದು ಭಾರ ಅಷ್ಟೇ ಇದೆ, ಹ್ಮ್, ಅದು ಚೇಂಜ್ ಆಗಿಲ್ಲ. ಹೌದು ನನ್ನ ಕಂಡೀಷನ್ ಮೇಲೆ ಅದು ಭಾರನ ಹೌದು. ಹಗರ ಇದೆ ಅನ್ನೋದು ಡಿಸೈಡ್ ಹೌದು, ಆಗುತ್ತೆ. ಅದು ತೂಕ ಇದ್ದಷ್ಟೇ ಇದೆ, ಅದು ಹ್ಮ್ ಅದು ಸತ್ಯನೇ. ಹ್ಮ್ ಬಟ್ ಆ ತೂಕನಿಕೆಯಲ್ಲಿ ಎತ್ತಕ್ಕಾಗತ್ತಲ್ಲ, ನಿನ್ನ ಶಕ್ತಿ ಮೇಲೆ ಡಿಸೈಡ್ ಆಗ್ತಾ ಇದೆ ಅದು ಹೆವಿನ ಲೈಟ್ ಅನ್ನೋದು. ಹ್ಮ್ ಸೊ ದಿಸ್ ಹೆವಿ ಲೈಟ್, ಇದು ಮಾಯೆ. ಹ್ಮ್ ಮಾಯೆ ಅಂದ್ರೆ ಕಾನ್ಸ್ಟೆಂಟ್ ಆಗಿಲ್ಲ ಅದು. ಹ್ಮ್ ಹ್ಮ್ ಮಾಯೆ ಅಂತ ಹಂಗಾದ್ರೆ ಇಲ್ವಾ, ಹೆವಿ ಲೈಟ್ನೆಸ್ ಇಲ್ವಾ? ಹ್ಮ್ ಇದೆ, ಕಾನ್ಸ್ಟೆಂಟ್ ಆಗಿಲ್ಲ. ಹ್ಮ್ ಚಿಕ್ಕ ವಯಸ್ಸಲ್ಲಿ ನನಗೆ ಸೈಕಲ್ ಹೊಡೆಯಕ್ ಶಕ್ತಿ ಇತ್ತು, ಹ್ಮ್ ಇವತ್ತು ನನ್ಗಿಲ್ಲ, ಹ್ಮ್ ಬಟ್ ಸೈಕಲ್ ಇವತ್ತು ಅದೇನೆ, ಹ್ಮ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾನು ಸೈಕಲ್ ಇಂದ ಸ್ಕೂಟ್ರು, ಅಲ್ಲಿಂದ ಕಾರು, ಮತ್ತೊಂದು ಹೋಗ್ತಿರ್ತೀವಿ. ಹ್ಮ್ ನನ್ನ ಶಕ್ತಿ ವೇರಿ ಆಗ್ತಾ ಇದೆ, ಹ್ಮ್ ಪ್ರಪಂಚದಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ. ಹ್ಮ್ ಸೊ ದಟ್ ವಿಚ್ ಇಸ್ ನಾಟ್ ಕಾನ್ಸ್ಟೆಂಟ್ ಈಸ್ ಮಾಯೆ, ದಟ್ ವಿಚ್ ಇಸ್ ಕಾನ್ಸ್ಟೆಂಟ್ ಈಸ್ ಸತ್ಯ. ಹ್ಮ್ ಸಿಲಿಂಡರ್ ತೂಕ ಸತ್ಯ, ಹ್ಮ್ ಅದು ಎತ್ತಕ್ಕಾಗತ್ತಾ ಇಲ್ವ ಅನ್ನೋದು ಮಾಯೆ. ಅಂದ್ರೆ ಕಾನ್ಸ್ಟೆಂಟ್ ಅಲ್ಲ ಅದು. ಹ್ಮ್ ಒಂದಿನ ಎತ್ತಕ್ಕಾಗತ್ತೆ, ಒಂದಿನ ಎತ್ತಕ್ಕಾಗಲ್ಲ. ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ, ಎತ್ತಕ್ಕಾಗಲ್ಲ. ಈಗ ನನ್ ಕೈಲಿ ಆಗಲ್ಲ, ಬ್ಯಾಕ್ ಪೇನ್ ಜಾಸ್ತಿ ಇರೋದ್ರಿಂದ. ಮೊದ್ಲಾಗ ನಂಗೆ ಬೈಕ್ ಓಡ್ಸಕ್ಕಾಗಲ್ಲ, ಹ್ಮ್ ಆಲ್ ಓವರ್ ಇಂಡಿಯಾ ಸುತ್ತಿದೆ ಬೈಕಲ್ಲಿ, ಈಗ ಆಗಲ್ಲ ನನ್ನ ಕೈಲಿ. ಬೈಕ್ ಓಡಿಸಿದ್ರೆ ಬೆನ್ನು ನೋವು ಬರುತ್ತೆ, ಆಗಲ್ಲ, ಪಿನ್ ಓಡಿಸಲ್ಲ ನಾನು. ಕಾನ್ಸ್ಟೆಂಟ್ ಅಲ್ಲ ಎನರ್ಜಿ, ಹ್ಮ್ ನಮ್ ದೇಹದ ಆರೋಗ್ಯ ಕಾನ್ಸ್ಟೆಂಟ್ ಅಲ್ಲ. ಯಾವುದು ಕಾನ್ಸ್ಟೆಂಟ್ ಅಲ್ವೋ ಅದಕ್ಕೆ ಅಂಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹ್ಮ್ ಸೊ ಯಾಕೆ ಮಾಯೆ ಬಗ್ಗೆ ಅಷ್ಟು ಮಾತಾಡ್ತಾರೆ, ಮಾಯೆನ ಮೀರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಯಾವುದು ಹೇಗಿದೆಯೋ ಹಾಗೆ ನಮಗೆ ಒಪ್ಕೊಳ್ಳೋದಕ್ಕೆ ನಾವು ನಮಗದು ಬಿಡೋದಿಲ್ಲ. ಅದೇ ನೀವ್ ಹೇಳ್ತಿರ್ಬೇಕಾದ್ರೆ ನನಗೊಂದೆರಡು ಹ್ಮ್ ಇವು ನೆನಪಾಗ್ತಿದ್ವು ಹ್ಮ್ ಇನ್ಸಿಡೆಂಟ್ಸ್. ಇದು ನಾವು ಫೋಟೋಸ್ ನೋಡ್ತಿರ್ತೀವಲ್ಲ ಹ್ಮ್ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅಥವಾ ಹ್ಮ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಾಗ್ಲಿ, ಹ್ಮ್ ಹ್ಮ್ ಸುಮ್ನೆ ಗ್ಯಾಲರಿ ಅಲ್ಲಾದ್ರೂ ಹ್ಮ್ ನಾವು ಬರೀ ಒಬ್ಬ ವ್ಯಕ್ತಿಯ ಫೋಟೋ ನೋಡ್ತಿರಲ್ಲ ನಾವು, ಹ್ಮ್ ಆ ವ್ಯಕ್ತಿಯ ಹಿಂದೆ ಇರೋ ನಮ್ಮ ಅನಿಸಿಕೆಗಳು, ನಮ್ಮ ಹೌದು ಎಕ್ಸ್ಪೀರಿಯನ್ಸಸ್, ನಮ್ಮ ಒಪಿನಿಯನ್ಸ್ ಎಲ್ಲಾವುದು ಇನ್ವಾಲ್ವ್ ಆಗಿರುತ್ತೆ. ಸೊ ಒಂದ್ ಹೌದು ಫೋಟೋ ನೋಡಿದ ತಕ್ಷಣ ಖುಷಿನೂ ಆಗ್ಬೋದು, ಹೌದು ಅಸೂಯೆನೂ ಬರ್ಬೋದು, ದುಃಖನೂ ಆಗ್ಬೋದು. ಸೊ ನಾವು ಫೋಟೋನ ಅಷ್ಟೇ ನೋಡ್ತಿಲ್ಲ ಅಲ್ವಾ ಹೌದು ನಾವಲ್ಲಿ. ಹೌದು ಆದ್ರೆ ಆ ಆ ವ್ಯಕ್ತಿಗೆ, ಆ ವ್ಯಕ್ತಿ ಹೇಗಿದಾನೋ ಹಾಗೆ ಇದ್ದಾನೆ. ಹೌದು ನಾನು ಆ ಆ ವ್ಯಕ್ತಿಯ ಜೊತೆಗೆ ಆದ ಅನುಭವಗಳನ್ನ ನಾನು ನನಗೆ ಇವನ್ ಇಷ್ಟ, ನನಗೆ ಇವನ್ ಇಷ್ಟ ಇಲ್ಲ ಅಂತ ನಾನ್ ಮಾಡ್ಕೊಂಡಿದ್ದೀನಿ. ಹ್ಮ್ ನನಗೆ ಹ್ಮ್ ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಅಥವಾ ಇಲ್ಲ, ಹ್ಮ್ ಹ್ಮ್ ನನಗೆ ಇವ್ರ ಜೊತೆಗೆ ಹೊರಗೆ ಹೋಗಕ್ ಇಷ್ಟ ಅಥವಾ ಇಲ್ಲ ಅನ್ನೋದು ನಾನ್ ಹೌದು ಮಾಡ್ಕೊಂಡಿರೋದು. ಈ ಈ ವ್ಯಕ್ತಿ ವಿಷಯಕ್ಕೆ ಬಂದಾಗ ತುಂಬಾ ಕಷ್ಟ ಇದೆ ನೀವು ಹ್ಮ್ ಹೇಳ್ತಿರೋದು. ಹ್ಮ್ ಈ ಹೆವಿ ಲೈಟ್ ಕಾನ್ಸೆಪ್ಟ್, ಹೌದು ನನಗೆ ಇದು ತಿಂಡಿ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅನ್ನೋ ಹೌದು ಕಾನ್ಸೆಪ್ಟ್ ಒಂದ್ ಲೆವೆಲ್ಗೆ ಕನ್ಸೀವ್ ಆಗ್ತಿದೆ. ಹ್ಮ್ ಇಲ್ಲ ಹ್ಮ್ ಅಂತಿಲ್ಲ, ಹ್ಮ್ ಅರ್ಥ ಆಯ್ತು ಅಂತ ಹೌದು ಅನ್ಬೋದು. ಹೌದು ಅದನ್ನ ನಾನು ಅಳವಡಿಸ್ಕೊತೀನ ಇಲ್ಲ ಅನ್ನೋದು, ಅದನ್ನ ನೀವು ಮೀರೋದು ಹೇಗಂತ ಹೇಳಿದ್ಮೇಲೆ ಹ್ಮ್ ಮಾತಾಡೋಣ. ಹ್ಮ್ ಈ ವ್ಯಕ್ತಿ ವಿಷಯಕ್ಕೆ ಬಂದಾಗ ಹೇಗೆ? ವ್ಯಕ್ತಿ ವಿಷಯಕ್ಕೆ ಅಂತ ಬಂದಾಗ
ಇನ್ನೊಬ್ರದ್ದು ಎಷ್ಟು ಪಾಲಿದೆಯೋ ನಂದು ಅಷ್ಟೇ ಪಾಲಿದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅರ್ಧ ಮಾಯೆ ಕಡಿಮೆ ಆಗುತ್ತೆ. ಹ್ಮ್ ಪ್ರತಿ ಸರಿ ನಾವು ಇನ್ನೊಬ್ರಿಂದನೇ ಪರಿಣಾಮಕ್ಕೊಳಗಾಗೋದಷ್ಟೇ ಅಲ್ಲದೆ ನಮ್ಮಿಂದಲೇ ಇನ್ನೊಬ್ರು ಪರಿಣಾಮಕ್ಕೊಳಗಾಗ್ತಾರೆ. ಈ ಎಂಪತಿ ಇರಬೇಕು. ಹ್ಮ್ ಜೀವನ ಕೊಡುಕೊಳ್ಳುವಿಕೆ. ಹ್ಮ್ ಜೀವನ ಕೊಡುಕೊಳ್ಳುವಿಕೆ. ನಾನ್ ನಂಬದೇನೆ ಒಬ್ಬೊಬ್ಬ ನನ್ ಮೋಸ ಮಾಡಕ್ಕಾಗಲ್ಲ. ಹ್ಮ್ ಹೌದು. ಅಲ್ವಾ? ಮೋಸ ಆಯ್ತು ಅನ್ಬೇಕಾದ್ರೆ ನಾನ್ ನಂಬಿರ್ಬೇಕು. ನಂಬಿರ್ಬೇಕು. ನಮ್ದೆ ನಂಗೆ ಮೋಸ ಮಾಡಕ್ಕಾಗಲ್ಲ. ಹ್ಮ್. ಇಲ್ಲ ನಾವು ಮೋಸಗಾರ ಪ್ರಪಂಚ ಪೂರ್ತಿ ಮೋಸ ಮಾಡ್ಬೇಕು. ಪ್ರಪಂಚ ಕೆಲವ್ರಿಗೆ ಮಾತ್ರ ಮೋಸ ಮಾಡ್ತಾ ಅವನ ಸಂಪರ್ಕಕ್ಕೆ ಬಂದಲ್ಲಿ ಕೆಲವ್ರಿಗೆ ಮಾತ್ರ ಮೋಸ ಮಾಡಿರ್ತಾನೆ. ಹ್ಮ್ ಅಷ್ಟು ಜನಕ್ಕೂ ಅವ್ನ ಕೈಲಿ ಮೋಸ ಮಾಡಕ್ಕಾಗಿರಲ್ಲ. ಹ್ಮ್ ಸೊ ಅವನು ಮೋಸ ಮಾಡೋದು ಸಕ್ಸಸ್ಫುಲ್ ಆದ ಅಂದ್ರೆ ನಾನು ನಂಬಿದ್ದೀನಿ ಅಂತ ತಾನೆ. ಹ್ಮ್ ಸೊ ನನ್ನದು ಒಂದು ಪಾಲಿದೆಯಲ್ಲ ಅದರಲ್ಲಿ. ಹೌದು. ಹಾಗೆ ಎಲ್ಲದರಲ್ಲೂ ಜೀವನದ ನಂದು ಒಂದು ಪಾಲಿದೆ. ಹ್ಮ್ ಹಾಗ ಅನ್ಕೊಂಡಾಗ ಏನಾಗುತ್ತೆ, ಮೊದಲು ನನ್ನನ್ನ ಸರಿ ಮಾಡ್ಕೊಳ್ತೀವಿ. ಹ್ಮ್ ನನ್ನ ಸರಿ ಮಾಡ್ಕೊಂಡಿಲ್ಲ ಅವನೇ ಮಾಡಿದ್ರೆ ಏನಾಗುತ್ತೆ, ನಾವು ಕಲಿಯಲ್ಲ. ಹ್ಮ್ ಯಾಕೆ ಇದು ಮಾಯೆ ಇದು ಮೀರ್ಬೇಕು ಅಂತಂದ್ರೆ ಇದಕ್ಕೋಸ್ಕರ. ಮಾಯೆ ಅನ್ನೋದು ಬರೀ ಇನ್ನೊಬ್ಬರ ಮೇಲೆ ಇಂಪೋಸ್ ಆಗಂತದಲ್ಲ, ನಮ್ಮ ಮೇಲೂ ಇಂಪೋಸ್ ಆಗಂತದ್ದು. ಸೊ ನಮ್ಮನ್ನ ನಾವು ನೋಡ್ಕೊಳ್ಳೋದನ್ನು ತಡೆಯತ್ತದು. ಹ್ಮ್ ನಾವ್ ಇನ್ನೊಬ್ರ ಕಡೆಗೆ ಬೆರಳು ಮಾಡ್ತಿರ್ತೀವಿ, ದೂಷಿಸ್ತಿರ್ತೀವಿ. ಅದ್ ಹ್ಮ್. ಸರಿಗಿಲ್ಲ, ಇದ್ ಸರಿಗಿಲ್ಲ, ಇದ್ ಸರಿಗಿದೆ, ಅದ್ ಸರಿಗಿಲ್ಲ, ದೂಷಿಸ್ತಾ ಇರ್ತೀವಿ. ವ್ಯಕ್ತಿನೂ ದೂಷಿಸ್ತಾ ಇರ್ತೀವಿ. ಆದ್ರೆ ನಂದು ಒಂದು ಪಾಲಿದೆಯಲ್ಲ ಹ್ಮ್ ಅಲ್ವಾ. ಈಗ ಒಂದ್ ಊರಲ್ಲಿ ಒಬ್ಬ ರಾಜಕಾರಣಿ ಗೆಲ್ಸಿರ್ತಾರೆ, ಅವ್ನ್ ಎಲೆಕ್ಷನ್ ಗೆದ್ದಿರ್ತಾರೆ. ಅವ್ನ ಬೈತಿದೀವಿ ಅಂದ್ರೆ, ಹೊಗಳ್ತಿದೀವಿ ಅಂದ್ರೆ ನನ್ನ ಓಟಿನ ಪಾಲಿದೆಯಲ್ವಾ ಅಲ್ಲಿ, ಹ್ಮ್ ಅಲ್ವಾ. ನನ್ನ ಓಟಿನ ಪಾಲಿದೆಯಲ್ಲ. ಹಂಗೆ ಜೀವನದಲ್ಲೂ ನಾನ್ ನಿನ್ ಜೊತೆ ಒಡನಾಡ್ದೇನೆ ನೀನ್ ನನ್ ಬಗ್ಗೆ ಒಂದು ಅಭಿಪ್ರಾಯ ಹೆಂಗ್ ಮಾಡಕ್ ಸಾಧ್ಯ? ಹ್ಮ್ ನೋಡ್ತಿಲ್ಲ ಅದು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಹ್ಮ್ ಹ್ಮ್ ನಿಮ್ಮ ಹಿಂದೆ ಯಾರಾದ್ರು ಮಾತಾಡ್ತಿದ್ದಾರೆ ಅಂದ್ರೆ ನಿಮ್ಮ ಪಾಪಗಳೆಲ್ಲ ಹೀರ್ಕೊಂಡ್ಬಿಡ್ತಾ ಇದಾರೆ ಅಂತ ನೀವು ಖುಷಿ ಪಡ್ಬೇಕು. ನನ್ನ ಬಗ್ಗೆ ಒಬ್ಬ ಹಿಂದೆ ಮಾತಾಡ್ತದೆ ಅಂದ್ರೆ ನನ್ನ ನಡವಳಿಕೆ ಕೂಡ ಕಾರಣ ಆಗಿರುತ್ತೆ ಅಂತ ನಾನು ಯೋಚನೆ ಮಾಡಲ್ಲ. ಇದು ಅಜ್ಞಾನ. ಹ್ಮ್ ಹಂಗಾಗಿ ಏನ್ ಮಾಡ್ತೀನಿ, ನಾನು ಹಿಂದೆ ಮಾತಾಡೋದ್ರಿಂದ ಪಾಪಗಳು ಕಳೆದೋಗುತ್ತೆ, ನನ್ಗೆ ಖುಷಿ ಆಗುತ್ತೆ. ನನ್ಗೆ ಓ ಇಟ್ ಇಸ್ ಹೀಲಿಂಗ್. ನಾನು ಹಿಂದೆ ಬ್ಯಾಕಲ್ಲೆಲ್ಲ ಮಾತಾಡೋದಂತ ತುಂಬಾ ಚೆನ್ನಾಗಿ ಕನ್ನಡ ಇಂಗ್ಲಿಷ್ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಬ್ಯಾಕಲ್ಲಿ ಮಾತಾಡಿದಾಗ ಯೂನಿವರ್ಸ್ ಸೆಂಡ್ ಮಾಡತ್ತಂತೆ. ಹ್ಮ್. ತುಂಬಾ ಚೆನ್ನಾಗಿರುತ್ತೆ ಅವ್ರ ಕನ್ನಡ ಪದ ಬಳಕೆ, ಇಂಗ್ಲಿಷ್ ಪದ ಬಳಕೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಹೌದು, ಕಲಿಬೇಕು ಆ ಕಲೆನ. ವಾಕ್ಚಾತುರ್ಯತೆ, ಪದ ಬಳಕೆ, ವರ್ಬಾಸಿಟಿ ಅಂಡ್ ವೊಕ್ಯಾಬ್ಯುಲರಿನ ಅವರಿಂದ ಕಲಿಬೇಕು ನಾನು. ಎಲ್ರು ಕಲಿಬೇಕು. ತಪ್ಪಾಗುತ್ತೆ ನಾನು ಅಂತಂದ್ರೆ ಎಲ್ರು ಕಲಿಬೇಕಾದ್ದೆ. ಆರಾಮಿತ್ರ ಕೂಡ ಕಲಿಬೇಕು ಇವರಿಂದ. ಹ್ಮ್ ಇಷ್ಟು ಚೆನ್ನಾಗಿ ಅವರು ಹ್ಮ್ ಕನ್ನಡ ಪದ ಬಳಕೆ, ಇಂಗ್ಲಿಷ್ ಪದ ಬಳಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅವನೇನ್ ಮಾಡ್ತಾನೆ, ಅವನಿಗೆ ಗೊತ್ತು ಎಲ್ಲ ಈ ಮಾಯೆ ಸಿಕ್ಕಾಕೊಂಡ್ರೆ ಜನಗಳು, ಇವ್ರಿಗೆ ಇದನ್ನೇ ಚೆನ್ನಾಗಿ ಓಲೈಸಿದ್ರೆ ನಂಬ್ತಾರೆ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ನಿಮ್ ಬ್ಯಾಕಲ್ಲಿ ಮಾತಾಡಿದ್ರೆ ನಿಮ್ಮ ಪಾಪ ಕರ್ಮಗಳೆಲ್ಲ ಹೀಲ್ ಆಗ್ಬಿಡುತ್ತೆ, ಯೂನಿವರ್ಸ್ ನಿಮ್ಗೆ ಸೆಂಡ್ ಮಾಡುತ್ತೆ ಸಿಗ್ನಲ್ಲು ಅಂತ ನಂಬ್ತೀವಿ. ಇಲ್ಲ, ನನ್ನ ಹಿಂದೆ ಒಬ್ಬ ಮಾತಾಡೋದ್ರಲ್ಲಿ ನನ್ನದು ಒಂದು ಪಾಲಿದೆ, ನಾನು ಹೇಗೆ ನಡ್ಕೊಂಡೆ ಆಧಾರದ ಮೇಲೆ ನನ್ನ ಹಿಂದೆ ಮಾತಾಡ್ತಾರಲ್ವ. ಹೌದು ಹೌದು. ಸೊ ಇದು ನಮ್ಮನ್ನ ತಡಿಯತ್ತೆ. ಇದು ಮಾಯೆಗೆ ಕಾರಣ ನಮ್ಮ ಅಜ್ಞಾನವೇ. ನನ್ನನ್ನು ತಿದ್ಕೊಳಕ್ ನಾವು ರೆಡಿ ಇಲ್ಲ. ನಮ್ ಕಡೆ ನಾವು ಬೆರಳು ಮಾಡ್ಕೊಳಕ್ ನಾವು ರೆಡಿ ಇರಲ್ಲ. ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಹ್ಮ್ ನಾನ್ ಏನ್ ಮಾಡಿದೀನಿ ಅಂತ ಯೋಚನೆ ಮಾಡಕ್ ಹೋದಾಗ ನಾನ್ ಮಾಡಿರೋದ್ ಸರಿಗಳಷ್ಟೇ ಕಾಣಿಸ್ತಿರುತ್ತೆ ನನಗೆ. ಹೌದು ನಾನ್ ಮಾಡಿರೋ ತಪ್ಪುಗಳು ಯಾವ್ದು ನಾನೇನು ಮಾಡೇ ಇಲ್ಲಲ್ಲ, ಹೌದು ನಾನೇನು ತಪ್ಪು ಮಾಡೇ ಇಲ್ಲಲ್ಲ. ಅಂದ್ರೂ ಯಾಕೆ ಹಿಂಗ್ ಆಗ್ತಾರೆ ಅಂದ್ರೆ, ಇದು ನಾವು ಪೆರಿಫೆರಲ್ ಲೆವೆಲ್ ಅಲ್ಲಿ ನಮ್ಮನ್ನ ನಾವು ನೋಡ್ಕೊಂತಿದೀವಿ ಅಂತ ಅರ್ಥನಾ, ಹೌದು ಅಥವಾ ನಮ್ಮನ್ನ ನಾವು ಬಿಟ್ಕೊಡಕ್ ಇಷ್ಟ ಇಲ್ದೆ ಆ ಸ್ವಾಭಿಮಾನನೋ ಅಹಂಕಾರನೋ ಅದು ಅಡ್ಡ ಬರ್ತಿದೆ ಅಂತನ, ಹೇಗಿದೆ? ನಿಜ. ಈ ಮಾಯೆ ಅರೈಸಸ್ ಫ್ರಮ್ ಅಜ್ಞಾನ. ಹ್ಮ್ ಈ ಅಜ್ಞಾನ ನಮ್ ಕೈಲಿ ಯಾಕೆ ಹೋಗಕ್ಕಾಗಲ್ಲ, ನಮ್ಮಲ್ಲಿ ಅಹಂಕಾರ. ಹ್ಮ್ ಊರರೆಲ್ಲ ಅಜ್ಞಾನಿಗಳು, ನಾನ್ ಮಾತ್ರ ಅಜ್ಞಾನಿ ಅಲ್ಲ. ಹ್ಮ್ ಊರಲ್ಲಿರೋರೆಲ್ಲ ಕೆಟ್ಟವರು, ನಾನ್ ಕೆಟ್ಟವನಲ್ಲ. ಊರವ್ರದೆಲ್ಲ ತಪ್ಪು, ನನ್ ತಪ್ಪಲ್ಲ. ನನ್ನ ತಪ್ಪುಗಳಿಗೆ ನಾನಾ ಕಾರಣ ಇರುತ್ತೆ. ಹ್ಮ್ ಇನ್ನೊಬ್ಬನ ತಪ್ಪುಗಳಿಗೆ ಕಾರಣಗಳಿದ್ರೆ ನೆಪ ನಮ್ಗದು. ನೀ ಎಕ್ಸ್ಕ್ಯೂಸ್ ಕೊಡ್ತಿದ್ಯಾ. ಹ್ಮ್ ನನ್ ತಪ್ಪಿಗೆ ಎಕ್ಸ್ಕ್ಯೂಸ್ ಅಲ್ಲ, ರೀಸನ್ಸ್. ರೀಸನಿಂಗ್ ಅದು. ನನ್ ತಪ್ಪಿಗೆ ರೀಸನಿಂಗ್ ಇದೆ, ಇನ್ನೊಬ್ಬನ ತಪ್ಪಿಗೆ ರೀಸನಿಂಗ್ ಇರಬಾರ್ದು. ಅದೆಲ್ಲ ಅವ್ನು ಎಕ್ಸ್ಕ್ಯೂಸಸ್ ಅದು. ಹ್ಮ್ ಹ್ಮ್ ಅದು ಯಾರು ತಪ್ಪು ಮಾಡೋದೇ ಇಲ್ವಾ ಅಂತ ನಾ ಯಾವಾಗ ಹೇಳ್ತೀನಿ, ನಾನ್ ತಪ್ಪು ಮಾಡ್ದ ಮಾತ್ರ. ಹ್ಮ್ ನೀನ್ ತಪ್ಪು ಮಾಡೋದ್ ಬಿಡ, ಯಾರೇನ್ ತಪ್ಪು ಮಾಡೋದಿಲ್ವಾ, ಹೋಗ್ಲಿ ಬಿಡು ಮಲ್ಲಪ್ಪ ಅನ್ನಲ್ಲ. ಹ್ಮ್ ಹ್ಮ್ ನಾನ್ ತಪ್ಪು ಮಾಡ್ದ ಮಾತ್ರ ಇನ್ ಯಾರು ತಪ್ಪು ಮಾಡೋದೇ ಇಲ್ವಾ. ಟು ಇಯರ್ ದಿಸ್ ಹ್ಯೂಮನ್, ತಪ್ಪು ಮಾಡೋದು ಸಹಜ. ಸರಿ, ಹಂಗ ತಪ್ಪು ಮಾಡೋ ಸಹಜ, ಇನ್ನೊಬ್ರು ತಪ್ಪು ಮಾಡ್ದಾಗ ಕ್ಷಮಿಸ್ಬೇಕಲ್ಲ. ಇನ್ನೊಬ್ರು ತಪ್ಪು ಮಾಡಿದಾಗ ಅದು ಗಾದೆ ನಂಗೆ ನೆನಪಾಗಲ್ಲ. ಹ್ಮ್ ನಾನ್ ತಪ್ಪು ಮಾಡ್ದಾಗ ಮಾತ್ರ ಗಾದೆ ನೆನಪಾಗದು ಅಲ್ವಾ. ಹ್ಮ್. ಇದು ಅಹಂಕಾರದಿಂದ ಬರುವಂತದ್ದು. ಹ್ಮ್ ನನ್ನ ತಪ್ಪುಗಳಿಗೆಲ್ಲ ನನ್ಗೆ ಜಸ್ಟಿಫಿಕೇಶನ್
ಕೊಡ್ಕೋತಾ ಇರ್ತೀವಿ. ಇನ್ನೊಬ್ಬನ ತಪ್ಪನ್ನ ಜಸ್ಟಿಫಿಕೇಶನ್ ಕೊಡಲ್ಲ. ಕೊಟ್ಟಾಗ ಏನಾಗತ್ತೆ, ಅವನ ಕ್ಷಮಿಸ್ಬೇಕಾಗತ್ತಲ್ಲ. ನನ್ನ ಅಹಂಕಾರ ಬಿಡಲ್ಲ. ಹಂಗೆ ತಪ್ಪಾಗಬೇಕು, ಶಿಕ್ಷಿಸ್ಬೇಕು, ಬೈಬೇಕು, ನಿನಗಿಂತ ನಾನ್ ಸುಪೀರಿಯರ್ ಅನ್ನೋ ಫೀಲ್ ನನ್ಗೆ ಖುಷಿ ಕೊಡತ್ತಲ್ಲ. ಸೊ ಮಾಯೆಗೆ ಕಾರಣ ಅಜ್ಞಾನ. ಅಜ್ಞಾನ ನಮ್ಗೆ ಯಾಕೆ ಹೋಗ್ತಿಲ್ಲ ಅನ್ನೋದಕ್ಕೆ ಅಹಂಕಾರ ಕಾರಣ. ಈಗ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಕಿಚನ್ ಅಲ್ಲಿ ನಿಂತ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೊಂದು ಗುರುವನ್ನ ಗುರುತಿಸುವುದು ಹೇಗೆ ಅಂತ. ಅದು ನಾನು ಆರಾಮ ಮಾಮೂಲಿ ಹಿಂಗ್ ಕೂತ್ಕೊಂಡ್ ಮಾಡಂಗೆ ವಿಡಿಯೋ ನಾನು ಮಾಡ್ಬೋದಿತ್ತು. ಅದು ಮಾಡೋದಕ್ಕೆ ನಂಗೆ 3 ಕಾರಣ ಇದೆ. ಒಂದು, ನಂಗೆ ಅವತ್ತು ಹೆಂಗಿರು ಕ್ಲೀನ್ ಮಾಡ್ತಿದ್ದೆ, ನಂಗೆ ಟೈಮ್ ಇತ್ತಾ, ಸರಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಒಂದು ಅನಿಸ್ತು. ಇನ್ನೊಂದು, ಆ ಎಕ್ಸಾಂಪಲ್ಸ್ ನಮ್ಗೆ ರಿಲೇಟಬಲ್ ಅನ್ನಿಸ್ತು. ಹೌದಲ್ಲ, ನಾವೇನ್ ಕ್ಲೀನ್ ಮಾಡ್ಕೋತಿದೀವಿ, ಪ್ರತಿಯೊಂದು ಕ್ಷಣದಲ್ಲೂ ನಾವು ಗಮನ ಕೊಟ್ಟು ನೋಡಿದ್ರೆ ಪ್ರತಿಯೊಂದರಲ್ಲೂ ಆಧ್ಯಾತ್ಮ ಸಿಗತ್ತಲ್ಲ ಅನ್ನೋದನ್ನ ಕನ್ವೆ ಮಾಡ್ಬೇಕಿತ್ತು. ಇನ್ನೊಂದು, ಇಟ್ ವಾಸ್ ಅ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ನಾನು ಪಾತ್ರೆ ತೊಳಿತಾ ನಿಂತಿದ್ದಾಗ, ಓ ಗುರುಗಳು ಪಾತ್ರೆ ತೊಳಿತಾರ, ಇದನ್ನು ಕೆಲವರು ಯೋಚನೆ ಮಾಡಿರ್ತಾರೆ. ಯಾರನ್ನ ಗುರು ಪರಂಪರೆಯಲ್ಲಿ ನೋಡಿದ್ದಾರೆ, ಅವ್ರಿಗೆ ಯಾರು ಗೊತ್ತಿದೆ ಗುರು ಪರಂಪರೆ ಇರೋ ವ್ಯಕ್ತಿ ಇವನು ಅನ್ನೋದೇನ್ ಗೊತ್ತಿದೆ, ಅವ್ರಿಗೆ ಗುರುಗಳು ಪಾತ್ರೆ ತೊಳಿತಾರ ಈ ಥಾಟ್ ಬರುತ್ತೆ. ಇನ್ನೊಬ್ರು ಗಂಡ್ಮಗ ಪಾತ್ರೆ ತೊಳಿತಿದೆ ಅಂತ ನೋಡೋರು ಇರ್ತಾರೆ ಕೆಲವರು. ಇನ್ನು ನಾ ಪಾತ್ರೆ ಹೇಗ್ ತೊಳಿತಿದೀನಿ ಅಂತ ನೋಡೋರು ಇರ್ತಾರೆ. ನಾ ಹಸಿ ಕಸ ಒಣ ಕಸ ಸೆಗ್ರಿಗೇಟ್ ಮಾಡೋದ್ನ ಇಲ್ವಾ ಅನ್ನೋದು ತಲೆಗಿರುತ್ತೆ. ಪಾತ್ರೆ ತೊಳಿಬೇಕಾದ್ರೆ ನೀರ್ ಎಷ್ಟು ವೇಸ್ಟ್ ಮಾಡಿದೆ. ನಾವು ಕೇಳಿದ್ರು ಆ ವಿಡಿಯೋ ಮಾಡಿದಾಗ, ಅಲ್ಲಿ ಕೆಟಲಲ್ಲಿ ನೀರ್ ಬಿಸಿ ಮಾಡ್ಕೊಂಡಿದ್ದೆ, ಅದಂಗೆ ಕೆಟಲ್ದು ಸೌಂಡ್ ಬರ್ಲಿಲ್ವಲ್ಲ, ನೀರ್ ಬಿಸಿ ಆದಾಗ ನೀರ್ ಸೌಂಡ್ ಬರ್ಬೇಕು, ಅದು ಸೌಂಡೇ ಕ್ಯಾಚ್ ಆಗಿಲ್ವಲ್ಲ, ಇದರಲ್ಲಿ ಸೌಂಡ್ ಬರೋದಿಲ್ಲ ನಿಮ್ ಕೆಟಲ್ ಅಂತ ಕೇಳಿದ್ದಾರೆ. ನಮ್ಮಮ್ಮ ಕೆಟಲ್ ಸ್ವಿಚ್ ಆಫ್ ಮಾಡಿದ್ಯಾ ವಿಡಿಯೋ ಮಾಡಿದ್ಮೇಲೆ ಅಂತ ಕೇಳಿದ್ದಾರೆ. ಇಟ್ ಇಸ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆ ವಿಡಿಯೋ. ಯಾರು ಹಂಗೆಲ್ಲ ಕೇಳಿದ್ರಲ್ಲ ಮಾತಾಡ್ಬೇಕಾದ್ರೆ ಇದು ನಾನ್ ಮಾಡಿರೋ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ನಿಮಗೆ ನನ್ನ ಮಾತಿನ ಮೇಲೆ ಎಷ್ಟು ನಿಗಾ ಇತ್ತು, ನಾ ಕೊಟ್ಟ ಉದಾಹರಣೆ ಮೇಲೆ ಎಷ್ಟು ನಿಗಾ ಇತ್ತು, ಯಾವ್ದ್ರ ಮೇಲೆ ನಿಮ್ಗೆ ಎಷ್ಟು ನಿಗಾ ಇತ್ತು, ನೀವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನೀವು ಇಣುಕು ನೋಡಿ. ನಾನು ಪಾತ್ರೆ ತೊಳೆದುಕೊಂಡು ವಿಡಿಯೋ ಮಾಡುವಾಗ ನಿಮ್ಮ ಗಮನ ಎಲ್ಲೆಲ್ಲಿಗೆ ಹೋಗಿತ್ತು, ನಿಮ್ಮ ಗಮನ ಎಲ್ಲಿರ್ಬೇಕಿತ್ತು. ಇದು ಮಾಯೆ. ಒಂದು ಮನೆಯಲ್ಲಿ ಇಬ್ರು ವಿಡಿಯೋ ನೋಡಿದ್ರಂದ್ರೆ ನೀವು ಕೂತಿಗ ಮಾತಾಡಿ, ನಿಮ್ಮ ನಿಗಾ ಎಲ್ಲಿ ಹೋಯ್ತು, ಮನೆಗ ಹೆಂಡ್ತಿನೋ ಗಣ್ಣೋ ಮಕ್ಕಳೋ, ನಿಮ್ಮ ನಿಗಾ ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೆಲ್ಲಿ ಹೋಯ್ತು. ಇದು ನೀವು ಚರ್ಚೆ ಮಾಡಿ. ಟಾಸ್ಕ್ ಕೊಟ್ಟೆ, ಮತ್ತೆ ಯಾರು ಸಂಪರ್ಕದಲ್ಲಿ ಇದಾರೆ ವಿಡಿಯೋಸ್ ಮಾಡಿದ್ದಾರೆ ಅವ್ರಗಳಿಗೆ ಟಾಸ್ಕ್ ಕೊಟ್ಟೆ. ಒಂದೇ ವ್ಯಕ್ತಿ ಒಂದು ಕೆಲಸ ಮಾಡ್ತದೆ, ಅದು ಸತ್ಯ. ಹೌದಾ, ಸತ್ಯ. ಅದು ಒಬ್ಬೊಬ್ಬನಿಗೂ ಒಂದೊಂದ್ ರೀತಿ ಕಾಣಿಸಿದ್ರು. ಇದು ಮಾಯೆ. ನಿನ್ನ ನಿಗಾ ನಾ ಹೇಳೋ ವಿಷಯದಲ್ಲೇ ಇದೆ. ನಾನು ಅಲ್ಲಿ ಕೊಡ್ತಿರೋ ಉಪಮೇಯಗಳ ಕಡೆಗೆ ಇತ್ತು ಅಂತಂದ್ರೆ ಯು ಆರ್ ಫೋಕಸ್ಡ್. ನಿನಗೆ ಏನ್ ಬೇಕೋ ಅದ್ರ ಮೇಲೆ ಫೋಕಸ್ಡ್ ಇದೆಯಾ. ಅದು ಹೊರತಾಗಿದೆನ್ನ ಅದನ್ನೆಲ್ಲ ಅನವಶ್ಯಕ. ಆ ಅನವಶ್ಯಕ ಕಡೆಗೆ ಗಮನ ಹೋಯ್ತು ಮಾಯೆ. ಬಟ್ ಅದು ಇದೆ, ನಿಜ, ಸತ್ಯನೇ. ಅದು ನಾ ಪಾದ ತೊಳೆದಿದ್ ನಿಜ. ಈಗ ಈ ಮಾಯೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂದ್ರೆ, ಅವಾಗ್ಲೇ ನಾವು ಅದ್ರ ಬಗ್ಗೆ ಫಸ್ಟ್ ಇದನ್ನ ಇರೋದನ್ನ ಹೇಗಿದೆಯಾ ಹಾಗೆ ನೋಡೋದು ಹೇಗೆ ಅಂತೇಳಿ ಅದನ್ನ ಫಸ್ಟ್ ಮಾಯೆ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಅದು ಯಾಕೆ ನಾಮರೂಪಗಳಿಂದ ಅಂಟ್ಕೊಂತೀವಿ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರು. ನೀವ್ ಹೇಳಿದ ಅರ್ಥ ನಂಗೆ ಆಗ್ತಿದೆ ಅಂದ್ರೆ ನನ್ ಕ್ವಶನ್ ಕೇಳ್ಬೇಕಾದ್ರೆ ಹೇಗಿರೋದನ್ನ ಹಾಗೆ ನೋಡೋದು, ಅದನ್ನ ಅದರಿಂದ ಮೀರೋದಂತ ಅನಿಸ್ತದೆ. ಆದ್ರೂ ಇದೆಲ್ಲದರಿಂದ ಆಚೆ ಬರೋದು ಹೇಗೆ ಇದಕ್ಕೆ ಮತ್ತೆ ಅರ್ಥ ಆಯ್ತು ಅನ್ನೋ ಮಾಯನೂ ನನಗೆ ಬೇಡ, ಅದಕ್ಕೆ ಕೇಳ್ತಿದ್ದೀನಿ. ಮಾಯೆ ಅರ್ಥ ಆಗಿಲ್ಲ ಅನ್ಕೊಳ್ಳೋದು ಮಾಯೆ, ಮಾಯೆ ಅರ್ಥ ಆಯ್ತು ಅಂದ್ಕೊಳ್ಳೋದು ಮಾಯೆ, ಮಾಯೆ ಇದೆ ಅಂದುಕೊಳ್ಳುವುದು ಮಾಯೆ, ಮಾಯೆ ಇಲ್ಲ ಅಂದುಕೊಳ್ಳುವುದು ಮಾಯೆ. ಅದಕ್ಕೆ ಅದು ಮಾಯೆ. ಇದಕ್ಕೆ ತುಂಬಾ ಸರಳವಾದ ಉಪಾಯ ಒಂದಿದೆ ಜೀವನದಲ್ಲಿ. ಅಂದ್ರೆ ಒಬ್ಬ ಬುದ್ಧಿವಂತನಿಗೆ ತಾನು ಬುದ್ಧಿವಂತ ಅನ್ನೋದು ಗೊತ್ತಾಗಬಾರ್ದು, ಆಗ ಕಲಿತಾ ಹೋಗ್ತಾನೆ. ಒಬ್ಬ ದಡ್ಡನಿಗೆ ತಾನು ದಡ್ಡ ಅಂತ ಗೊತ್ತಾಗ್ಬೇಕು, ಆಗ ಅವನು ಕಲಿತಾ ಹೋಗ್ತಾನೆ. ಇದೆರಡು ಅರಿವಾಗಿದ್ರೆ ಮಾತ್ರ ಅದು ಸಾಧ್ಯ. ಅವನ ಹೆಸರು ಮರ್ತೋಯ್ತು, 19ನೇ ಶತಮಾನದ ಆರಂಭದಲ್ಲಿ ಇದ್ದೊಬ್ಬ ಸೈಂಟಿಸ್ಟ್, ಫಿಸಿಕ್ಸ್ ಸಂಬಂಧಪಟ್ಟ ಹಾಗೆ. ಅವನ ಹೆಸರು ಮರ್ತೋಯ್ತು ನನಗೆ.
ಅವ್ನು ಹೇಳ್ತಾನೆ ಇನ್ ಫಿಸಿಕ್ಸ್ ಅಲ್ಲಿ ಇನ್ನೇನು ಉಳ್ಕೊಂಡಿಲ್ಲ ಇನ್ವೆಂಟ್ ಮಾಡಕ್ಕೆ ಅನ್ಬಿಡ್ತಾನೆ. ಅದಾಗಿ ಸ್ವಲ್ಪ ಜನಕ್ಕೆ ಹಲವಾರು ಇನ್ವೆನ್ಷನ್ಸ್ ನಡೆಯುತ್ತೆ. ಅವನು ತನ್ನ ಅಹಂಕಾರ ತುಂಬಾ ಅಡ್ಡ ಬಂದು ಕೊನೆಗೆ ಅವನಿಗೆ ಮುಖಭಂಗ ಆಗತ್ತೆ. ಅವನ ಹೆಸರು ಮಾಡ್ತದೆ ಕೆ ಇಂದನೇ ಶುರು ಆಗತ್ತೆ ಒಂದು. ಅಂದ್ರೆ ಅಂತ ವಿಜ್ಞಾನಿಗೂ ಅಜ್ಞಾನ ಮಾಯ ಕಾಡುತ್ತೆ. ಯಾಕೆಂದ್ರೆ ಅವಾಗ ಪೀಕ್ ಅದು ಅತಿ ಹೆಚ್ಚು ಅನ್ವೇಷಣೆಗಳು, ಅತಿ ಹೆಚ್ಚು ಥಿಯರಿಗಳು, ಹೈಪೋಥಿಸಿಸ್ ಎಲ್ಲ ಮೂಡಿದ್ದು ನಮ್ಮ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲೇ. ಅದು ಸೈನ್ಸ್ದು ತರ ಇನೋವೇಷನ್ಸ್ದು ಗೋಲ್ಡನ್ ಎರಾ ಅದು. ಇಡೀ ಪ್ರಪಂಚದ ಎಲ್ಲಾ ಮೂಲೆ ಕಡೆ ನಮ್ಗೆ ರೇಡಿಯೋ ಅಂತೆ, ಮತ್ತೊಂದಂತೆ, ಎಂತೆಂತ ರೆವಲ್ಯೂಷನ್ ಆಯ್ತು. ಮಷೀನ್ಸ್ ಅಲ್ಲಿ, ಫ್ಯಾಕ್ಟ್ರೀಸ್ ಅಲ್ಲಿ ಹಲವಾರು ರೀತಿಲಿ ಆಯ್ತು. ಅವತ್ತು ರೇಡಿಯಂ ಬಂತು, ಹೆಣ್ಮಕ್ಳಿಗೆ ನೇಲ್ ಪಾಲಿಶ್ ಬಂತು, ಲಿಪ್ಸ್ಟಿಕ್ ಬಂತು. ಇಂಥದ್ದಿಲ್ಲ ಅಂತ ಇಂಥ ವಲಯದಲ್ಲಿ ಹೊಸ ಅನ್ವೇಷಣೆ ಆಗಿಲ್ಲ ಅಂತಿಲ್ಲ, ಅಷ್ಟು ಅನ್ವೇಷಣೆಗಳಾಯ್ತು. ಅಂತಹ ಪೀಕ್ ಟೈಮಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅದು. ಫಿಸಿಕ್ಸ್ ಅಲ್ಲಿ ನೀನೇನಿಲ್ಲ ಹೊಸದಾಗಿ ಇನ್ವೆಂಟ್ ಮಾಡಕ್ಕೆ ಅಂತ. ಅಂದ್ರೆ ಒಬ್ಬ ವಿಜ್ಞಾನಿಗೂ ಅಜ್ಞಾನ ಕಾಡಬಹುದು. ಮಾಯೆ ಅಂಟ್ಕೊಂಡ್ಬಿಟ್ರೆ ವಿಜ್ಞಾನಿಗೂ ಅಜ್ಞಾನ ಕಾಡಬಹುದು, ಅಥವಾ ಅಜ್ಞಾನದಿಂದ ಮಾಯೆ ಕಾಡಬಹುದು, ವಯಸ್ಸ ವರ್ಸ ಎರಡನ್ನು ಇಂಟರ್ಲಿಂಕ್ ಅದು. ಹಾಗಾಗಿ ನನಗೆ ಬುದ್ಧಿವಂತ ಅಂತ ನನಗೆ ಅನ್ಸಿದೆ ಅಂದ್ರೆ ನಾ ತಕ್ಷಣ ಅದರಿಂದ ಕಳ್ಚ್ಕೋಬೇಕು. ಮತ್ತೆ ಒಬ್ಬ ದಡ್ಡನ ತಾನು ದಡ್ಡ ಅಂತ ಗೊತ್ತಾಗಬೇಕು. ಎರಡು ತುಂಬಾ ಮುಖ್ಯವಾದ ವಿಷಯ. ದಡ್ಡನ್ ತಾನು ದಡ್ಡ ಅಂತ ಗೊತ್ತಾಗಿಲ್ಲ ಅಂದ್ರೆ ಅವನು ಜ್ಞಾನದ ಕಡೆಗೆ ಬೆಳೆಯಲ್ಲ. ಒಬ್ಬ ಜ್ಞಾನಿಗೆ ಜ್ಞಾನಿ ಅಂತ ಗೊತ್ತಾಗ್ಬಿಟ್ರೆ ಅವನು ಮತ್ತೆ ಜ್ಞಾನ ಕಡೆಗೆ ಬೆಳೆಯಲ್ಲ. ಇವೆರಡು ಅರ್ಥ ಆದ್ರೆ ಹಂಗಂದ ತಕ್ಷಣ ಹಂಗ ಆಯ್ತು ಮೇಲೆ ನಾನು ಜ್ಞಾನಿ ಅನ್ಕೊಳಲ್ಲ ಅಂತ ಅನ್ಕೊಂಡ್ರೆ ಅವ್ನು ದಡ್ಡ. ಹೌದು ಅಲ್ವಾ? ಯಾರು ಬಂದ್ ಹೇಳ್ರಿ ಜ್ಞಾನಿ ಅಂತ? ಹಂಗಾಗಿ ಇನ್ನೂ ತಿಳ್ಕೊಳಕ್ ಇದೆ ಅಂದ್ರೆ ಅವ್ನ್ ದಡ್ಡಾನೆ. ನಂಗೆ ತಿಳ್ಕೊಳಕ್ ಇನ್ನೇನಿಲ್ಲ ಅನ್ಕೊಂಡ್ರೆ ದಡ್ಡಾನೆ. ಇದು ಮಾಯೆ. ಫಸ್ಟ್ ತಾಸ್ ಬರ್ದ ಹೌದಾ ಹಂಗ ಜ್ಞಾನಿ ಅನ್ಕೊಳಲ್ಲ ಅಂತ ಅನ್ಕೋತೀವಿ ತಕ್ಷಣ, ಅಲ್ವಾ? ಅದು ದಡ್ಡತನದಿಂದನೇ ಮೂಡೋದು. ಹೌದು. ಪ್ರತಿಯೊಬ್ಬನು ಪ್ರಪಂಚದಲ್ಲಿ ದಡ್ಡಾನೆ. ಬೈಗೊಳ ಅಲ್ಲ ಇದು, ಇದು ಗುಣ. ನಾ ಬೈಗೊಳವಾಗಿ ಬಳಸಲೇ ದಡ್ಡ, ಮೂರ್ಖ ಅಂತೀವಲ್ಲ ಅದಲ್ಲ. ಪ್ರತಿಯೊಬ್ಬನು ದಡ್ಡ, ಪ್ರತಿಯೊಬ್ಬನು ಅಜ್ಞಾನಿಯೇ. ಇದು ಅರ್ಥಾಗ ಮಾತ್ರ ಅವನು ಜ್ಞಾನದ ಕಡೆಗೆ ಹೊರಡ್ತಾನೆ. ಇದು ಯಾವಾಗ ಸಾಧ್ಯ ಅಂದ್ರೆ ಪ್ರಪಂಚದಲ್ಲಿ ಎರಡೇ ಇರೋದು, ಒಂದು ಕೊರಗು, ಇನ್ನೊಂದು ಪೂರ್ಣತೆ. ಹಸುವು ಕೊರಗು, ಊಟ ಮಾಡಿದಾಗ ಪೂರ್ಣತೆ. ದೇಹದ ಆಯಾಸ ಕೊರಗು, ರಾತ್ರಿ ಮಲ್ಕೊಂಡು ನಿದ್ದೆ ಮಾಡಿದಾಗ ಪೂರ್ಣತೆ. ಅಜ್ಞಾನ ಕೊರಗು ಅಥವಾ ಕೊರತೆ. ಅಜ್ಞಾನ ಇದೆ ಗೊತ್ತಾದಾಗ ಜ್ಞಾನದ ಅದು ಕೊರಗು ಶುರು ಆಗುತ್ತೆ. ಆಗ ನಾನು ಜ್ಞಾನವೆನ್ನುವ ಪೂರ್ಣತೆ ಕಡೆಗೆ ಹೋಗ್ತೀನಿ. ನಾನು ಕೊರತೆಯ ಬಗ್ಗೆ ಕೊರಗಬಾರದು, ಪೂರ್ಣತೆ ಬಗ್ಗೆ ಅಹಂಕಾರ ಪಡಬಾರದು. ಪ್ರತಿಯೊಬ್ಬನು ಕೊರತೆಯಿಂದ ಪೂರ್ಣತೆ ಕಡೆಗೆ ಹೋಗುವುದೇ ಈ ಸಮಾಜ ನಮ್ಮನ್ನು ಇಲ್ಲಿರೋ ಕರ್ಕೊಂಡ್ ಬಂದಿರೋದು. ರಾತ್ರಿ ಬೆಳಕಿನ ಕೊರತೆ, ಅವನು ಕೊರಗದೆ ಕೂರದೆ ಬೆಂಕಿ ಹಚ್ಚದಂಗೆ ಅಂತ ಕಂಡಿಡ್ಕೊಂಡ. ನಾನಾಗೆ ಬೆಂಕಿ ಸೃಷ್ಟಿ ಮಾಡ್ಕೊಳ್ಳೋದಂಗೆ ಅಂತ. ಸೊ ಆ ಕೊರತೆ ಅವನ್ನ ನಾವಾಗೆ ಬೆಂಕಿ ಸೃಷ್ಟಿ ಮಾಡ್ಕೊಳ್ಳೋ ಹಂತಕ್ ಮನುಷ್ಯನ ಕರ್ಕೊಂಡ್ ಬಂತು. ಅವನಿಗೆ ಎಲ್ಲ ಹೊತ್ಕೊಂಡು ಹೋಗ್ಬೇಕು, ಯಪ್ಪ ಆಯಾಸ ಆಗತ್ತಲ್ಲ, ಇದಕ್ಕೊಂದು ಸುಲಭವಾದ ಉಪಾಯ ಮಾಡ್ಕೋಬೇಕು, ಕೊರತೆ ಕಾಣಿಸ್ತು. ಅದಕ್ಕೆ ಮಾಡೋ ಚಕ್ರ ಇನ್ವೆಂಟ್ ಮಾಡ್ಕೊಡು, ಅಲ್ವಾ? ಪ್ರತಿಯೊಂದು ಕೊರತೆನೆ. ಆ ಕೊರತೆಯನ್ನ ಪೂರೈಸ್ಕೊಳಕ್ ಏನ್ ಮಾಡ್ದ? ಬುದ್ಧಿನ ಬಳಸ್ದ. ಹಾಗಾಗಿ ಅಜ್ಞಾನ ಕೂಡ ಕೊರತೆ, ಅದು ಇರದೆ ನಿನ್ನ ಜ್ಞಾನದ ಕಡೆ ಕರ್ಕೊಂಡು ಹೋಗಕ್ಕೆ. ಕೊರತೆ ಬಗ್ಗೆ ನಾವು ಅದನ್ನ ಕೀಳಾಗಿ ನೋಡ್ಬಾರ್ದು. ಯಾವನಿಗೆ ಕೊರತೆ ಇರದೆ ಪೂರ್ಣತೆ ಕಡೆ ಕರ್ಕೊಂಡೋಗ ಗೊತ್ತಾಗತ್ತೆ, ಅದು ಪರಿಪೂರ್ಣತೆ. ಕೊರತೆ ನಮ್ಮನ್ನ ಪೂರ್ಣತೆಯ ಕಡೆ ಕರ್ಕೊಂಡು ಹೋಗಕ್ ಇರುವಂತ ಟೂಲ್ ಅದು. ಅದೇ ನಮ್ಮ ಸಾಧನ. ಅದು ಇಲ್ಲ ಅಂದಿದ್ರೆ, ಮನುಷ್ಯನ್ಗೆ ಯಾರಿಗೂ ಕೊರತೆ ಇಲ್ಲ ಅಂದಿದ್ರೆ ಪ್ರಪಂಚ ಬಹುಶಃ ಉಳಿತಿರ್ಲಿಲ್ಲ, ಅಥವಾ ಬೆಳೀತಾನೂ ಇರ್ಲಿಲ್ಲ. ಇದು ಕೊರತೆ ಇರೋದಕ್ಕೆ ಪೂರ್ಣತೆ ಕಡೆಗೆ ನಡೆದಿರೋದು ನಾವು. ಆ ಪೂರ್ಣತೆ ಯಾವ ಸಿಗತ್ತೋ ಗೊತ್ತಿಲ್ಲ. ಪೂರ್ಣತೆ ಕಡೆಗೆ ಸುಮ್ಮನೆ ಬರ್ತಾನೆ ಇದೆ, ಹೊಸ ಹೊಸ ಕೊರತೆಗಳು ಮೂಡ್ತಾನೆ ಇರುತ್ತೆ. ಹಸಿವೆ ಬೆಳೆದಂತ ಮನಸ್ಸು ಬೆಳೆದಂತಲ್ಲ, ಹಸಿವೆ ಬೆಳೆಯುವುದಯ್ಯ ತಣಿಸಲದನ್ನ ಬಗೆಯುವುದು ಹೊಸ ಹೊಸ ಅಂತ ಗುಂಡಪ್ಪ ಹೇಳ್ತಾರೆ. ಮನಸ್ಸಿಗೂ ಅದು ಈ ಬೆಟ್ಟ ಚೆನ್ನಾಗಿದೆ, ನೆಕ್ಸ್ಟ್ ಅಲ್ಲಿ ಆ ಬೆಟ್ಟ ನೋಡೋಣ, ಅಲ್ಲಿ ಹೋಗೋಣ. 10 ಲಕ್ಷ ದುಡಿದ್ರೆ ಈಗ 50 ಲಕ್ಷ ದುಡಿದ್ರೆ ಹೆಂಗಿರುತ್ತೆ, 1 ಕೋಟಿ ದುಡಿದ್ರೆ ಹೆಂಗಿರುತ್ತೆ, ನಾನು ಈ ಕಾರ್ ತಗೊಂಡು ನೆಕ್ಸ್ಟ್ ಆ ಕಾರ್ ತಗೊಂಡ್ರೆ ಹೆಂಗಿರುತ್ತೆ. ಇದು ಮತ್ತೆ ಮತ್ತೆ ಹೊಸದಾಗಿ ನಮ್ಗೆ ಕೊರತೆಗಳು ಮೂಡ್ತಾ ಇರುತ್ತೆ, ಪೂರ್ಣತೆ ಕಡೆಗೆ ಹೋಗ್ತಾ ಇರ್ತೀವಿ.
ನಾವು ಕೊರಗು ಮತ್ತು ಅತೃಪ್ತಿಯನ್ನ ಬಿಡಬೇಕು. ಹ್ಮ್ ಇದು ಮಾಯೆಯನ್ನ ಮೀರೋದು ಹೇಗೆ ಅಂದ ತಕ್ಷಣ ಧ್ಯಾನದಿಂದಲೋ ಪುಸ್ತಕ ಓದೋದ್ರಿಂದಲೋ ಸಿಗೋಂಥದ್ದಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದು. ಒಂದಕ್ಕೊಂದು ನಂಟು. ಮಾಯೆಯನ್ನ ನಾನು ಮೀರಬೇಕು ಅಂತಂದ್ರೆ ನಾವು ಮೊದಲು ಮಾಯೆಯನ್ನ ಜರಿಬಾರದು. ಮಾಯೆ ಎನ್ನುವ ಕೊರತೆಯಿಂದ ನನಗೆ ಅದು ಅರಿವಾಗಿ ನನ್ನ ಪೂರ್ಣತೆ ಕಡೆ ಹೋಗ್ಬೇಕಾಗ ಸತ್ಯ ಸಿಗುತ್ತೆ. ಮಾಯೆ ಇರೋದಕ್ಕೆ ಸತ್ಯಕ್ಕೆ ಬೆಲೆ ಇರೋದು. ಆ ಮಾಯೆಯಿಂದ ಸತ್ಯದ ಕಡೆಗೆ ಹೋಗ್ತೀನಿ ಗೊತ್ತಾದಾಗ ಅದು ಪರಿಪೂರ್ಣತೆ. ಹ್ಮ್ ಮಾಯೆ ಇದೆ ಅಂತ ತಿಳಿಯುವುದೇ ಒಂದು ಜ್ಞಾನ. ಹ್ಮ್ 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 ಅಲ್ಲೇ ಮಾಯೆ ಅನ್ನೋದೊಂದು ಇದೆ, ಇದನ್ನ ನಾನು ಮೀರಬೇಕು. ಮಾಯೆ ಹೇಗ್ ಫಂಕ್ಷನ್ ಆಗ್ತಿದೆ ಫಸ್ಟ್ ನಮ್ಮನ್ನ ನಾವು ಲೈಫಲ್ಲಿ ನೋಡ್ಕೋಬೇಕು. ನಾವು ಹ್ಮ್ ಒಂದೇ ವಸ್ತು, ಒಂದೇ ವಿಷಯ, ಒಂದೇ ವ್ಯಕ್ತಿ, ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ನೋಡುವ ರೀತಿ ಹೇಗೆ ಬದಲಾಗ್ತಿದೆ ಅನ್ನೋದು ನಮ್ಮನ್ನ ನಾವೇ ಒಳಗೆ ಗಮನಿಸಿ ನೋಡಿದ್ರೆ ನನಗೆ ಗೊತ್ತಾಗ ನನಗೆ ಒಂದು ಮಾಯೆ ಹೇಗ್ ಕಾಡ್ತಿದೆ ಅಂತ. ಎಲ್ರಿಗೂ ಮಾಯೆ ಒಂದೇ ರೀತಿ ಕಾಣಲ್ಲ ಇದು ನೆಕ್ಸ್ಟ್ ಅದೇ ಕೇಳೋಣ ಅಂತಿದ್ದೆ ನನಗೆ ಅಲ್ವಾ? ಒಬ್ಬರಿಗೆ ದುಡ್ಡು ಬಗ್ಗೆ ಅತಿಯಾದ ಆಸೆ ಒಬ್ಬನಿಗೆ ಇರಲ್ಲ, ಅವ್ನಿಗೆ ಇನ್ನೇನೋ ಇರುತ್ತೆ. ಅವ್ನಿಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡೋ ಆಸೆ, ಇನ್ನೊಬ್ಬರಿಗೆ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಆಸೆ, ಅಥವಾ ಏನಿಲ್ಲ ಖರ್ಚು ಮಾಡದೆ ಸೇವ್ ಮಾಡಬೇಕು ಅಂತ ಆಸೆ. ಪ್ರತಿಯೊಬ್ಬನಿಗೂ ಒಂದೇ ರೀತಿ ಮಾಯೆ ಕಾಡಲ್ಲ. ಅದಕ್ಕೆ ಅದು ಮಾಯೆ. ಎಲ್ರಿಗೂ ಒಂದೇ ತರ ಇದ್ದಿದ್ರೆ ಎಲ್ರಿಗೂ ಒಂದೇ ಸೊಲ್ಯೂಷನ್ ಕೊಡ್ಬೋದಿತ್ತು. ಹೌದು. ಅದಕ್ಕೆ ನಾವು ಬೆಳೆದ ಬಂದ ಸಂಸ್ಕಾರ, ನಮ್ಮ ಜೀವನದ ಅನುಭವ, ಇದೆಲ್ಲವೂ ಸೇರಿ ಒಂದು ವಿಷಯವನ್ನ ಗ್ರಹಿಸುವುದರ ಮೇಲೆ ವ್ಯತ್ಯಾಸ ಆಗ್ತಿದೆ ಪ್ರತಿಯೊಬ್ಬನಿಗೂ. ವಸ್ತುತಃ ಎಲ್ಲ ಒಂದೇ. ನಾನು ಯಾವ ಸಂಸ್ಕಾರದಿಂದ ಬಂದಿದ್ದೀನಿ, ನಾನು ಯಾವ ಸಮುದಾಯದಿಂದ ಬಂದಿದ್ದೀನಿ, ಸಮಾಜ ಇವಕ್ಕೆಲ್ಲ ಅಂಟ್ಕೊಂಡಿದ್ರೆ ಅದ್ರ ವ್ಯೂ ಪಾಯಿಂಟ್ ಅಲ್ಲೇ ನೋಡ್ತಾ ಇರ್ತೀವಿ. ನಾನು ಯಾವ್ದಿಂದ ಬಂದೋದು ಯಾವ್ದಕ್ಕೂ ನಾನು ಅಂಟ್ಕೊಂಡಿಲ್ಲ ಅಂದ್ರೆ ನಾನು ಆ ವ್ಯೂ ಪಾಯಿಂಟ್ ನೋಡೋದಿಲ್ಲ, ಮುಕ್ತವಾಗಿ ನೋಡ್ತೀನಿ. ಅಲ್ವಾ? ನಾನು ಅಂಟಿಕೊಂಡಿರುವುದರಿಂದ ನನಗೆ ಮಾಯ ಕಾಡ್ತಾ ಇದೆ. ನಾಟ್ ಜಸ್ಟ್ ಅಜ್ಞಾನ, ಮತ್ತೊಂದು ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಅಂಟಿಕೊಳ್ಳುವುದು. ನಾನು ಒಂದು ಸಂಪ್ರದಾಯಕ್ಕೋ, ಸಮುದಾಯಕ್ಕೋ, ಒಂದು ಸಿದ್ಧಾಂತಕ್ಕೋ, ನನ್ನದೇ ಅನುಭವಗಳಿಗೋ ಎಲ್ಲದಕ್ಕೂ ಅಂಟಿಕೊಂಡಾಗ ಅವುಗಳೇ ನಮ್ಮ ಮೇಲೆ ಪ್ರೊಜೆಕ್ಟ್ ಆಗುತ್ತೆ. ಇವಾಗ ಪ್ರತಿಯೊಬ್ರು ಮಾಯೆಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ತಮ್ಮ ಜೀವನದಲ್ಲಿ ಮಾಯೆ ಹೇಗೆ ಕೆಲಸ ಮಾಡ್ತಿದೆ, ಅವರ ಸುತ್ತ ಅವರ ಒಳಗಡೆ ಮಾಯೆ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಹೌದು. ಇವಾಗ ಪ್ರತಿಯೊಬ್ರು ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೇಕಾಗಿರೋದು ಇದು. ನನಗೆ ಮಾಯೆ ಯಾವ ರೀತಿ ಅಂತಂದ್ರೆ, ಮಾಯೆ ಅಂತಂದ್ರೆ ಇದೆ ಅಂತ, ಮಾಯೆ ಇನ್ ಜನರಲ್ ಆಗಿ ಹೇಗ್ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಅಂದ್ರೆ ಮಾಯೆ ಅಂದ್ರೆ ಏನಂತ ಹೇಳಿದ್ರೆ, ಆದ್ರೆ ನಿನಗೆ ಎಲ್ರಿಗೂ ಇದೆ ಮಾಯೆ ಅಂತಲ್ಲ. ನನಗೆ ಇವಾಗ ನೀ ಹೇಳಿದ್ದು ಕೆಲವೊಂದು ಏನಂತಾರೆ ಅದಕ್ಕೆ, ಸೂಕ್ತವಾಗದೇ ಇರ್ಬೋದು ನನಗೆ ಕೆಲವೊಂದು. ಓಕೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನನಗೆ ಪರ್ಟಿಕ್ಯುಲರ್ ಆಗಿ ಅದು ಅಸೋಸಿಯೇಟ್ ಆಗಕ್ಕಾಗಲ್ಲ ನನಗೆ. ಯಾಕಂದ್ರೆ ನಾನು ಆ ಮಾಯೆಯಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ರೆ ನಾನು ಮಾಯಲ್ಲೇ ಇಲ್ಲ ಅಂತಲ್ಲ. ನನಗೆ ಅದು ಮಾಯೆ ಅಲ್ಲ. ನನಗೆ ಯಾವ್ದೋ ಬೇರೆ ವಿಷಯ ಮಾಯೆ ಇರ್ಬೋದು, ಅಥವಾ ಬೇರೆ ವಿಚಾರಗಳಿಗೆ ನನ್ನ ಮಾಯೆಯಲ್ಲಿ ಸಿಗಾಕೊಂಡಿರ್ಬೋದು. ಹೌದು. ಮಾಯೆ ಇರೋದಂತೂ ಸತ್ಯ. ಮಾಯೆ ಇರೋದಕ್ಕೆ ನಮಗೆ ಕೊರಗು, ಅತೃಪ್ತಿ ಎಲ್ಲವುದು ಇರೋದು, ಅಥವಾ ಏನೋ ಒಂದು ಮಿಸ್ಸಿಂಗ್, ವಾಯ್ಡ್ನೆಸ್ ಏನೋ ಒಂದು ಇರೋದು ಮಾಯೆಯಿಂದನೇ ಅಲ್ವಾ? ಹೌದು. ಸೊ ಇವಾಗ ನಾನು ಸೆಲ್ಫ್ ಅನಲೈಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಸರಿ ನಾನು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡೆ. ನಾನು ಇವಾಗ ಅನಾಲಿಸಿಸ್ ಮಾಡ್ಕೊಂಡೆ, ನನ್ನದೇ ಆದ ಒಂದು ಮಾಯೆ, ಇದು ನನ್ನ ಮಾಯೆ ಸರ್ಕಲ್, ಇದು ಅದು ಚಿಕ್ಕದು ದೊಡ್ಡದು ಸೆಕೆಂಡ್. ನನಗೆ ಇದು ಮಾಯೆ, ನನ್ನ ಚೌಕಟ್ಟಿದು, ಮಾಯೆ ಚೌಕಟ್ಟಿದು. ನಾನು ಇದನ್ನ ಮೀರ್ಬೇಕು. ಇದೇ ನನ್ನ ಮಾಯೆ ಅಂತ ನಾನು ಸರಿಯಾಗಿ ಅನ್ಕೊಂಡಿದ್ದೀನಿ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಅದನ್ನ ಮೀರೋದು ಹೇಗೆ? ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ಒಂದು ವಿಷಯದ ಬಗ್ಗೆ ನಿಮ್ ಮುಂಚೆ ಹೇಗ್ ರಿಯಾಕ್ಟ್ ಮಾಡ್ತಿದ್ದಿ, ಇವಾಗ ಆ ರೀತಿ ರಿಯಾಕ್ಟ್ ಮಾಡ್ತಿರಲ್ಲ. ನೀನ್ ರಿಯಾಕ್ಟ್ ಮಾಡೋ ರೀತಿ, ನಿನ್ನ ಭಾವನೆಗಳು ಮೂಡೋ ರೀತಿ ಬದಲಾಗ ಶುರು ಆಗತ್ತೆ ಯಾವಾಗ ನಿನ್ನ ಮಾಯೆ ನಿನಗೆ ಅರ್ಥ ಆಗ್ತದೆ. ಹೌ ಯು ಆರ್ ಕ್ಲಿಂಗ್ ಟು ಇಟ್, ಅದಕ್ಕೆ ನೀ ಹೇಗೆ ಅಂಟ್ಕೊಂಡಿದೀಯಾ ಅನ್ನುವ ಅದು ನಿನಗೆ ಅರ್ಥ ಆಗಕ್ ಶುರು ಆದಾಗ, ಈಗ ಉದಾಹರಣೆ, ನಾನು ವ್ಯಸನಿ ಅಂತ ಅನ್ಕೋ. ನಾನು ವ್ಯಸನದಲ್ಲೇ ಮುಳುಗಿದ್ದೀನಿ. ನನಗೊಂದು ರಿಯಲೈಸ್ ಆಗುತ್ತೆ, ಹೌದಪ್ಪ ಇಷ್ಟೆಲ್ಲ ಕುಡಿಬಾರ್ದು ಜೀವನದಲ್ಲಿ, ಆರೋಗ್ಯ ಹಾಳಾಗ್ತಿದೆ, ದುಡ್ಡು ವೇಸ್ಟ್ ಆಗ್ತಿದೆ, ಮನೇಲಿ ಎಲ್ರಿಗೂ ನಾನು ಇದು ಮಾಡ್ತಾ ಇದ್ದೀನಿ, ಎಲ್ರಿಗೂ ನೋವು ಉಂಟು ಮಾಡ್ತಾ ಇದ್ದೀನಿ ಅಂತ ನನಗೆ ರಿಯಲೈಸ್ ಆಗಿ ಶುರು ಆದಾಗ, ನಾನು ಎಣ್ಣೆ ಬಾಟಲ್ ನೋಡಿದಾಗ ನಾನು ನೋಡೋದು ಅದ್ರ ಮೇಲೆ ಮೂಡ ಭಾವನೆ ಬದಲಾಗತ್ತಲ್ವಾ? ಮುಂಚೆ ಚಪಲ ಇಳಿತಾ ಇತ್ತು, ಅದ್ ನೋಡಿದ ತಕ್ಷಣ ಹೋಗ್ಬೇಕು, ಸಂಜೆ 6 ಗಂಟೆ ಆಯ್ತು ಓಡೋಬೇಕು ಅಂತಿದ್ದು ನನ್ಗೆ ಯಾವಾಗ ನನ್ನಿಂದ ಎಲ್ರಿಗೂ ದುಃಖ ಆಗ್ತಾ ಇದೆ,
ನಾನು ಜೀವನ ಹಾಳು ಮಾಡ್ಕೊ ರಿಯಲೈಸ್ ಆಗಿ ಶುರು ಆದಾಗ ಏನಾಗತ್ತೆ, ಬಾರ್ ನೋಡಿದಾಗ, ಬಾಟಲ್ ನೋಡಿದಾಗ ಭಾವನೆ ಮೂಡ ಬದಲಾಯ್ತಲ್ವಾ. ಹ್ಮ್ ಹ್ಮ್ ಸೊ ಅಲ್ಲೇ ಗೊತ್ತಾಯ್ತು ನೀ ಆ ಚಪಲವನ್ನ ವ್ಯಸನವನ್ನ ಮೀರ್ತಿದ್ಯಾ ಅಂತ. ಹ್ಮ್ ಯಾರು ಸರ್ಟಿಫೈ ಮಾಡೋದ್ ಬೇಕಿಲ್ಲ. ಓಕೆ ಹ್ಮ್ ಸೊ ದಟ್ ಈಸ್ ಯುವರ್ ಸರ್ಟಿಫಿಕೇಶನ್. ಹ್ಮ್ ನಿಂಗದು ಅದೇ ಸರ್ಟಿಫೈ ಮಾಡುತ್ತೆ. ನೀನು ಒಂದು ವ್ಯಕ್ತಿ ಜೊತೆಗೋ, ವಸ್ತು ಜೊತೆಗೋ, ವಿಷಯ ಜೊತೆಗೋ ಮೊದಲ ವ್ಯವಹರಿಸಿದ ರೀತಿಯಲ್ಲಿ ನೀನು ವ್ಯವಹರಿಸ್ತಾ ಇಲ್ಲ. ಮೊದಲು ಅದ್ರ ಮೇಲೆ ಮೂಡ್ತಿರೋದ ಭಾವನೆಗಳು ಈಗ ಮೂಡ್ತಾ ಇಲ್ಲ ಅಂದ್ರೆ ನೀನ್ ಅದರಿಂದ ಮೀರ್ತಾ ಇದೀಯಾ, ಹ್ಮ್. ಅಂಟಿಕೊಳ್ಳುವುದರಿಂದ ಮೀರ್ತಿದ್ಯಾ ಹ್ಮ್ ಅನ್ನೋದು ನಿನಗೆ ಅಲ್ಲೇ ರಿಯಲೈಸ್ ಆಗಿ ಶುರು ಆಗುತ್ತೆ. ಇದು ನಿನ್ನ ಇದು ಹ್ಮ್ ಹ್ಮ್ ರೆಫರೆನ್ಸ್ ಪಾಯಿಂಟ್ ಅಂತ ಅನ್ಕೋಬಹುದು. ಹ್ಮ್ ಸೊ ಇದು ಇಟ್ಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್. ಹೌದು. ಇವಾಗ ನಾವು ನಾನು ಇದ್ರಲ್ಲಿ ನನ್ನ ಬಿಹೇವಿಯರ್ ಚೇಂಜ್ ಆಗ್ಬಿಡ್ತು ಅಂದ ತಕ್ಷಣ ನಾನು ಎಲ್ಲದನ್ನು ಮೀರಿದೀನಿ ಅಂತಲ್ಲ ಅಲ್ಲ. ಹ್ಮ್ ನಾನು ಅನಾಲಿಸಿಸ್ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸುಮಾರು ಕೊರತೆಗಳಿರ್ತವೆ ನಮ್ಮಲ್ಲೇ. ಹೌದು ಆ ಕೊರತೆಗಳನ್ನ ಎಲ್ಲದನ್ನು ನಾನು ಮೀರ್ತಾ ಹೋದಾಗ ಮಾಯೆಯಿಂದ ಮೀರೋದಕ್ಕೆ ಸಾಧ್ಯ ಅಂತ ಹೌದು. ಹೇಳ್ತಾರೆ. ಅಂಡ್ ಇದಕ್ಕೆ ಯಾರು ಸರ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ನಮ್ಮ ಡೇ ಟು ಡೇ ನಮ್ಮಲ್ಲಿ ಆಗ್ತಿರೋ ಚೇಂಜಸ್, ನಾವು ನಮ್ಮಲ್ಲಿ ಆಗ್ತಿರೋ ಬಿಹೇವಿಯರಲ್ ಚೇಂಜಸ್ ಆಗಿರ್ಬೋದು, ಟ್ರಾನ್ಸಾಕ್ಷನಲ್ ಚೇಂಜಸ್ ಆಗಿರ್ಬೋದು, ಅದೇ ನಮಗೆ ಪ್ರೂಫ್ ನಾನು ಬದಲಾಗ್ತಿದ್ದೀನಾ ಇಲ್ಲ ಅನ್ನೋದಕ್ಕೆ, ನೋಡ್ಕೊಳ್ಳೋದಕ್ಕೆ. ಮತ್ತೆ ಅದನ್ನು ನೋಡ್ಕೋಬೇಕು ನಾವು. ಹೌದು ಇದ್ರಲ್ಲಿ ನಾನು ಇದಕ್ಕೆ ಅಂಟ್ಕೊಂತಿದ್ದೆ, ಅಂಟ್ಕೊಳ್ಳೋದೇ ಬಿಟ್ಟಿದ್ದೀನಾ ಅಥವಾ ಬೇರೆದಕ್ಕೆ ಅಂಟ್ಕೊಂತಿದ್ದೀನಾ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಹ್ಮ್. ವಾಣಿಯ. ಹೌದು ಸೊ ಅಂದ್ರೆ ಅದನ್ನ ಬಿಟ್ಬಿಟ್ಟಿದೀನಿ, ನಾನು ಇದನ್ನ ಮೀರಿದೀನಿ ಅನ್ಕೊಂಡ್ಬಿಟ್ರೆ ಹೌದು ನಾನ್ ಮೀರಿದೀನಿ ಅನ್ನೋದಕ್ಕೂ ಅಂಟ್ಕೊಂಡಂಗ ಆಗುತ್ತೆ ಅಲ್ವಾ. ಹೌದು. ಈ ಸಂಸಾರ ಬಿಟ್ಟು ಆಧ್ಯಾತ್ಮ ಅಂಟ್ಕೋತಾರಲ್ಲ, ಹ್ಮ್. ನಾನೀಗ ಸ್ಪಿರಿಚುವಲ್ ಆಗ್ಬಿಟ್ಟಿದೀನಿ, ನಂಗೆ ಇವಾಗ ಮೆಟೀರಿಯಲಿಸ್ಟಿಕ್ ಇಲ್ಲ, ನಾನು ಆಧ್ಯಾತ್ಮ ಜೀವಿ ಆಗ್ಬಿಟ್ಟಿದೀನಿ. ಹ್ಮ್. ನಾ ಮುಂಚೆ ಸಂಸಾರದಲ್ಲಿದ್ದೆ, ಈಗ ನನ್ನ ಆಧ್ಯಾತ್ಮ ಎರಡು ನಾನು 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 ನಾನಿದ್ದೀನಿ. ನಾನು ಎಷ್ಟು ದಿನ ಇರುತ್ತೋ ಅದ ಆಧ್ಯಾತ್ಮ ಅಲ್ಲ. ಹ್ಮ್. ನಾನು ಇಲ್ದಿರೋದೇ ಆಧ್ಯಾತ್ಮ. ನಾನಿದ್ರೆ ಆಧ್ಯಾತ್ಮ ಅಲ್ಲ ಅದು. ಅಲ್ವಾ? ಯಾಕೆ ಮಾಯೆ, ಒಳಗಿನ ಮಾಯೆ ಬಗ್ಗೆ ನಾನು ಹೆಚ್ಚು ಮಾತಾಡ್ತೀನಿ ಅಂದ್ರೆ, ಹೊರಗಿನ ಮಾಯೆ ಜಗತ್ತು ಮಾಯೆ ಮತ್ತೊಂದು ಅದು ಯಾರು ಹೇಳೋದೋ ಗೊತ್ತಿಲ್ಲ. ಅದು ಅನವಶ್ಯಕ. ಅದು ಹ್ಮ್. ಜಗತ್ತು ಮಾಯೇನೋ ಅಲ್ವೋ, ಜಗತ್ ಮೇಲೆ ಮಾಯನ ಹೇರ್ಪಟ್ಟಿದ್ಯೋ ಇಲ್ವೋ, ಇದನ್ನ ತಿಳ್ಕೊಂಡು ಯಾರಿಗೂ ಏನು ಪ್ರಯೋಜನಕ್ಕೆ ಬಂದಿಲ್ಲ. ನನಗೆ ಮಾಯೆ ಹೇಗೆ ಎಫೆಕ್ಟ್ ಆಗ್ತಿದೆ ಗೊತ್ತಾದವನ್ಗೆಲ್ಲ ಮಾಯನ ಮೀರಿದಾನೆ. ಹ್ಮ್. ಜಗತ್ತಿನ ಮಾಯೆ ಅಂದ್ಬಿಟ್ಟು ಕೂತ್ಕೊಂಡವ್ರಿಗೆ ಯಾರು ಏನು ಮಾಡಕ್ಕಾಗಿಲ್ಲ. ಹ್ಮ್. ಸಮುದ್ರ ಅಯ್ಯೋ ಇಲ್ಲೇ ಈ ದಡದಲ್ಲೇ ಕೂತ್ಕೊಂಡು ನೀರು ಆಳ ನೀನು ಹೋಗಿಲ್ಲ ಅಂದ್ರೆ ಆಗೋದಿಲ್ಲ. ನೀರಿಗೆ ಇಳಿದು ನೋಡ್ಬೇಕು, ಆಳ ಎಷ್ಟಿದೆ ನೋಡ್ಬೇಕು, ದೋಣಿ ಮಾಡ್ಕೊಂಡು ಹೋಗ್ತಿರ್ಬೇಕು ಅವನು. ಹ್ಮ್. ಅವನು ನಿಜವಾದ ಜ್ಞಾನಿ. ಇಲ್ಲಿ ಕೂತ್ಕೊಂಡು ನೀರ ಆಳ ಅಂತಿದ್ರೆ ಹ್ಮ್. ಅಲ್ವಾ, ಅವನಿಗೆ ಕೂತಲ್ಲೇ ಕೂತಿರ್ತಾನೆ. ಅವನ ಯಾರು ನೋಡ್ಬಿಟ್ಟು ಅಲ್ಲಿ ಆಳ ಇದೆ ರೀ ಅಂತ ಹೇಳಿದೀನಿ, ಅಲ್ಲಿ ಆಳ ಇದೆ ಈಜದ್ ಬೇಡ ಸುಮ್ಮನೆ ಕೂತಿರ್ತಾನೆ. ನಿಜ ಆಳ ನೋಡ್ತಾನೆ, ಒಬ್ಬ ಈಜ್ಕೊಂಡು ಹೋಗ್ತಾನೆ, ಇನ್ನೊಬ್ಬ ಸೇತುವೆ ಕಟ್ತಾನೆ, ಇನ್ನೊಬ್ಬ ದೋಣಿ ಮಾಡ್ತಾನೆ, ಹೋಗ್ತಾ ಇರ್ತಾನೆ. ಇವನ್ ಇಲ್ಲೇ ಕೂತ್ಕೊಂಡು ಅದ ನೀರ ಆಳ ನದಿ ಆಳ ನಂಗೆ ಈಜ್ ಬರಲ್ಲ ಇಲ್ಲೇ ಕೂತಿರ್ತಾನೆ. ಅವ್ನ್ ನೀರ್ ಮುಳುಗೂ ಸಾಯಲ್ಲ, ಹ್ಮ್. ದಾಟ್ಕೊಂಡು ಹೋಗಲ್ಲ. ಹ್ಮ್. ಹಾಗಂತ ನೀರಿಂದ ದೂರ ಆದ್ನ ಅದೂ ಇಲ್ಲ, ಎದ್ದು ಹೋಗ್ತಿಲ್ಲ ಪುಣ್ಯಾತ್ಮ, ಇಲ್ಲೇ ಕೂತಿದ್ದಾನೆ. ಇಲ್ಲೇ ಕೂತ ನದಿ ಆಳ ನಂಗೆ ಈಜ್ ಬರಲ್ಲ ಇಲ್ಲೇ ಕೂತಿರ್ತಾನ ನಾನು. ಅವಾಗ ತಾಮಸ ಆಗ್ಬಿಡುತ್ತದು. ಅಟ್ಲೀಸ್ಟ್ ನೀರಿಗೆ ಬಿದ್ದು ಸಾಯೋಣ, ಇಲ್ವಾ ದಾಟ್ಕೊಂಡು ಹೋಗೋಣ. ಅದು ಅಟ್ಲೀಸ್ಟ್ ವಾಸಿ, ಅದು ಎಷ್ಟೋ ವಾಸಿ ಅದು ಇದಕ್ಕಿಂತ. ಪಾನಿ ರಟತೆ ಪ್ಯಾಸ ಹಿ ಮರ ಜಾಯೆ, ಮೋಲ ರಟತೆ ಮೋಲ ಹಾತುನ ಆಯೆ. ಅಲ್ವಾ? ಅಂತ ಶೋಲ ರಟತೆ ಲಬ್ಸ್ ಪೆ ಆಚನ ಆಯೆ. ಬೆಂಕಿ ಅಂತ ಹೇಳ್ತಿದಂತೆ, ತುಟಿಗೆ ಏನು ವ್ಯತ್ಯಾಸ ಆಗ್ಲಿವಂತೆ. ಒಂದು ಕಿಡಿ ತುಟಿಗೆ ಇಟ್ಕೊಂಡಂತೆ, ತುಟಿ ತಕ್ಷಣ ಸುಟ್ಟೈತಂತೆ. ಜ್ಞಾನ ಹಂಗೆ, ಅದು ಸಿಕ್ಕಿದಾಗ ತಾಕದಾಗ ಬೆಂಕಿ ಸುಟ್ಬಿಡುತ್ತೆ ನಮ್ಮನ್ನ. ಸುಮ್ಮನೆ ಬೆಂಕಿ ಅಂತ ನಮ್ಮನ್ನ ಸುಡಲ್ಲ ಅದು. ಬೆಂಕಿ ಸ್ವಲ್ಪ ಒಂದು ಕಿಡಿ ಸಾಕು ನಮ್ಮನ್ನ ಸುಡಕ್ಕೆ, ಅನ್ನುತ್ತದೆ. ಜ್ಞಾನದ ಶಕ್ತಿ ಅದು. ನಿನ್ನ ಸುಟ್ಟಿದೆ, ನಿನ್ನ ಎಚ್ಚರಿಸಿದೆ. ಆರ್ತಿಗೋ ಮತ್ತೊಂದು ನೋಡ್ತಿಲ್ಲ, ಮುಟ್ಟ ತಕ್ಷಣ ಎಲ್ಲಿದ್ರೂ ಅರಿವು ಬಂದ್ಬಿಡುತ್ತೆ. ಎಂತ ಶತಸೋಮಾರಿ ಇರು, ಎಂತ ಸೋಮಾರಿ ಪಕ್ಕ ಹಿಂಗ್ ಬೆಂಕಿ ಇಡುತ್ತೆ, ಅಷ್ಟ ಚುರುಕಾಗಿ ಹಿಂಗ್ ಎದ್ದು ಬಿಡ್ತಾನೆ. ಅಲ್ವಾ? ಎಂತ ಸೋಮಾರಿಯಿಂದ ನಾಯಿ ಬಿಟ್ರೆ ಅವನು ಬೋಲ್ಡ್ ತರ ಓಡಕ್ ಶುರು ಮಾಡ್ಬಿಡ್ತಾನೆ. ಎಂತ ಆಲಸಿ ಇರ್ಲಿ ಅನ್ಬೇಕಾದ್ರೆ. ಯಾಕೆ ಅಯ್ಯೋ ಅದು ಕಚ್ಚುತ್ತೆ ಅನ್ನೋ ಅರಿವು ಅವನಿಗೆ, ತಪ್ಪಿಸ್ಕೋಬೇಕು ಅನ್ನೋ ಅರಿವು ಅವನ್ನ ಓಡಿಸ್ಬಿಡುತ್ತೆ. ಅದು ನಮಗ್ ಬಿಟ್ಟಿರುತ್ತೆ. ಸೈಕಾಲಜಿ ಫ್ಲೈಟ್ ಆರ್ ಫ್ಲೀ ಅಂತ ಹೇಳುತ್ತಲ್ಲ. ಇನ್ನು ಎದುರಿಸಿ ಹೋಗ್ತೀಯಾ ಮಾಯನ, ಅದು ತಪ್ಪು ಹೆದರ್ಕೊಂಡು ಓಡೋಗ್ತೀಯ, ನಮಗ್ ಬಿಟ್ಟಿತ್ತು. ಎರಡು ಆಪ್ಷನ್ ನಮಗೆ ಇರುತ್ತೆ. ಅಜ್ಞಾನಿ ಹೆದರ್ಕೊಂಡು ಓಡೋಗ್ತಾನೆ, ವಿಲ್ ಫ್ಲೀ. ಜ್ಞಾನಿ ಎದುರಿಸ್ತಾನೆ, ವಿಲ್ ಫೈಟ್. ಸೊ ಜ್ಞಾನಿ ಆಗ್ಬೇಕು, ನೀನ್ ದಡ್ಡ ಅಂತ ಗೊತ್ತಾಗ್ಬೇಕು.
ಇಲ್ಲ ನಾ ಜ್ಞಾನಿ ಅನ್ಕೊಂಡ್ಬಿಟ್ರೆ ಮಾಯನ್ನ ಮೀರಿ ನಿನ್ಸ್ಬಿಡುತ್ತೆ. ಮಾಯ ಬಗ್ಗೆ ನಂಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಫೈಟ್ ಮಾಡಲ್ಲ. ಮತ್ತೆ ನದಿ ಹತ್ರ ಕೂತ್ಕೊಂಡು ನದಿ ಆಳ ಅಂತಿರ್ತಾನ ಅವನು. ದಡ್ಡ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಮತ್ತೆ ಕಷ್ಟ ಆಗುತ್ತೆ. ದಡ್ಡ ಅಂತ ಒಪ್ಕೋಬೇಕು ನಾವು. ಒಪ್ಕೋಬೇಕು. ಗೊತ್ತಾಗ್ಬೇಕಂದ್ರೆ ನಾನೆಲ್ಲಿ ದಡ್ಡ ಅಂತ ಮತ್ತೆ ಅದು ಅಹಂಕಾರ ಅಡ್ಡ ಬರುತ್ತೆ. ಒಪ್ಕೊಂಡ್ಬಿಟ್ರೆ ಸುಲಭ ಅಲ್ಲ. ಓಕೆ ನಾನು ದಡ್ಡ ಹೌದು ಅಂತೇಳಿ ಒಪ್ಕೊಳ್ಳೋದು ಅಟ್ಲೀಸ್ಟ್ ಸುಲಭ ಏನಂತ ನನಗೆ ಅನ್ಸೋದು. ಹೌದು. ದಡ್ಡ ಅನ್ನೋ ಪದಕ್ಕೂ ನಾನು ಬಳಸೋ ರೀತಿಲಾಗಿರೋದಕ್ಕೆ ದಡ್ಡ ಅನ್ನೋ ಪದ ಬಂದ ತಕ್ಷಣ ಅಫೆಂಡ್ ಆಗ್ತೀವಿ ನಾವು. ಯಾಕೆ ನಾವು ಬಳಸೋ ರೀತಿಲಿ ನಾವು ಅದನ್ನ ಬೈಗುಳವಾಗೆ ಬಳಸಿರೋದ್ರಿಂದ ನಮಗೆ ಅದು ಅಂದ್ರೆ ಅದು ಹೌದು ಕೆಟ್ಟದಾಗೆ ಕಾಣಿಸುತ್ತೆ ಅಥವಾ ಅವಮಾನವಾಗೇ ಕಾಣಿಸುತ್ತೆ ನಮಗೆ ಹೌದು. ದಡ್ಡ ಅನ್ನೋದು. ನಾವು ದಡ್ಡ ಅಂತ ಯಾಕಂದ್ರೆ ಬೈಯೋದಕ್ಕೆ ಬಳಸ್ತೀವಿ. ನಾವು ಅದಕ್ಕೆ ಕೀಳ್ಮ ಇಟ್ಟಿದೀವಿ. ಯಾವ ವಿಷಯ ಗೊತ್ತಿಲ್ಲ ಅಂತ ನಿಂಗೆ ಗೊತ್ತಲ್ಲ ವಿಷಯ ಅನ್ನಂಗನ್ನ ಫಸ್ಟ್ ಆಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಕೆಲವ್ರು ಮಾಡ್ತಾರೆ ಆಡಿಸ್ಕೊಳಕ್ಕೆ ಇಷ್ಟ ಇಲ್ಲ, ಇನ್ನೊಬ್ರು ಆಡ್ಕೋತಾರೆ ಅಂತ ಗೊತ್ತು ನಾಟಕ ಮಾಡಕ್ ಶುರು ಮಾಡ್ತೀವಿ. ಯಾಕೆ ನಮ್ಗೆಲ್ಲ ಗೊತ್ತು ನಾಟಕ ಮಾಡ್ತೀವಿ ಅಂದ್ರೆ ಗೊತ್ತಿಲ್ದವನ್ನ ಗೌರವಿಸಲ್ಲ ಈ ಪ್ರಪಂಚ. ಅವನ್ನ ಆಡ್ಕೊಳ್ಳುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, ನನಗೆ ಗೊತ್ತು ಯಾಕೆ ಯಾರು ಅಜ್ಞಾನಿ ತಪ್ಕೊಳಕ್ ರೆಡಿ ಇಲ್ಲ ಅಂತ ಅದಕ್ಕೋಸ್ಕರ ಅಜ್ಞಾನಿನ ಗೌರವಿಸ್ತಾ ಇಲ್ಲ ಈ ಪ್ರಪಂಚ. ಜ್ಞಾನಿ ಮಾತ್ರ ಗೌರವಿಸ್ತೀನಿ ಅನ್ನೋದು. ಅದಕ್ಕೆ ಎಲ್ಲರೂ ಏನ್ ಮಾಡಿದ್ರು ಜ್ಞಾನಿಗಳಂತ ಮಾಡ್ತಾ ಇದಾರೆ. ಯಾರಿಗೂ ಅಜ್ಞಾನ ಬೇಕಿಲ್ಲ. ಬಟ್ ಅಜ್ಞಾನಿಯಿಂದ ಗೊತ್ತಾಗದೆ ಅವನಿಗೆ ಜ್ಞಾನ ಸಿಗಲ್ಲ. ಜ್ಞಾನ ಸಿಕ್ಕಿದ ತಕ್ಷಣ ಅದೇನು ದೊಡ್ಡ ವಿಶೇಷವೂ ಅಲ್ಲ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಇದು ಎಷ್ಟೊಂದು ವಿಷಯಗಳಲ್ಲಿ ನಾವು ಟಾಪಿಕ್ಸ್ ಮಾತಾಡ್ತಿರ್ಬೇಕಾದ್ರೆ ಮೀಟಿಂಗ್ಸ್ ಎಲ್ಲ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆಗೆ ಆಗಿರ್ಬೋದು ಎಲ್ಲಾದ್ರೂ ಆಗಿರ್ಬೋದು 4 ಜನ ಸೇರಿದಾಗ ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಹ್ಞೂ ಅಂತಾನೆ ಸುಮ್ಮನಾಗ್ಬಿಡ್ತೀವಿ. ಆಗ್ಲಿ ನಾವು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನನಗೆ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಅಂತಂದ್ರು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಏನಿದು ಅಂತ ಕೇಳ್ಬಿಟ್ರೆ ಅದೇ ನೀವು ಹೇಳ್ದಂಗೆ ಅವಮಾನ ಆಗ್ಬಿಡುತ್ತೆ. ಯಾಕಂದ್ರೆ ಆಡ್ಕೊಂಡ್ಬಿಡ್ತಾರೆ ಅನ್ನೋದೊಂದು ನಮ್ಗೆ ಕೀಳರ್ಮೆ ಅದನ್ನ ಮಾಡಿಟ್ಟಿದ್ದಾರೆ ಕೂಡ. ಅನುಭವಗಳು ಆಗಿರುತ್ತೆ ಕೂಡ. ಹೌದು. ಸೊ ಇದನ್ನ ಇವಾಗ ನನಗೆ ಅನಿಸ್ತಿರೋದು, ನಾನು ಮೊದಲು ಏನ್ ಮಾಡ್ಬೇಕು, ನನಗೆ ಯಾರಾದ್ರೂ ಏನಾದ್ರೂ ಗೊತ್ತಿಲ್ಲ ಅಂತಂದಾಗ ನಾನು ಅವ್ರಿಗೆ ಆಡ್ಕೊಳ್ಳದೆ ನನಗೆ ಗೊತ್ತಿದ್ರೆ ತಿಳಿಸಿ ಹೇಳ್ಬೇಕು ಅನ್ನೋದು ನನಗೆ ಇವಾಗ ಮೂಡಿದ್ದು. ಸೊ ನಾನು ಅದನ್ನ ಮಾಡಕ್ ಶುರು ಮಾಡಿದಾಗ ನಾನು ಇನ್ನೊಬ್ಬರನ್ನ ಕೀಳಾಗಿ ನೋಡದೇ ಇದ್ದಾಗ ನನ್ನನ್ನು ಇನ್ನೊಬ್ರು ಕೀಳಾಗಿ ನೋಡುತ್ತೆ ಅನ್ನೋ ಥಾಟ್ ತಾನಾಗೆ ಹೋಗುತ್ತೇನೋ ಅಂತ ಇವಾಗ ಅನಿಸ್ತಾ ಇರೋದು. ಅದಕ್ಕೆ ಆಧ್ಯಾತ್ಮದಲ್ಲಿ ಎಂಪತಿ ಇರಬೇಕು. ನಾನು ಇನ್ನೊಬ್ಬ ಜಾಗದಲ್ಲಿ ನಿಂತು ಯೋಚನೆ ಮಾಡಕ್ ಗೊತ್ತಿರ್ಬೇಕು. ನಾನು ನನ್ನಿಂದ ಹೊರಗೆ ನಿಂತು ನೋಡೋದು ನನಗೆ ಗೊತ್ತಿರ್ಬೇಕು. ಅದಕ್ಕೆ ಜೀಸಸ್ ಸುಲಭವಾದ ಮಂತ್ರ ಕೊಟ್ಟಿದ್ದಾನೆ, ಜಡ್ಜ್ ಅಂಡ್ ಬಿ ಜಡ್ಜ್ ಅಂತ. ನೀನೊಬ್ಬನ ಜಡ್ಜ್ ಮಾಡ್ತಿದ್ಯಾ, ಇನ್ನೊಬ್ಬ ನಿನ್ನ ಜಡ್ಜ್ ಮಾಡೋದಕ್ಕೆ ನೀನು ರೆಡಿ ಇರ್ಬೇಕು. ಇನ್ನೊಬ್ಬ ನಿನ್ ಜಡ್ಜ್ ಮಾಡ್ತಾನೆ ಅಂದ್ರೆ ಅದಕ್ಕೆ ನೀ ರೆಡಿ ಇರ್ಬೇಕು. ಇನ್ನೊಬ್ಬನ್ ನೀ ಕೆಟ್ಟವನೋ ಒಳ್ಳೇನೋ ನೀ ಹೇಳಂಗಿದ್ರೆ, ನಿನಗೆ ಇನ್ನೊಬ್ಬನ ಕೆಟ್ಟವನು ಅಂತ ಹೇಳಂಗಿದ್ರೆ ಅನ್ನಿಸ್ಕೊಳಕ್ ನೀ ರೆಡಿ ಇರ್ಬೇಕು. ನಾವು ಎಲ್ಲ ನಮ್ಮ ಕೊಯಮತ್ತೂರು ಗುರುಗಳಿಗೆ, ಕನಕಪುರ ಗುರುಗಳಿಗೆಲ್ಲ ನಾನು ಇದು ಮಾಡ್ತಿರ್ತೀನಿ, ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ತಿರ್ತೀನಿ. ಹಂಗಿದ್ದಾಗ ಇನ್ನೊಬ್ಬ ನಾನು ಪ್ರಶ್ನೆ ಮಾಡೋದಕ್ಕೆ ನಾನು ರೆಡಿ ಇರ್ಬೇಕು ಅಲ್ವಾ? ಇಲ್ಲ ಅಂದ್ರೆ ತಪ್ಪಾಗತ್ತೆ. ನೀವು ಊರವ್ರಿಗೆಲ್ಲ ಬೈತೀಯ, ನಿನಗ್ ಬೈದ ಸಹಿಸ್ಕೊಳಲ್ವಲ್ಲ ಅಂತ ಕೇಳ್ತಾರೆ. ನಾ ಅದಕ್ಕೆ ರೆಡಿ ಇರ್ಬೇಕು ಮೊದ್ಲು. ನಾನೀಗ ಹೋಗ್ಬಿಟ್ಟು ಕೊಯಮತ್ತೂರ್ಗೆ ಅಂತ ಇದ್ದೀನಿ, ನಾನಿವಾಗ ಇವ್ರಿಗಂತ ಇದ್ದೀನಿ. ಅದ್ ಯಾಕೆ ಹರ್ಟ್ ಆಗುತ್ತೆ? ಎಕ್ಸಾಂಪಲ್ ಇವಾಗ ಒಬ್ಬ ಇದ್ದ ಮೌಲ್ವಿ, ಆ ಮನುಷ್ಯನ ಈ ದೇಶದ ಓಡಿಸ್ಬಿಟ್ರು, ಬಹಿಷ್ಕಾರ, ಒಳ್ಳೆ ಕೆಲಸ ಮಾಡಿದ್ರು. ಆ ಮೌಲ್ವಿ ಬಗ್ಗೆ ನಾನು ಬೈತಿದ್ದೀನಿ ಅಂತ ಅನ್ಕೊ, ಅವನ ಹೆಸರು ಮರ್ತಾ ಇತ್ತು ನನಗೆ. ಆ ಮನುಷ್ಯ ನಾನು ಬೈತಾ ಇರ್ತೀನಿ ಬೆಳಗ್ಗೆ ಸಂಜೆ, ಆ ಮೌಲ್ವಿ ಸರಿಗಿಲ್ಲ ಅಂತ. ಇವ್ರಿಗೆ ಯಾರಿಗೂ ಸಮಸ್ಯೆ ಆಗಲ್ಲ. ಕೊಯಮತ್ತೂರಿಗೆ, ಕನಕಪುರ ರೋಡಿನ ಶಿಷ್ಯಂದ್ರಿಗೆ ಸಮಸ್ಯೆ ಆಗಲ್ಲ. ಯಾಕೆ? ನೀನ್ ಅವನ ನಂಬಿಲ್ಲ, ಆ ಮೌಲ್ವಿನ. ನೀನು ಆ ಮೌಲ್ವಿನ ನಂಬಿಲ್ಲ, ಹಂಗ ನಿನ್ಗೆ ಏನು ಟ್ರಿಗರ್ ಆಗ್ತಾ ಇಲ್ಲ. ನೀನು ನಂಬಿದ ಗುರುಗೆ ನಾನು ಇಲ್ಲಪ್ಪ ಈ ಮನುಷ್ಯ ಗುರು ಅಲ್ಲ, ನಿಮ್ಗೆ ಮೋಸ ಮಾಡ್ತೀರ ಅಂದಾಗ ನಿನ್ಗೆ ಹರ್ಟ್ ಆಗತ್ತೆ. ಯಾಕೆ ಹೇಳು? ನಾನು ನಂಬಿದ ಗುರು, ನಾನು ಫಾಲೋ ಮಾಡ್ತಿರೋ ಗುರು ನಿನ್ಗೆ ಹರ್ಟ್ ಆಗ್ತಿರೋದು. ಹೌದು ಹೌದು. ನೀ ನಂಬಿದಿರೋ ಗುರು ಯಾವನೊಬ್ಬರ ಬಗ್ಗೆ ನಾನು ಬೈತೀನಿ ಅಂತ ಅನ್ಕೋ, ನೀವ್ ಲೀಸ್ಟ್ ಬಾದರ್ಡ್ ನೀನು. ಹೌದು. ನಿನಗೆ ಆಕ್ಚುಲಿ ಹರ್ಟ್ ಆಗ್ತಿರೋದು ಆ ಗುರುಗ್ ಬೈದೆ ಅಂತಲ್ಲ, ನೀ ನಂಬಿದ ಗುರುಗ್ ಬೈದೆ ಅಂತ, ನಿನ್ನ ಅಹಂಕಾರಕ್ಕೆ ಹರ್ಟ್ ಆಗ್ತಿರೋದು. ಹೌದಾ? ಇದು ಪ್ರಮಾಣ ಮಾಡಿ ಹೇಳ್ತೀನಿ ಇದಕ್ಕೆ. ಇಲ್ಲ, ಇದು ಈ ವಿಷಯ ಯಾಕೆ ನಾ ಹೇಳ್ಬೇಕು ಅನ್ಕೊಂತೀವಿ. ನೀವು ಯೂಶಲಿ ಇದನ್ನ ಹೇಳಕ್ ಬಿಡಲ್ಲ, ಆದ್ರೂ ಯಾಕಂದ್ರೆ ನಮ್ ಫ್ಯಾಮಿಲಿಲೇ, ನಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ಇಷ್ಟ ದಿನ ಅವ್ರನ್ನ ಹಿಡ್ಕೊಂಡಿದ್ದಿ, ಇವಾಗ ಇವ್ರನ್ನ ಹಿಡ್ಕೊಂಡಿದ್ಯಾ ಅಂತಾನೆ ಕೇಳಿದ್ರು. ತಪ್ಪೇನಿಲ್ಲ, ಯಾಕಂದ್ರೆ ನಾನು ಅವ್ರ ಜೊತೆಗೆ ಹಾಗೆ ನಡ್ಕೊಂಡಿದ್ದೆ. ಅಂದ್ರೆ ಅವ್ರು ಒಡನಾಟ ಇಲ್ದೇ ಇರ್ಬೋದು, ಆದ್ರೆ ಆ ವ್ಯಕ್ತಿಗೆ ನಾನು ಯಾವ ಶರಣಾಗತಿಯನ್ನ ತೋರಿಸಿದ್ದೆ, ಅದೇ ಶರಣಾಗತಿನೇ ಇವಾಗ ಇಲ್ಲೂ ತೋರಿಸಿರೋದು. ಅವ್ರು ನೋಡೋದ್ರಲ್ಲಿ ತಪ್ಪೇನಿಲ್ಲ. ಹೌದು.
ಅವರು ನಿಮ್ಮನ್ನ ಏಕವಚನದಲ್ಲಿ ಮಾಡಬಹುದು, ಹೌದು. ಮಾತಾಡಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು. ಅವಾಗ ನನಗೆ ಟ್ರಿಗರ್ ಆಗ್ಲಿಲ್ಲ. ಯಾಕಂದ್ರೆ ಅದು ಗುರುಗೂ ಅಂಟ್ಕೋಬಾರ್ದು ಅಂತ ಹೇಳ್ಕೊಟ್ಟಿದ್ರಿಂದ ಹೌದು. ನೀವು ಪದೇ ಪದೇ ಆಸ್ ಎ ರಿಮೈಂಡರ್ ಹೇಳ್ತಿದ್ರಿ. ನನಗೂ ಅಂಟ್ಕೊಳಂಗಿಲ್ಲ, ಗುರುಗೂ ಅಂಟ್ಕೊಳಂಗಿಲ್ಲ, ಗುರುನಾಥನ್ಗೆ ಅಂಟ್ಕೋಬೇಕು, ಗುರುನಾಥನ್ ಯಾವ್ದು ಸದಾ ಇದೆಯೋ ಅದಕ್ಕೆ ಅಂಟ್ಕೋಬೇಕು. ನಾನು ತಿನ್ಬಾಕ ಮಾತ್ರ ಅಂತ ನಾಗರಾಜಪ್ಪಾಜಿ ಹೇಳ್ತಿದ್ದ ಹೌದು. ಮಾತನ್ನ ನೀವೂನು ಹೇಳೋದು. ತಿನ್ಬಾಕಪ್ಪ ನಿಮಿತ್ತ ಮಾತ್ರ, ಹೌದು. ಇದು ಶಾಶ್ವತ ಅಲ್ಲ, ಗುರುನಾಥ ಶಾಶ್ವತ, ಸತ್ಯ ಶಾಶ್ವತ ಅಂತ ಹೇಳಿದ್ದಕ್ಕೆ ಹೌದು. ಇವತ್ತು ನಾನು ಯಾವ್ದೇ ಕಮೆಂಟ್ಸ್ ನೋಡಿದ್ರು ಅಥವಾ ನನ್ನ ಸುತ್ತಮುತ್ತದಲ್ಲಿ ನಿಮ್ಮನ್ನ ಹೇಗೆ ಅವ್ರಿಗೆ ಹೇಗೆ ಅನ್ಸಿದೆಯೋ ಹಾಗೆ ಮಾತಾಡಿದ್ರು ನನಗೆ ಏನು ಟ್ರಿಗರ್ ಆಗ್ತಿಲ್ಲ. ಯಾಕಂದ್ರೆ ನೀವು ನನಗೆ ಅದಕ್ಕೂ ಅಂಟ್ಕೊಳಕ್ ಬಿಡ್ಲಿಲ್ಲ, ಆ ಮಾಯೆಗೂ ಅಂಟ್ಕೊಳಕ್ ಬಿಡ್ಲಿಲ್ಲ, ಆ ನನ್ನ ಗುರು ಅನ್ನೋ ಅಹಂಕಾರಕ್ಕೂ ಅಂಟ್ಕೊಳ್ಳೋದಕ್ಕೂ ಬಿಡ್ಲಿಲ್ಲ. ಹೌದು. ಅದು ಹ್ಯಾಕ್ ಸಾಧ್ಯ ಆಯ್ತು, ಜೊತೆಗೆ ಇರೋದಕ್ಕೆ ಸಾಧ್ಯ ಆಯ್ತು ಅಂತ ಹೌದು. ನಾನು ಭಾವಿಸ್ತಿರೋದು. ಹೌದು. ಇಲ್ಲಂತಂದ್ರೆ ಪ್ರಾಬ್ಲಿ ದೂರ ಇದ್ದಿದ್ರೆ ಅಥವಾ ನೀವು ನನಗೆ ಅದನ್ನ ಹೇಳದೇ ಇದ್ದಿದ್ರೆ. ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಸಾಧ್ಯ ಆಯ್ತು. ಹ್ಮ್. ಜೊತೆಗೆ ಹೆಚ್ಚಾಗಿ ನೀ ಹೇಳ್ದಾಗ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಿದ್ದಕ್ಕೆ, ಜೊತೆಗೆ ಇದ್ದಾಗ ನನ್ನ ನಡೆ ನುಡಿನಲ್ಲೂ ಹೌದು. ವ್ಯತ್ಯಾಸ ಗೊತ್ತದ. ಓಕೆ, ಇವಾಗ ನನ್ನ ಮಧು ಅಂತ ಮಾತಾಡಿಸ್ತಾರೆ, ನಾಗೇಶ್ ಹಳ್ಳಿಗೋರಲ್ಲಿ ಅಜ್ಜಾರೆ ಅಪ್ಪಾಜಿ ಅಂತಾರೆ, ಅಂತ ಅಪ್ಪಾಜಿ ಮಾತಾಡ್ತಾರೆ. ಅಂತಾರೆ, ಇನ್ಯಾರ ಗುರುಗಳೇ ಅಂತ ಫೋನ್ ಮಾಡ್ತಾರೆ. ಹ್ಮ್. ರೋಸ್ ಇಸ್ ರೋಸ್. ಲಿಟರಲಿ ಶೇಕ್ಸ್ಪಿಯರ್ ಹೇಳ್ದಂಗೆ ವಾಟ್ ದೇರ್ ಇನ್ ದ ನೇಮ್. ಹ್ಮ್. ಮುಗಿದೈತೆ ಪ್ರಪಂಚ. ಕರೆಕ್ಟ್ ಅವ್ನು ಹೇಳಿದ್ದ. ಹ್ಮ್. ಅದೇ ನಾಮರೂಪ ಕಂಡ್ಕೊಂಡ್ಬಿಟ್ರೆ ಮುಗೀತು. ನಾಮರೂಪ ಕಂಡ್ಕೊಂಡ್ರೆ ಕಷ್ಟ. ಯಾಕೆ ವಿಡಿಯೋಗಳಲ್ಲಿ ಪ್ರತಿ ಸಲ ನಾನು ನನ್ನ ಹೆಸರನ್ನ ಪರಿಚಯ ಮಾಡ್ಕೊಳ್ಳಲ್ಲ, ನಾ ಯಾರೋ ಪದೇ ಪದೇ ವಿಡಿಯೋಲಿ ಹೇಳಲ್ಲ, ಎಲ್ಲೋ ಅದನ್ನ ಹಾಕೊಂಡಿರಲ್ಲ. ಯಾಕೆ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಹ್ಮ್. ಜ್ಞಾನವನ್ನಷ್ಟೇ ನೋಡಿ ಅಂತ. ಹ್ಮ್. ಜ್ಞಾನಿ ಇಲ್ಲ ಪ್ರಪಂಚದಲ್ಲಿ ಎಲ್ಲವೇ, ಜ್ಞಾನವಷ್ಟೇ ಇರೋದು. ಜ್ಞಾನಿ ಇಲ್ಲ. ನಿನಗೆ ಜ್ಞಾನವಷ್ಟೇ ಬೇಕು, ನಾಮರೂಪ ಕಂಡ್ಕೋಬೇಡ. ವಾ. ನಿನಗೆ ನೋಡುವಾಗ ನಿನಗಲ್ಲಿ ಜ್ಞಾನ ಸಿಕ್ತಿದೆ ಅನ್ಸ್ತಾ ಸುಮ್ಮನೆ ತಗೋ. ನನ್ನ ನಾಮರೂಪ ನಿನಗೆ ಹೇರಿಕೆ ಆಗಬಾರ್ದು, ಅದು ನಿನಗೆ ವ್ಯಾಲಿಡೇಷನ್ ಆಗಬಾರ್ದು. ನಾ ಹೇಳ್ತಿರೋದು ಜ್ಞಾನವೋ ಅಲ್ವೋ, ನಾ ಹೇಳ್ತಿರೋದು ಸತ್ಯವೋ ಅಲ್ವೋ ಅನ್ನೋದು ನನ್ನ ನಾಮರೂಪ ನಿನಗೆ ಹೇರಿಕೆ ಆಗಬಾರ್ದು. ಯು ಗಾಟ್ ಮೈ ಪಾಯಿಂಟ್. ನಾನು ಯಾಕೆ ಎಲ್ಲೂ ವಿಡಿಯೋಗಳಲ್ಲಿ ಹೇಳ್ಕೊಳ್ಳಲ್ಲ ಅಂದ್ರೆ, ಒಂದು ಫಸ್ಟ್ ಆಫ್ ಆಲ್ ಹೇಳ್ಕೊಳಕ್ ನಾನು ಯಾರು ಅನ್ನೋದು ನನಗೂ ಗೊತ್ತಿಲ್ಲ, ಬೇಕಿಲ್ಲ ಅದ. ಅಂದ್ರೆ ಎಲ್ಲವನ್ನ ಕಳ್ಸ್ಕೊಂಡ್ಮೇಲೆ ನಾನು ಯಾರು ಅನ್ನೋದನ್ನೇ ಕಳ್ಸ್ಕೊಂಡ್ಮೇಲೆ ನಾನು ಯಾರು ಅಂತ ಹೆಂಗ್ ಹೇಳಿ? ಇದು ನನ್ನ ಸಮಸ್ಯೆ ಹೌದು. ಅಲ್ವಾ? ಹ್ಮ್. ನಾನು ಕೇಳುವಾಗ ಯಾರು ಕೇಳಿದ್ರಿ, ನಮ್ಮ ಅಪ್ಪನೇ ನಮ್ಮ ಅಪ್ಪ ಅಂತ ಅವನ ಗುರು ಅನ್ಲಿಲ್ಲ, ಹ್ಮ್. ಅಪ್ಪ ನನ್ನ ಶಿಷ್ಯ ಅನ್ಲಿಲ್ಲ, ಮಗ ಅಂತ ಪ್ರೀತಿಯಿಂದ ಆರಾಮ ಮಾತಾಡ್ಕೊಂಡು ಕೂತಿದ್ವಿ. ಅಡ್ರೆಸ್ ಮಾಡಕ್ ಏನೋ ಅನ್ಬೇಕಿತ್ತು. ನಮ್ಮ ನಾಗರಾಜಪ್ಪನ ಹೆಸರು ನನಗೆ 3 ತಿಂಗಳಾದ್ಮೇಲೆ ಗೊತ್ತಾಗಿತ್ತು. ಅದಕ್ಕೆ ಮುಂಚೆ ಅಪ್ಪಾಜಿಯಿಂದ ಮಂಜಣ್ಣ ಪರಿಚಯ ಮಾಡ್ಕೊಂಡಾಗ ಅಪ್ಪಾಜಿ ಅಂತಿದ್ನ. ಅಪ್ಪಾಜಿಯಿಂದ ಫೋನ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ. ನಾ ಅಪ್ಪನ ಹೆಸರೇ ಗೊತ್ತಿಲ್ಲ, ನಮ್ ಮಾರ್ಗದ ಹೆಸರು ಕೂಡ ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಮಾರ್ಗದ ಹೆಸರೇನು, ಇದು ಅಪ್ಪಾಜಿ ಗುರುಗಳು ಯಾರು, ಅವ್ರ ಗುರುಗಳು ಯಾರು, ನಮ್ಮ ಅಪ್ಪನೇ ಅಪ್ಪಾಜಿ ಮಾರ್ಗ ಆಗಿ 3-4 ತಿಂಗಳಾದ್ರೂ ಗೊತ್ತಾಗಿರ್ಲಿಲ್ಲ. ನನಗ್ ಬೇಕಿದ್ದು ಗುರುನಾಥ ಸಿಕ್ತ. ನನಗೆ ಮಾರ್ಗ ಬೇಕಿತ್ತು, ಮಾರ್ಗದಲ್ಲಿ ನಡ್ಕೊಂಡು ನಾನು ಸತ್ಯವನ್ನ ಕಾಣ್ಕೋಬೇಕಿತ್ತು. ಜಾತನು ಪೂಚೋ ಸಾಧಕಿ ಪೂಚಿಯ ಸಾಧುಕ ಜ್ಞಾನ, ಮೂಲಕರ ತಲವಾರಿಕಿ ರಹೆ ಪಡೆದೋ ಮ್ಯಾನ್ ಅಂತ. ನಿನಗೆ ಬೇಕಿರೋದು ಜಾತನ ಪೂಚೋ ಸಾಧಕಿ. ನೀನ್ ಕೇಳ್ಬೇಡಪ್ಪ, ಅವನು ಜಾತಿಯಿಂದ ಪೂರ್ವಾಪರಗಳೆಲ್ಲ ಅವಶ್ಯಕತೆ ಇಲ್ಲ, ನಿನಗೆ ಜ್ಞಾನವನ್ನಷ್ಟು ನೋಡ್ಬೇಕು. ಜಾತನ ಪೂಚೋ ಸಾಧಕಿ ಪೂಚಿಯೇ ಸಾಧುಕ ಜ್ಞಾನ. ಅದು ಕೂತ್ ಬಿಟ್ಟಿದ್ದು ತಲೆಯಲ್ಲಿ ಚಿಕ್ಕ ವಯಸ್ಸಲ್ಲ, ಕಬೀರ್ ದಾಸ್ ದೋಹೆ. ಎಲ್ಲ ಕಡೆ ತಿರುಳು ಬಿಟ್ಟು ಇದು ಹೊರಗಿನ ಕವಚವನ್ನ ಬಿಟ್ಟು, ವಾಟೆ ಚಿಪ್ಪು ಎಲ್ಲ ಬಿಟ್ಟು ತಿರುಳು ಕಡೆಗೆ ಗಮನ. ನಮ್ಮ ಅಪ್ಪ ಸಿಕ್ಕದಲ್ಲ ತಿರುಳು ಕಡೆನೆ ಗಮನ. ಹಂಗ ನನಗೆ ನಮ್ಮ ಅಪ್ಪನ ಹೆಸರು ಗಿಸರು ಕಟ್ಕೊಂಡು ನನ್ಗೆ ಏನೂ ಆಗ್ಬೇಕಾಗಿರ್ಲಿಲ್ಲ. ನಮ್ಮ ಅಪ್ಪನ ತಲೆ ಕೆಟ್ಟ ನಾಗರಾಜಪ್ಪ, ನನ್ನ ಹೆಸರು ನಾಗರಾಜಪ್ಪ ಕಣಪ್ಪ ಅಂತ. ಹೌದಾ? ಅದು ಅಯ್ಯೋ ಹೋದಲ್ಲ, ಹೆಸರು ಕೇಳಿಲ್ಲ ಅನ್ನೋದು ತಲೆಗೆ ಬಂದಿರ್ಲಿಲ್ಲ, ಹೆಸರು ಕೇಳಬೇಕಿತ್ತು ಅನ್ನೋದು ಇಲ್ಲ. ನಾಗರಾಜಪ್ಪ ನಂಗೆ ಇವಾಗ ಯಾಕೆ ತನ್ನ ಹೆಸರು ಹೇಳ್ತದೆ ಅನ್ನೋದು ನನ್ಗಿಲ್ಲ. ನಮ್ಮ ಅಪ್ಪನ ಜೊತೆ ಮಾತಾಡ್ತಾ, ಅದಕ್ಕಿಂತ ಇನ್ನೊಂದು ಸಂತೋಷ ಇಲ್ಲ ನನಗೆ. ಅದ್ ಏನ್ ಮಾತಾಡಿದ್ರು ಒಂದೇ. ಗುರುನಾಥ ಸಂಪರ್ಕ, ಅವನ್ ಮುಂದೆ ಕೂತಿದ್ದೀನಿ, ಆತ ಮಾತಾಡ್ತಾ ಇದ್ದಾನ, ಆ ಗುರುನಾಥನ ಮಾತು ಕಿವಿಗ್ ಬಿದ್ರೆ ಸಾಕು, ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಂತ ಶರಣಾದ ಹಂತದಲ್ಲಿ ಅಪ್ಪ ಏನ್ ಮಾಡಿದ್ರು ಆಮೇಲೆ ನಾನು ನಾಗರಾಜಪ್ಪ ಅಂತ ಸೇವ್ ಮಾಡ್ಕೊಂಡಿಲ್ಲ ಫೋನ್ ನಂಬರ್. ಅವತ್ತು ಅಪ್ಪಾಜಿ, ನಂಗೆ ಇವತ್ತು ಅಪ್ಪಾಜಿನೇ ಅಲ್ವಾ? ಬಟ್ ಹೇಳ್ಬೇಕಾದ್ರೆ ನಾಗರಾಜಪ್ಪ ಅಂತ ಹೇಳಿ ವ್ಯವಹಾರಕ್ಕಷ್ಟೇ. ಬಟ್ ನನ್ ಗುರುನಾಥ ನಾಗರಾಜಪ್ಪ ಅಲ್ಲ, ಗುರುನಾಥನೇ. ಆತ ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಈ ಉಸ್ಗಲ್ಲೂ ಇದೆ. ಗುರುನಾಥನೇ. ನನಗೆ ಗುರುನಾಥ ನಾಗರಾಜಪ್ಪನಿಂದ ಸಿಕ್ಕದ. ಜಾತನ ಪೂಚ ಸಾಧಕಿ ಪೂಚಿಯ ಸಾಧಕ ಜ್ಞಾನ ಮಾಡ್ಕೊಂಡೆ. ಹಂಗಿದ್ದಾಗ ನಾನು ಯಾರ ಕಟ್ಕೊಂಡು ಏನಾಗಬೇಕಿತ್ತು? ಮತ್ ನಾನು ಇದು ಅನ್ನೋದಾದ್ರೆ ಹಾಗಾದ್ರೆ ನಾನು ಈ ಸ್ಥಾನದಲ್ಲಿ ಕೂರ್ಬಾರ್ದು.
ಯಾವ ಸ್ಥಾನ ಅಂತ ಅನ್ಕೊಂಡಿದಾರೋ ಆ ಸ್ಥಾನದಲ್ಲಿ ನಾನು ಇರಬಾರ್ದು. ಯು ಗಾಟ್ ಮೈ ಪಾಯಿಂಟ್. ಸೊ ನಾನು ಯಾರೋ ಅನ್ನೋದೇ ಕಳಚಿಕೊಂಡಾಗ ನಾನು ಇಂಥವನ್ನ ಹೆಂಗ್ ಪರಿಚಯ ಮಾಡ್ಕೊಳ್ಳೋದು? ನಾ ಪರಿಚಯ ಮಾಡ್ಕೊಳಕ್ ಯಾರು ಇಲ್ಲ ಇಲ್ಲಿ. ವ್ಯವಹಾರಕ್ಕೊಬ್ಬ ಇದ್ದಾನೆ, ಮಧು ಅಂತ ಒಬ್ಬ ಇದ್ದಾನೆ. ವ್ಯವಹಾರಕ್ಕೊಬ್ಬ ಇದ್ದಾನೆ. ಬಟ್ ಈ ಮಧುನೇ ನಾನು ಅಲ್ಲ, ನೀನು ಅಲ್ಲ, ಯಾರು ಅಲ್ಲ. ಈ ಮಧುನೇ ನಾನಲ್ಲ ಅನ್ನೋ ಅರಿವು ನನಗಿದೆ. ಅಷ್ಟೇ ಬಿಟ್ರೆ ನೀನಲ್ಲ, ಮಲ್ಲಿಕಾರ್ಜುನನೇ ನೀನಲ್ಲ, ಮಧುನೇ ನಾನಲ್ಲ. ಅದು ಅರಿವು ನನಗಿದೆ ಅಷ್ಟೇ. ಈ ನಾನ್ ಯಾರು ಇಲ್ಲ. ನಾನು ಇಲ್ದಿರೋವಾಗ ನಾನ್ ಯಾರು ಹೆಂಗ್ ಹೇಳಕ್ಕಾಗುತ್ತೆ? ಹಂಗಿದ್ರೆ ನಿಮಗೇನು ಬೇಕು? ಜ್ಞಾನವಷ್ಟೇ ಬೇಕು. ಜ್ಞಾನವಷ್ಟೇ ತಗೊಳ್ಳಿ. ನೀನ್ ನಾಮ ರೂಪ ಕಂಡ್ಕೊಂಡು ನೀ ಕೇಳಂಗಾಗ್ಬಿಟ್ರೆ, ಓ ನಮ್ ಗುರುಗಳು ಹೇಳೋದು ಅಂತ ಕೇಳೋದು ಬೇಡ. ಇವನ ಚಿಕ್ಕ ಹುಡುಗ ಏನೋ ಶರ್ಟ್ ಪ್ಯಾಂಟ್ ಹಾಕೊಂಡ್ ಮಾತಾಡ್ತಾನಲ್ಲ ಅನ್ಕೊಂಡ್ ಬಿಟ್ಟೋದು ಅದು ಅಜ್ಞಾನವೇ. ಗುರುಗಳು ಹೇಳ್ತಾರೆ ಅನ್ಕೋದನ್ ಕೇಳೋದು ಅಜ್ಞಾನವೇ. ಎರಡು ಮಾಯೆ. ಜ್ಞಾನ ಸಿಕ್ತಿದೆ ಅನ್ನೋದಷ್ಟೇ ಸತ್ಯ ಯಪ್ಪ ಅಲ್ವಾ? ಸತ್ಯ ಇದು ನಿಜಲ್ಲಿ ನೀವು ಹೇಳ್ತಿರ್ಬೇಕಾದ್ರೆ ಹೌದಲ್ಲ ಅನ್ಸ್ತಿದೆ ನನಗೆ. ಹೌದಲ್ಲ ಈಗ ನೋಡೇ ಇಲ್ಲಲ್ಲ ಅನ್ಸ್ತಾ ಇದೆ. ಯಾಕಂದ್ರೆ ನಾನು ಇವಾಗ ವಿಡಿಯೋ ಶುರು ಮಾಡ್ಬೇಕಾದ್ರೆ ನಾಳೆ ಏನೋ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಕೇಳಿದೆ ನಾನು. ಅಲ್ವಾ? ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಮುಗ್ದಾಯ್ತು. ಇಂಥ ಶಿಕ್ಷಣ ಶರೀಫರ ಮಾರ್ಗ ಇಂಥ ಸ್ಥಾನಕ್ಕೆ ಕೂತಿದೀನಿ ಅಂತ ಪ್ರತಿ ವಿಡಿಯೋನಲ್ಲೂ ಹೇಳ್ಕೊಳ್ಳೋದು. ಹಿಂಗೆ ಕೆಳಗಡೆ ಹಿಂಗೆ ನಾನು ಬ್ಯಾಂಡ್ ಹಾಕ್ಬಿಟ್ಟಲ್ಲಿ ಶ್ರೀ 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 ಮಧುಕಟ್ಟೆ ಗುರೂಜಿ ಶಿಶುನಾಳ ಶರೀಫ ಗುರು ಮಾರ್ಗ ಅಂತ ಕೆಳಗೆ ಹಾಕೊಂಡ್ಬಿಟ್ರೆ ವಿಡಿಯೋದಲ್ಲಿ ನಿನ್ಗೆ ಅರ್ಧ ನಿನ್ನ ಕನ್ವಿನ್ಸ್ ಮಾಡ್ಬಿಟ್ಟಂಗೆ. ನಾನು ನಿನ್ನ ಅರ್ಧ ಕನ್ವಿನ್ಸ್ ಮಾಡ್ಬಿಟ್ಟಂಗೆ. ಅವಾಗ ಆಗಲೂ ಜನ 100% ಮಾತು ನಂಬ್ತಾರೆ ಅಂತ ಹೇಳಕ್ ಆಗಲ್ಲ ನಾನು. ಆದ್ರೆ ಓ ಶರೀಫಜ್ಜನ್ ಗುರುಮಾರ್ಗದವರ ಇರು ಅಂತ ಆಸಕ್ತಿಯಿಂದನೂ ಕೇಳ್ಬೋದು. ಆಸಕ್ತಿ ಜೊತೆಗೆ ನಾ ಹೇಳಿದೆಲ್ಲ ಸರಿ ಅಂತಾನು ಒಪ್ಕೋಬಹುದು. ಯಾವ್ದೋ ಒಂದು ಗುರುಪೀಠ ಅಂತ ಇದೆ ಅಂತನಲ್ಲ. ಅದೊಬ್ಬ ನಾನು ಗುರು ತರ ನಾನು ಕೂತ್ಕೊಂಡು ನಾಗೇಶ್ ಹಳ್ಳಿ ನಾನು ಏನ್ ಕಾಸ್ಟ್ಯೂಮ್ ಇರ್ತೀನೋ ಮತ್ತೊಂದು ಇರ್ತೀನೋ ನಮ್ ಆರಾಧನೆ ಮಾಡೋ ಮತ್ತೊಂದು ಮಾಡೋ ತರ ನಾನು ಗೆಟಪ್ ದಿನ ಕೂತ್ಕೊಂಡು ನಾನು ವಿಡಿಯೋ ಮಾಡ್ಬೋದು. ಮಾಡಿದಾಗ ಏನಾಗುತ್ತೆ, ನೀನು ತಲೆಯಲ್ಲಿ ಕೂರತ್ತಲ್ವಾ ಅದು. ಇಲ್ಲರೇ ಚಿಕ್ಕ ಹುಡುಗ ಎಷ್ಟೊಂದು ವಿಡಿಯೋಸ್ ಫೋನ್ ಮಾಡ್ತಾರಲ್ಲ, ನೀವು ವಯಸ್ಸಲ್ಲಿ ಚಿಕ್ಕವರು, ನಾನು ವಯಸ್ಸಲ್ಲಿ ಇಷ್ಟು ಇದೇ ಹೇಳ್ತಿರ್ತಾರೆ. ಆತ್ಮಕ್ ವಯಸ್ಸೇ ಇಲ್ಲ. ಅದು ಅಧ್ಯಾತ್ಮ. ಹೌದಾ? ಯಾವ್ದು ನೀವು ತಿಳ್ಕೊಳಕ್ ಬಂದಿದ್ರೋ ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಗಂಡು ಹೆಣ್ಣಿಲ್ಲ, 106 ಜನ್ಮಗಳು ಹೊತ್ಕೊಂಡ್ ಬಂದಿದ್ರೆ ಅಂದ್ರೆ ಇದಕ್ಕೆ ವಯಸ್ಸು ಇಲ್ಲ. ಯಾವ್ದು ಹುಟ್ಟು ಇಲ್ಲೋ ಸಾವು ಇಲ್ವೋ ಅದಕ್ಕೆ ಯಾವ ವಯಸ್ಸು? ನಾನು ನಿಮ್ ಏನಂತ ಕೇಳಲಿ ಅಂತ ಕೇಳ್ತಾರೆ. ನಿಮ್ಮಿಷ್ಟ ಅಂತೀನಿ ನಾನು. ಯಾಕಂದ್ರೆ ನೀ ಕೊಟ್ಟ ನಾಮರೂಪ ಅದು ಕೂಡ ನಿನಗೆ ಈ ಕ್ಷಣಕ್ಕಷ್ಟೇ ಸತ್ಯ. ಮತ್ತೆ ನೀನು ಒಂದು ಸಂಸ್ಕಾರದಲ್ಲಿ ಬಂದಿರ್ತೀಯ, ನನ್ನ ಮಾತು ನಿನಗೆ ಒಂಥರ ಅರ್ಥ ಆಗಿರುತ್ತೆ. ಅದ್ರ ಆಧಾರದ ಮೇಲೆ ನಿನಗೆ ನನ್ನೇನೋ ಒಂದ್ ರೀತಿ ಹೆಸರಲ್ಲಿ ಕರಿಬೇಕು ಅನ್ಸುತ್ತೆ. ಒಬ್ರು ಸಾರ್ ಅಂತಾರೆ, ಒಬ್ರು ಗುರುಗಳೇ ಅಂತಾರೆ, ಅವರು ಮಧು ಅಂತಾನೆ ಕರೀತಾರೆ. ಎಲ್ಲರೂ ಕೊನೆಗೆ ಅದೇ. ಬಟ್ ನಾನ್ ತಗೊಳ್ಳೋದ್ರಿಂದೇನು ಪ್ರೀತಿ ಅಷ್ಟೇ ಅಲ್ಲ ಅಲ್ವಾ? ಅವ್ನು ಮಲ್ಲಪ್ಪ ಅಂತ ಪ್ರೀತಿಲೂ ಕರಿಬೋದು, ಮಲ್ಲಪ್ಪ ಅಂತಾನು ಅನ್ಬೋದು, ಏಯ್ ಮಲ್ಲಪ್ಪ ಅಂತ ಅನ್ಬೋದು. ನಿನ್ ಹೆಸರು ಕರಿತಿದ್ದೀನಲ್ಲ, ಮಲ್ಲಿಕಾರ್ಜುನ್ ಅಂತಾನೆ ಕರಿತಿದ್ದೀನಲ್ಲ, ನೀನ್ ಯಾಕೆ ಬೇಜಾರು ಮಾಡ್ಕೋತ ಅನ್ನಕ್ಕಾಗತ್ತಾ? ನಿಂಗೆ ಬೇಜಾರಾಗೋದೇನೋ ಟೋನ್ ಇಂದಲ್ವಾ, ನನ್ ಯಾವ ಭಾವದಿಂದ ತಾನೆ. ಹೌದೌದು. ಸುಮ್ನೆ ಕೂತ್ಕೊಳ್ರಿ ಗುರುಗಳೇ ಅಂತ ಅನ್ಬೋದಲ್ಲ. ನೋಡಿ ಸಾರ್ ಗುರುಗಳೇ ಅಂತ ಬಳಸಿದೀನಿ, ಬೇಜಾರ್ ಮಾಡ್ಕೊಳಂಗಿಲ್ಲ ಅನ್ನಕ್ಕಾಗಲ್ಲ. ಬೈದಿದ್ಯಾ ಕಣಯ್ಯ ಅಂತ ನಾನು. ಬಟ್ ಗುರುಗಳೇ ಅಂತ ಇದೆಯಲ್ಲ, ಅಲ್ಲಿ ನೀವು ಬೈದಿದೀನಿ ಅಂತ ಅನ್ಬಾರ್ದು ಅಂತ ನೀವು ವಾದ ಮಾಡ್ಬಿಟ್ರೆ ನನ್ ಜೊತೆ. ಸೊ ನಾಮದಲ್ಲಿ ಅಷ್ಟೇ ಇಲ್ವಲ್ಲ, ರೂಪದಲ್ಲೂ ಇದೆಯಲ್ಲ. ಮತ್ತೆ ಆ ನಾಮ ಯಾವ ರೀತಿ ಬಳಸದ ಮೇಲೂ ಭಾವನೆಗಳು ಮೂಡ್ತಿರತ್ತಲ್ವಾ. ನೀ ಯಾವ ಭಾವದಲ್ಲಿ ಹೇಳಿದಿ ನೋಡ್ಕೊಂಡು ಭಾವ ಮೂಡೋದು. ಯಾವ ನಾಮ ಬಳಸ್ತಿ ಮೇಲೆ ಭಾವ ಮೂಡಲ್ಲ ಅಲ್ಲಿ. ಹಂಗಿದ್ರೆ ನೀ ಕೊಟ್ಟಿದ್ದ ನಾಮ, ಬಟ್ ನನಗ್ ಬೇಕಿರೋದಲ್ಲಿ ಭಾವ. ನನಗೆ ಬೇಕಿರೋದು ನಿನ್ನ ಭಾವ, ನಿನಗೆ ಬೇಕಿರೋದು ನನ್ನ ಜ್ಞಾನ. ಅದ್ ನನ್ನ ಜ್ಞಾನವೂ ಅಲ್ಲ. ನನ್ನ ಜ್ಞಾನದ ತಪ್ಪಾಗತ್ತೆ. ನಿನಗ್ ಬೇಕಿರೋದು ಜ್ಞಾನ, ನನಗೆ ಬೇಕಿರೋದು ಭಾವ. ಇದಿಷ್ಟ ನಮ್ಮಿಬ್ಬರ ಮಧ್ಯೆ ಒಡನಾಟ, ಕೊಡುಕೊಳ್ಳುವಿಕೆ ಅಲ್ವಾ? ಇದು ನೋಡಿದಾಗ ನಮ್ಗೆ ಮಾಯೆ ಅಂಟಲ್ಲ. ನಾವು ನಾಮ ರೂಪಕ್ಕೆ ಸಿಗಾಕೊಂಡ್ರೆ ಮಾಯೆ ಇದಾಗ್ಬಿಡುತ್ತೆ, ಮಾಯ ಕಾಡುತ್ತೆ. ಅವಾಗ ಈ ವ್ಯಕ್ತಿ ಹೇಳೋದು ನೀನ್ ಅವಾಗ ಅದನ್ನ ಕೇಳಿಸ್ಕೊಂಡು ನೀ ಇಂಟ್ರೋಸ್ಪೆಕ್ಟ್ ಮಾಡಕ್ ಶುರು ಮಾಡ್ತೀಯ. ಒಳಗಡೆ ನೀ ಅದನ್ನ ಚಿಂತನೆ ಮಂಥನ ಮಾಡ್ತೀಯ. ನಾನೇ ಒಂದು ನಾಮರೂಪದಲ್ಲಿ ಬಂದು ಕೂತ್ಕೊಂಡ್ರೆ ಆ ನಾಮರೂಪದ ಮೇಲೆ ನಿನಗೆ ಮೂಡುವಂತಹ ಅಭಿಪ್ರಾಯಗಳಿದೆ ಗೊತ್ತಾ? ಪ್ರಿಜುಡೈಸ್ಡ್ ಮೈಂಡ್ ಇರುತ್ತಲ್ವಾ. ಪ್ರಿಜುಡೈಸ್ ಮೈಂಡ್ ಇರುತ್ತಲ್ವಾ. ಒಂದೊಂದು
ಇದಕ್ಕೂ ಹ್ಮ್. ಕಾವ್ಯ ಹಾಕೊಂಡ್ ಬಂದ್ರೆ ಒಂಥರ ಜನಕ್ಕೆ ಆ ನಾಮರೂಪಗಳ ಒಂಥರ ಪ್ರಭಾವ ಬೀರುತ್ತೆ. ಹೌದು. ಸೊ ಸಂಸಾರಿ ತರ ಒಂದ್ ಹಾಕೊಂಡ್ ಕೂತ್ಕೊಂಡ್ರೆ ಒಂದ್ ರೀತಿ ಪ್ರಭಾವ ಬೀರುತ್ತೆ. ನಾವ್ ಯಾವ ಜಾಗದಲ್ಲಿ ಕೂತು ವಿಡಿಯೋ ಮಾಡ್ತಿದ್ವಿ ಬೇಲು ಪ್ರಭಾವ ಬೀರುತ್ತೆ. ನಾನು ಹೇಳೋ ವಿಷಯನ ಪ್ರಭಾವ ಬೀರುತ್ತೆ, ಬಟ್ ಅದ್ರದ್ದು ಪ್ರಪೋರ್ಷನ್ ಕಡಿಮೆ ಆಗ್ಬಿಡ್ತದೆ. ಅದ್ರ ಪ್ರಮಾಣ ಕಡಿಮೆ. ಅದು ಅವಾಗ 60% 40% ನಿಂತ್ಕೊಂಡ್ಬಿಡ್ಬೋದು. ಮಿಕ್ಕಿದ ನಾಮರೂಪಗಳೇ 50% ತಗೊಂಡ್ಬಿಡ್ಬೋದು ಅಲ್ವಾ. ಮೈಂಡ್ ಸೆಂಡ್ ಮಾಡುತ್ತೆ ಸಿಗ್ನಲ್. ಹಂಗೆ ಇಲ್ಲ, ಅದು ಕಲಿಯಕ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬ್ಯಾಕಲ್ ಮಾತಾಡ್ತಾರೆ, ಆಗ ಯೂನಿವರ್ಸ್ ಸೆಂಡ್ ಮಾಡ್ತೀನಿ, ಅದು ಕಲಿಬೇಕಂತ ಆಸೆ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಅದು ಅಭಿವ್ಯಕ್ತಿತ್ವ. ಸರ್ ಇದು ಎಕ್ಸ್ಪ್ರೆಷನ್ ಇರುತ್ತಲ್ಲ ಅದು ಅದು ತುಂಬಾ ನೈಸ್ ಆಗಿರುತ್ತೆ. ಎಷ್ಟ್ ದಿನ ಅಂತ ಕೊಯಂಬತ್ತೂರು ಮತ್ತೆ ಕನಕಪುರ ರೋಡ್ನೇ ಆಡ್ಕೊಳ್ಳಿ, ನನಗೂ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ಲ. ನೀವು ಅಜ್ಞಾನಿಗಳು ಆಡ್ಕೊಳಂಗಿಲ್ಲ. ಇದು ಕರೆಕ್ಟ್ ಆದ ಜ್ಞಾನ. ನಾನ್ ಮಾಡಿದ್ದೆಲ್ಲ ಸರಿ ಅನ್ಬಿಟ್ಟಿದ್ದೀರಿ ಇವಾಗ. ನೀವ್ ಮಾಯ ಗಂಟ್ಕೊಂಡಂಗ ಆಗ್ಬಿಡ್ತಿತ್ತು ಅಲ್ವಾ. ಇಲ್ಲ ಅಂದ್ರೆ ನೀನು ಅಣ್ಣ ಹೆಂಗೇನು ಅನ್ನಂಗಿಲ್ಲಪ್ಪ, ಅವ್ರು ಏನಾದ್ರು ಸರಿನೇ ಹೇಳ್ತಿರ್ಬೋದು ಅನ್ಕೊಂಡು ನೀವ್ ಸುಮ್ನೆ ಕುತ್ಕೊಂಡ್ಬಿಡ್ತಿದ್ದಿ. ಇವಾಗ ನಾನ್ ತಿದ್ದಿದ್ಯಲ್ವಾ. ಹಾಗೆ ನೀವು ಅಜ್ಞಾನಿಗಳನ್ನ ಆಡ್ಕೊಂಡಿಲ್ಲ, ಅಜ್ಞಾನಿಗಳು ತಪ್ಪು ದಾರಿಗೆ ಹೋಗ್ತಿರೋದನ್ನ ತಿದ್ದಿ ಹೇಳ್ತಿದ್ದೀರಾ ಅಂತ ನನಗ್ ಗೊತ್ತು. ಆದ್ರೆ ಇಷ್ಟೊತ್ತು ನೀವು ಮಾತಾಡಿದಾಗ ಮೊದಲು ಮೈಂಡಿಗೆ ಹೊಳೆಯೋದೆ ಇಷ್ಟೊತ್ತು ಹೇಳಿದ್ದು ನೀನು ಬೇರೆ, ಈಗ ನೀನ್ ಆಡ್ಕೊಂತಿದ್ದೆ ಅಂತಾನೆ ಆಗ್ಬಿಡುತ್ತೆ. ಹೌದು. ಇದರಿಂದ ಆಗೋ ಪರಿಣಾಮಗಳ ಮೇಲೆ ನಿಮಗಿರೋ ಬೇಜಾರಿಂದ ಬೇಜಾರಷ್ಟೇ. ಮಾತಾಡ್ತಿರೋದಷ್ಟೇ ಬಿಟ್ರೆ ಯಾರ ಮೇಲೂ ಸಿಟ್ಟಿಲ್ಲ ಅನ್ನೋದು ನನಗ್ ಗೊತ್ತು. ಹಾಗಾಗಿ ಇವರು ಕ್ಲಾರಿಫೈ ಅಷ್ಟೇ. ಜೇಸಸ್ ಅಂತಾನೆ ಏನ್ ದೇವಸ್ಥಾನ ಕಟ್ತೀರ ಹೊಡೆದಾಕ್ಬಿಡಿ, ಮುಳುಗನ ಕಟ್ಕೊಡ್ತೀನಿ. ಅದೇನ್ ಶಾಶ್ವತ ಅಲ್ಲಪ್ಪ, ದೊಡ್ಡ ವಿಷಯ ಅಲ್ಲ ಪಾಪ. ಅದ್ ಹೇಳೋದಕ್ಕೂನು ಒಂದ್ಸಲಿ ಹಾರ್ಷ ಅಲ್ಲಮ ಪ್ರಭು ಆಗ್ಲಿ, ಕನಕದಾಸರಾಗ್ಲಿ, ಪುರಂದರದಾಸರಾಗ್ಲಿ, ಯಾವ್ದೇ ದಾರ್ಶನಿಕ ಪಾಪ ಹಾರ್ಷಾಗಿ ಯಾಕೆ ಮಾತಾಡ್ದಂದ್ರೆ ಮೆತ್ತ ಮಾತಾಡ್ದ ಕೇಳಿಸ್ಕೊಂಡಿಲ್ಲ ಅವ್ರುಗಳು. ಬುದ್ಧ ಮೆತ್ತಗ್ ಮಾತಾಡಿದಾನೆ, ಉಪನಿಷತ್ಕಾರರು ಮೆತ್ತಗ್ ಮಾತಾಡಿದ್ದಾರೆ. ಯಾರನ್ನು ಅಣುಕಿಸ್ಕೊಳ್ದೆ ಮತ್ತೊಂದ್ ಮಾಡಿದೆ ಪಾಪ. ತುಂಬಾ ಟು ದ ಪಾಯಿಂಟ್ ಮಾತಾಡಿದ್ರು ಉಪನಿಷತ್ಕಾರರು. ಬುದ್ಧ ಟು ದ ಪಾಯಿಂಟ್ ಮಾತಾಡಿದಾನೆ. ನೆಟ್ಟಿಗೆ ಕೇಳಬೇಕಿತ್ತಲ್ಲ ಅವಾಗ. ಅದಕ್ಕೆ ಕೊಂಕ್ ಮಾತಾಡಕ್ ಶುರು ಮಾಡಿದ್ರು. ಭಗತ್ ಸಿಂಗ್ ಕೇಳ್ತಾರೆ, ಯಾಕಪ್ಪ ನೀನು ಕೋರ್ಟಲ್ಲಿ ಬಾಂಬ್ ಹಾಕ್ದಿ? ಬಾಂಬ್ ಹಾಕಿಲ್ಲ ಪಾಪ, ಹುಸಿ ಬಾಂಬ್ ಹಾಕಿದ್ದು. ಅದು ಬರೀ ಢಮ್ ಅಂತ ಸೌಂಡ್ ಬಂದು ಹೊಗೆ ಆಡ್ತು ಬಿಟ್ರೆ ಅದು ಯಾರಿಗೂ ಹಾನಿ ಮಾಡಿಲ್ಲ, ಪ್ರಾಪರ್ಟಿ ಡ್ಯಾಮೇಜ್ ಆಗಿಲ್ಲ, ಪ್ರಾಣ ಹಾನಿ ಆಗಿಲ್ಲ. ಭಗತ್ ಸಿಂಗು ಹುಸಿ ಬಾಂಬ್ ಹಾಕಿದ್ದಲ್ಲಿ. ಕಿವಿ ಕಡಿಮೆ ಕೇಳಿಸೋದಕ್ಕೆ ಜೋರ್ ಸದ್ದು ಮಾಡ್ಬೇಕಾಗತ್ತೆ ಅಂತ ಭಗತ್ ಸಿಂಗ್ ಅಂತಾನೆ. ಇವರೆಲ್ಲ ಮಂದಮತಿಗಳು ಕೇಳಿಸ್ತಾ ಇಲ್ಲ, ಇವ್ರು ಮೆತ್ತು ಹೇಳಿದ್ರೆ ಕೇಳಿಸಲ್ಲ, ಅದಕ್ಕೆ ಜೋರಾಗಿ ಹೇಳ್ಬೇಕಿತ್ತು. ಅದಕ್ಕೋಸ್ಕರ ಹುಸಿ ಬಾಂಬ್ ಹಾಕಿ ಇನ್ಕಲಾಬ್ ಜಿಂದಾಬಾದ್ ಅಂತ ಭಗತ್ ಸಿಂಗ್ ಹೇಳ್ತಾರೆ. ಒಂದೊಂದ್ಸಲಿ ಕೆಣಕಬೇಕಾಗತ್ತೆ. ಮಲಗಿರನ್ನ ಹೊಟ್ಟು ನನ್ನ ನಿದ್ದೆ ಮಾಡ್ತಿದೆ, ಅಣ್ಣಯ್ಯ ಎದ್ದೇಳಿ ಅಣ್ಣಯ್ಯ ಅಂದ್ರೆ ಆಗಲ್ಲ, ಅಲಾರಾಮೇ ಬಡ್ಕೋಬೇಕು ಜೋರಾಗಿ. ಅಣ್ಣಯ್ಯ ಎದ್ದೇಳಿ ಅಣ್ಣಯ್ಯ, ಲೇಟ್ ಆಗೋಯ್ತು ಅಣ್ಣಯ್ಯ, ಎದ್ದೇಳ್ತೀನಿ ನಾನು. ವಿಧಿ ಇಲ್ಲ, ನನ್ನ ನಿದ್ದೆ ಹಾಳು ಮಾಡಿ ಹೇಳಿಸ್ಬೇಕು. ಗಾಢವಾಗಿ ನಿದ್ದೆ ಮಾಡ್ತಿರೋನ್ನ ನಿದ್ದೆ ಹಾಳು ಮಾಡ್ಬೇಕು ನಾವು. ಅಜ್ಞಾನಿಗಳು ಹಿಂಗೆ ಹೇಳಿಸ್ಬೇಕು, ಈಗ ವಿಧಿ ಇಲ್ಲ. ಯಾಕೆಂದ್ರೆ ಇವರೆಲ್ಲ ಕೂತ್ಕೊಂಡು ನಿಮ್ಗೆ ಜೋಗಳ ಹಾಡ್ತಾ ಇದಾರೆ. ಎಲ್ಲ ಜೋಗಳ ಹಾಡಿ 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 ಮಲಗಿಸ್ತಾ ಇದಾರೆ ನಿಮ್ಮನ್ನ. ಮ್ಯಾನಿಫೆಸ್ಟೇಷನ್, ಸೆಲ್ಫ್ ಲವ್, ಏನೇನ್ ಕಥೆಗಳು. ಆಕಾಶಿಕ್ ರೆಕಾರ್ಡಿಂಗ್ ಅಂತೆ, ಆಕಾಶಿಕ್ ಹೀಲಿಂಗ್ ಅಂತೆ, ಪಾಸ್ಟ್ ಲೈಫ್ ಹೀಲಿಂಗ್ ಅಂತೆ, ಏನೆಲ್ಲ. ನಿನ್ನ ತಪ್ಪು ನೀನೇ ಸರಿ ಮಾಡ್ಕೋಬೇಕು ಅನ್ನೋದು ಬಿಟ್ಟು ಇನ್ನೆಲ್ಲ ಹೇಳ್ಬಿಟ್ಟು ನಿಮ್ ಜೋಗಳ ಆಡಿಸ್ತಿರ್ಬೇಕಾರೆ ನಾ ಬಂದು ಹಿಂಗೆ ಹೇಳಿಸ್ಬೇಕು. ನನ್ ವಿಧಿ ಇಲ್ಲ, ಅದ್ ನನ್ ತಪ್ಪಲ್ಲ. ಅದು ಐ ಆಮ್ ಲೆಫ್ಟ್ ವಿತ್ ನೋ ಅದರ್ ಆಪ್ಷನ್. ನಂಗೆ ಯೂನಿವರ್ಸ್ ಯಾವ ಆಪ್ಷನ್ಸ್ ಸೆಂಡ್ ಮಾಡ್ತಾ ಇಲ್ಲ ನನ್ಗೆ. ಅದು ಸೆಂಡ್ ಮಾಡಿದಿದ್ರೆ ನಾನು ಬಹುಶಃ ನಾನು ರಿಸೀವ್ ಮಾಡ್ಕೋತಿದ್ದೆ. ನಂಗೆ ಯೂನಿವರ್ಸ್ ಸೆಂಡ್ ಮಾಡ್ತಲ್ಲ ಯಾವ ಆಪ್ಷನ್ಸ್ನು. ಸೆಂಡ್ ಮಾಡಿದ್ದಿನ ನಾನು ಏನ್ ಮಾಡ್ತೀನಿ, ಅವತ್ತು ಬಂದು ಆ ಸೆಂಡ್ ಮಾಡಿದ ಇನ್ಫಾರ್ಮೇಶನ್ ತಗೊಂಡು ನಿಮ್ಗೆ ಹೊಸ ಹೊಸ ಸಿಗ್ನಲ್ಸ್ ಕೊಡ್ತೀನಿ. ಹಿಂಗಾಗಿದೆ ನನ್ನ ಪರಿಸ್ಥಿತಿ. ನಾನು ಯಾಕೆ ಇದನ್ನ ಇದ್ ಮಾಡ್ತೀನಿ ಅಂದ್ರೆ ಕನ್ನಡನು ಅವರ್ ಅಷ್ಟೇ, ಬೇರೆ ವಿಧಿ ಇಲ್ಲ ಇವಾಗ. ಹೀಗೆ ಹೇಳ್ಬೇಕಾಗಿರೋದ್ರಿಂದ ಇದೇ ದಾರಿಯನ್ನೇ, ಇದೇ ದಾರಿಲೇ ಹೇಳ್ತಿರೋದು, ಅಥವಾ ಹೀಗೆ ಹಾರ್ಷಾಗೆ ಹೇಳ್ತಿರೋದಕ್ಕೆ ಉದ್ದೇಶ ಇದು. ನೀವು ನನ್ಗೆ ಯಾಕೆ ಕೊಯಮತ್ತೂರ್ನು ಆಡ್ಕೊಳ್ಳೋ ಆಸಕ್ತಿ ಇಲ್ಲ. ವಯಸ್ಸಲ್ಲಿ ಹಿರಿಯರು ಪಾಪ, ವಯಸ್ಸಲ್ಲಿ ಹಿರಿಯ ಆತ 60-65 ವರ್ಷ ಆಗಿರ್ಬೋದು. ಕನಕಪುರ ರೋಡ್ವರೆಗೂ 60 ಹಿರಿಯರು. ನಾನು ಯಾರಿಗೂ ಪಾಪ ಅವ್ರನ್ನೆಲ್ಲ ಅವಮಾನ, ಹಿರಿಯರಿಗೂ ಅಗೌರವ ಕೊಡಬೇಕು ನನಗಿಲ್ಲ, ಯಾರಿಗೂ ಅಗೌರವ ಕೊಡಬೇಕು ಅಂತಿಲ್ಲ.
ಇನ್ನೊಬ್ಬನ ಅವಮಾನ ಮಾಡ್ಬೇಕು ಅನ್ನೋದಲ್ಲ, ನಂಗೆ ಐ ಹ್ಯಾವ್ ನೋ ಅದರ್ ಆಪ್ಷನ್ ಇವಾಗ ಅಷ್ಟೇ. ಮತ್ತೆ ಈ ಕಡೆ ಇವ್ರದಲ್ಲ ಯೂನಿವರ್ಸ್ ಸೆಂಡ್ ಮಾಡುತ್ತೆ, ಬ್ಯಾಕಲ್ಲಿ ಮಾತಾಡೋರು, ಕನ್ನಡನೂ ಕೊಲ್ತೀರಾ, ಇಂಗ್ಲಿಷ್ನು ಕೊಲ್ತೀರಾ. ಬೇಸರ ಆಗತ್ತೆ. ಭಾಷೆ ಒಂದು ಸ್ವಲ್ಪ ಕಲಿಬೋದಲ್ಲ, ಒಂದೊಳ್ಳೆ ಭಾಷೆ ಕಲಿತೀರಿ. ಯೂಟ್ಯೂಬ್ ಅಲ್ಲೆಲ್ಲ ಇನ್ಫ್ಲೂಯರ್ಸ್ ಅಂತೆಲ್ಲ ಕರ್ಕೋತಿದ್ದೀರಾ, ಭಾಷೆ ಶುದ್ಧವಾಗಿರ್ಬೋದಲ್ಲ. ನಿಮ್ಮ ಮತ್ತೆ ಸಿನಿಮಾಗಳಿಂದ ಮತ್ತೊಂದಿಂದ ನಮ್ಮ ರಾಜಕಾರಣಿಗಳು ಮಾತಾಡೋ ಕನ್ನಡ ಇದೆಲ್ಲ ನೋಡೇ ಅರ್ಧ ಬಳಕೆನಲ್ಲಿ ಹಾಳಾಗ್ತದೆ, ನಾರ್ಮಲೈಸ್ ಆಗ್ತಾ ಇದೆ. ನಾವು ಹೆಂಗ್ ಬೇಕಾದ್ರೂ ಭಾಷೆನ ಮಾತಾಡೋದು, ಎಲ್ಲಾ ತರ ಸಮಾಜದಲ್ಲಿ ಎಲ್ಲಾ ರೀತಿಲಿ ಪ್ರಭಾವ ಬೀರ್ತದ್ರಲ್ಲ, ಅವರೆಲ್ಲ ಮನಸ್ಸು ಬಂದಂಗೆ ಭಾಷೆನ ಬಳಸ್ತಾ ಹೋದಾಗ ನಾರ್ಮಲೈಸ್ ಆಗ್ಬಿಡುತ್ತದು. ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಯಥಾ ಇನ್ಫ್ಲೂಯೆನ್ಸರ್ ತಥಾ ವ್ಯೂವರ್ ಆಗಿದೆ ಇವಾಗ. ಅದಕ್ಕೆ ಇನ್ಫ್ಲೂಯೆನ್ಸರ್ ಅಂತ ಕರೆದಿರೋದು. ನೀನ್ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಆಗಿದ್ಯಾ ಅಂದ್ರೆ ನೀನ್ ಏನ್ ಇನ್ಫ್ಲೂಯೆನ್ಸ್ ಮಾಡ್ತಿದ್ಯಾ? ಮುಂಚೆ ನಾವು ಸಿನಿಮಾದವ್ರನ್ನ ಕೇಳ್ತಾ ಇದ್ವಿ, ನೀವು ಸಿನಿಮಾದಲ್ಲಿ ನಟರಾಗಿದ್ದೀರಾ, ನಿಮ್ಮ ನೋಡಿ ಅಭಿಮಾನಿಗಳು ಪ್ರಭಾವಕ್ಕೊಳಗಾಗ್ತಾರೆ. ಅವಾಗ ಅಣ್ಣ ಅವರು ಎಷ್ಟೆಲ್ಲ ತಾವು ಜವಾಬ್ದಾರಿ ಹೊತ್ಕೊಂಡ್ಬಿಟ್ರು. ಯಾಕಂದ್ರೆ ಅಣ್ಣ ಅವ್ರದ್ದು ಇನ್ಫ್ಲೂಯೆನ್ಸ್ ಇಟ್ ವಾಸ್ ಹ್ಯೂಜ್ ಇನ್ಫ್ಲೂಯೆನ್ಸ್. ಅವರು ಸಿನಿಮಾ ಮಾಡೋದು ಅಂದ್ರೆ ಜನಗಳು ಸಿಟಿ ಬಿಟ್ಟು ರೈತ ಆಗ್ತಿ ಅಂತ ಹಳ್ಳಿಗೆ ಹೋಗಿದ್ದ ಕಾಲ ಇತ್ತು ಒಂದು ಕಾಲದಲ್ಲಿ. ಅಣ್ಣವರು ಆ ಮಟ್ಟಕ್ಕೆ ಪ್ರಭಾವ ಬೀರ್ತದ್ರು. ಈಗ ಮಿನಿಸ್ಕಿಲ್ ಲೆವೆಲ್ ಅಲ್ಲಿ ಆಗ್ತಾ ಇದೆ ಎಲ್ಲ ರೀತಿಯ ಪ್ರಭಾವ. ಒಂದಲ್ಲ ಒಂದ್ ಕಾಲದಲ್ಲಿ ಒಂದಲ್ಲ ಒಂದು ಕ್ಷೇತ್ರ ಮನುಷ್ಯ ಮೇಲೆ ಪ್ರಭಾವ ಬೀರ್ಕೊಂಡೇ ಬಂದಿದೆ. ಒಂದ್ ಕಾಲದಲ್ಲಿ ಸಿನಿಮಾ ಹೆಚ್ಚು ಪ್ರಭಾವ ಬೀರ್ತಿತ್ತು, ಈಗ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಭಾವ ಬೀರ್ತಾ ಇದೆ ಸಿನಿಮಾಗಿಂತ. ಹಂಗಿದ್ದಾಗ ನಮ್ದು ಆ ಯಾರು ಇನ್ಫ್ಲೂಯೆನ್ಸ್ ಕರ್ಕೋತಾ ಇದಾರೆ ಅವ್ರದವ ಜವಾಬ್ದಾರಿ ಆಗ್ಬಿಡುತ್ತೆ. ನೀನು ಶುದ್ಧ ಭಾಷೆ ಮಾತಾಡೋದು ನಿನ್ನ ಕರ್ತವ್ಯ. ಅದು ಯಾವ ಭಾಷೆನೇ ಆಗ್ಲಿ, ಕನ್ನಡನೇ ಆಗ್ಲಿ, ಇಂಗ್ಲಿಷ್ನೇ ಮಾತಾಡು, ಕನ್ನಡ ಇಂಗ್ಲಿಷ್ ಬೆರೆಸೇ ಮಾತಾಡು. ನೀವೊಂದು ತಿಳುವಳಿಕೆಯಲ್ಲಿ ಒಂದೊಳ್ಳೆ ಜ್ಞಾನದಿಂದ ಮಾತಾಡ್ಬೇಕಲ್ಲ, ಭಾಷೆ ಮೇಲೆ ಹಿಡಿತಾ ಬೇಕಲ್ವಾ. ಉಚ್ಚಾರಣೆ ಬಗ್ಗೆ ನಾವು ಮಾತಾಡಲ್ಲ, ಯಾಕೆಂದ್ರೆ ಹಲವಾರು ಜನ ಹಲವಾರು ಪ್ರಾಂತ್ಯಗಳಿಂದ ಬರ್ತಾರೆ. ಅಕಾರ ಹಕಾರ ಸುಮಾರಿನ ಸಮಸ್ಯೆನ ಅಕಾರ ಹಕಾರನ ಕೇಳಲ್ಲ. ನಮ್ಮ ಮಂಡ್ಯ ಕಡೆ ಜನಕ್ಕೆ ಅಕಾರ ಹಕಾರ ಮತ್ತೆ ಸಾ ಮತ್ತೆ ಶ ಇವೆಲ್ಲ ನಾವು ಮಿದ್ ಮಾಡ್ತೀವಿ. ಅದು ಆ ಸೊಗಡದು, ಭಾಷೆ ಸೊಗಡದು. ಮಂಡ್ಯ ಸ್ಟೈಲು ಅದು ಸೊಗಡು, ಕನ್ನಡದ ಸೊಗಡದು, ಒನ್ ಆಫ್ ದಿ ಸೊಗಡು. ನೀನು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಅದು ಸೊಗಡದು. ಸೊಗಡು ಬೇರೆ, ಭಾಷಾ ಪ್ರಯೋಗ, ಪದ ಪ್ರಯೋಗ, ಇದರಲ್ಲಿ ನೀನು ಭಾಷೆ ಘನತೆಯನ್ನು ಉಳಿಸೋದು ನಮ್ಮ ಕರ್ತವ್ಯ. ಆ ರೀತಿ ಬರೀ ಭಾಷೆ ಅಷ್ಟೇ ಅಲ್ಲ, ಆ ಮನುಷ್ಯ ಎಲ್ಲ ರೀತಿಯೂ ತನ್ನಂತ ತಿದ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಅದು ನೋಡ್ಬಿಟ್ಟು ಇವನು ಹಾಗೆ ಮಾತಾಡ್ತಾನ, ನಾನು ಹಾಗೆ ಮಾತಾಡ್ತಿದ್ದೀನಲ್ಲ ಸರಿ ಅನ್ಕೋತಾನೆ. ಮತ್ತಿನ್ನೇನ್ ಭಾಷೆ ಉಳಿಸ್ತೀರ ನೀವು? ಯಾವ್ದೇ ಭಾಷೆ ಆಗ್ಲಿ, ನನ್ನ ಭಾಷೆ ಅಲ್ಲ ಇಂಗ್ಲಿಷ್ ಅಂದ ತಕ್ಷಣ ನೀ ಇಂಗ್ಲಿಷ್ನ ಹೇಗೋ ಬಳಸ್ತೀಯ ಅಂತ ನಾವು ಸುಮ್ಮನೆ ನೋಡ್ಕೊಡಕ್ಕಾಗಲ್ಲ. ಭಾಷೆ ಭಾಷೆ ಅದು ಇನ್ನೊಬ್ಬನ ಮಾತೃ ಭಾಷೆ. ಇವತ್ತು ನಾವು ಕಾಲೇಜಲ್ಲಿ ಓದ್ತದ ಅದೇ ಭಾಷೆಯಲ್ಲಿ, ಎಕ್ಸಾಮ್ ಬರೀತ ಅದೇ ಭಾಷೆಯಲ್ಲಿ, ಆಫೀಸ್ಗೆ ಹೋಗಿ ಕೂತ್ಕೊಂಡು ಅದೇ ಭಾಷೆಯಲ್ಲಿ ಮಾತಾಡ್ಕೊಂಡೆ ನಾವು ಸಂಬಳ ತಗೊಂಡ್ಬರ್ತಾರದು ಅಲ್ವಾ. ಆ ಜಾಗದಲ್ಲಿ ಇಂಗ್ಲಿಷ್ ಅಲ್ಲ ಕನ್ನಡನ ಬಳಸ್ಬೋದ ಬಿಡ್ಬೋದು, ಅದು ಬೇರೆ ವಿಷಯ. ಆದ್ರೆ ಸದ್ಯಕ್ಕಂತೂ ಬಳಕೆ ನಾವು ಆಂಗ್ಲ ಭಾಷೆನ ಬಳಸ್ಕೊಂಡು ನಾವು ಬದುಕ್ತಾ ಇದೀವಿ. ಇಡೀ ದೇಶ ಸುತ್ತಬೇಕಾದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಬಂದಾಗ ಹಿಂದಿ ಬಳಸಿ ನಾವು ಇದು ಮಾಡ್ತಿದೀವಿ. ಪ್ರತಿಯೊಂದು ಭಾಷೆ ತನ್ನದೇ ಆದ ಬಳಕೆ ಇದೆ ಅಲ್ವಾ. ಎಲ್ಲರನ್ನು ಗೌರವಿಸ್ಬೇಕು, ಎಲ್ಲವನ್ನೂ ಗೌರವಿಸ್ಬೇಕಲ್ಲ. ಅದಕ್ಕೆ ಆಧ್ಯಾತ್ಮ ಹೇಳ್ಕೊಡ್ಬೇಕಾಗಿಲ್ಲ. ಮನುಷ್ಯನ ಸಾಮಾನ್ಯ ಪ್ರತಿಯೊಬ್ಬನು ಕರ್ತವ್ಯ ಅದು, ಅದಕ್ಕೂ ಆಧ್ಯಾತ್ಮಕ್ಕೂ ಸಂಬಂಧ ಇಲ್ಲ. ಬೇಸಿಕ್ ಎಥಿಕ್ಸ್ ಯು ಶುಡ್ ಫಾಲೋ ಅಲ್ವಾ. ಹಂಗಾಗ್ಬಿಟ್ಟು ನನಗೆ ಅದ್ರ ಬಗ್ಗೆ ಬೇಸರಕ್ಕೆ ಹಿಂಗೆ ನಾನು ಇದು ಮಾಡ್ತಿಬಿಟ್ರೆ ಯಾರನ್ನೂ ಅವಮಾನ ಮಾಡಬೇಕು ಅಂತ ನನಗೆ ಬೇರೆ ದಾರಿಗಿಲ್ಲ ಅಷ್ಟೇ. ಇನ್ನೊಬ್ಬರು ಅವಮಾನ ಮಾಡಬೇಕು ಅಂತಿಲ್ಲ. ಯಾವಾಗ ಅದು ಅರ್ಥ ಆಗಲ್ಲ ಆಗ ಎಲ್ರು ಟ್ರಿಗರ್ ಆಗ್ತಾರೆ. ಏನಕ್ಕೆ ಅಂದ್ರೆ ನಾಮರೂಪ ಕಂಡುಕೊಂಡಿರ್ತಾರೆ. ಇವನೇ ಅವನ್ ಹೇಳಕ್ಕೆ ಶರ್ಟ್ ಪಂಡ ಕುತ್ಕೊಂಡ್ ಮಾತಾಡ್ತಾನೆ, ಗಡ್ಡ ಉದ್ದ ಬಿಟ್ಟಿಲ್ಲ, ರುದ್ರಾಕ್ಷಿ ಮಾಲೆ ಹೊರಗಡೆ ಹಾಕೊಂಡಿಲ್ಲ, ಕೂಲಿ ಶುದ್ಧ ಬಿಟ್ಟಿಲ್ಲ, ಮಾತ್ರ ಶುರು ಮಾಡಿದ ತಕ್ಷಣ ಕೈ ಮುಕ್ಕೊಂಡು ವಿಶುದ್ಧ ನಾನು ಶ್ಲೋಕ ಹೇಳಿ ನಾನು ಶುರು ಮಾಡ್ತಾ ಇಲ್ಲ. ನನ್ನ ವ್ಯೂವರ್ಸ್ಗೆ ನಾನು ಇವ್ರು ನನ್ನ ವ್ಯೂವರ್ಸು ಅಲ್ಲ, ಫ್ಯಾನ್ಸು ಅಲ್ಲ, ಫಾಲೋಯರ್ಸ್ ಅಲ್ಲ, ಇವ್ರು ನಾನು ಸಬ್ಸ್ಕ್ರೈಬ್ ಮಾಡಿ ಕೇಳ್ತಿಲ್ಲ, ಲೈಕ್ ಮಾಡಿ ಕಾಮೆಂಟ್ ಮಾಡಿ ಏನು ಕೇಳ್ತಿಲ್ಲ. ಇಟ್ ಇಸ್ ಲೆಫ್ಟ್ ಯು ಅಂತ ಕೃಷ್ಣನ ಯಥಾಯಿಸಿ ತಥಾಕುರು ಅಂದ. ನೀನ್ ಇಷ್ಟ ಬಂದ ನೀ ಮಾಡು ಅಂತ. ಇವ್ರಿಗೆ ನಾವ್ಯಾರು ಹೇಳಕ್ಕೆ? ನಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡಿ, ಇಷ್ಟ ಇದೆ ನೋಡ್ಕೋತಿಯಪ್ಪ, ನಿನ್ನಿಷ್ಟ ಅದು. ನನ್ನ ಕೈಲಿಲ್ಲ, ನನ್ನ ಕೈಲಿ ಮಾತಾಡೋದಷ್ಟೇ ಇರೋದು, ಕೇಳಿಸ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದಲ್ವಾ. ಇಷ್ಟ ಇದೆ ನೋಡ್ತೀಯ, ಇಲ್ವಾ ಇಲ್ಲ. ನಾನ್ ಯಾಕೆ ಪಾಪ ಆ ವ್ಯಕ್ತಿ ಕೇಳಬೇಕು? ಅವನ ದಿನದ 24 ಗಂಟೆ ಅಮೂಲ್ಯವಾದ ಸಮಯನ ಅದರಲ್ಲಿ 1 ಗಂಟೆ ನನಗ್ ಕೊಡು, ನಾನ್ ಯಾಕೆ ಕೇಳಲಿ? ಅದು ಅವನ ಆಯ್ಕೆ ಅಲ್ವಾ. ಹೌದು. ಹಂಗಿದ್ದಾಗ ಇವ್ರ ಜೊತೆ ನನ್ ಯಾವುದೇ ಸಂಬಂಧನೇ ಇಲ್ಲ, ಕಲ್ಪಿಸ್ಕೊಳಕ್ಕೆ ನಾ ರೆಡಿ ಇಲ್ಲ. ಎಲ್ಲವನ್ನೂ ಕಳ್ಸ್ಕೊಂಡವನ್ಗೆ ಈ ಯೂಟ್ಯೂಬ್ ವಿಡಿಯೋಸ್ ಮಾಡಿ ಹಾಕ್ತೀನಿ, ಆ ವ್ಯೂವರ್ಸ್ ಜೊತೆಗೂ ನಂಗೆ ಯಾವ ಸಂಬಂಧನೂ ಬೇಡ ನನಗೆ.
ಅವ್ರಿಗೂ ನನ್ನ ಜೊತೆ ಯಾವ ಸಂಬಂಧನೂ ಬೇಡ ಅಂತೀನಿ. ಹ್ಮ್. ನೀವು ಬಯಸೋ ಜ್ಞಾನವನ್ನಷ್ಟೇ ಪಡ್ಕೊಂಡು ಹೋಗಿ ಅಂತ, ಕನಿಷ್ಠ ನನ್ನ ಜೊತೆಗೆ. ಹ್ಮ್. ಮಿಕ್ತದ ಅವ್ರಿಗೆ ಬಿಟ್ಟಿತ್ತು. ಹ್ಮ್. ಹಾಗಾಗಿ ನಾನು ಎಲ್ಲೂ ವಿಡಿಯೋಗಳಲ್ಲಿ ನನ್ನ ಪೂರ್ಣ ಪರಿಚಯ ಮಾಡ್ಕೊಡಲ್ಲ. ಪೂರ್ಣ ಪರಿಚಯ ಮಾಡ್ಕೊಡಕ್ಕೂ ಸಾಧ್ಯ ಇಲ್ಲ, ಅದು ಬೇರೆ ಪ್ರಶ್ನೆ. ಪೂರ್ಣ ಪರಿಚಯ ಮಾಡ್ಕೊಡಕ್ ಹೋದೆ ಅಂದ್ರೆ ಅದು ಅಪೂರ್ಣನೇ ಕೊನೆಗೆ. ಹ್ಮ್. ಹ್ಮ್. ಹಾಗಾಗಿ ನಾಮರೂಪಗಳಿಗೆ ಅಂಟಿಕೊಳ್ಳದೆ ಇರುವುದು ಹೇಗೆ ಅಂತ ನಾನು ಪ್ರತಿ ವಿಡಿಯೋನಲ್ಲೂ ನಾನು ನನ್ನ ನಡವಳಿಕೆಯಲ್ಲಿ ಅದನ್ನ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಇಟ್ಸ್ ಅ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಇದು ಈಗೇನು ಚಾನಲ್ ಮಾಡ್ಕೊಂಡು ಕೂತಿದ್ರೆ ಇಟ್ಸ್ ಅ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಎಲ್ಲಾ ನಾಮ್ಸ್ನು ಬ್ರೇಕ್ ಮಾಡ್ಕೊಂಡಿದ್ದೀನಿ ನಾನು. ಹ್ಮ್. ಏನಕ್ಕೆ ನಾಮರೂಪಗಳು ಅಂಟ್ಕೊಂಡೇ ತೊಳಲಾಡ್ತಿರೋದು. ನಾನು ನಿಮ್ಗೆ ಯಾವ ನಾಮರೂಪನ ಕೊಡಲ್ಲ ಅಂತೀನಿ. ಹ್ಮ್. ಇವಾಗ ಏನಾಗತ್ತೆ, ಆಗ ನೀವು ಮತ್ತೆ ಹಳೆದೆಲ್ಲ ವಿಡಿಯೋಸ್ ನೋಡ್ಕೊಂಡ್ ಬಂದಾಗ ಅದು ಕನೆಕ್ಟ್ ಆಗತ್ತೆ ಡಾಟ್ಸ್ ಬೇಕಾದ್ರೆ. ನಾನು ಮಾಡೋದು ಎಲ್ಲವೂ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸೇ. ಹ್ಮ್. ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತೀನಿ, ಅಸಲಿ ಕ್ಯಾಮ್ರಾ ಮುಖ ನೋಡ್ದೇನೆ ಮಾತಾಡ್ತೀನಿ. ನಿನಗೆ ನಾನು ನೋಡ್ದೆ ಇಲ್ಲಿ ನಿನ್ ವಿಷಯದ ಮೇಲೆ ಅಷ್ಟೇ ಗಮನ ಆಯ್ತಾ ನೀನ್ ನೋಡ್ತಿದ್ದೆ. ಹ್ಮ್. ಕ್ಯಾಮ್ರಾಂದ ಆಚೆ ಹೋಗುನು ಮಾತಾಡ್ತೀನಿ ಎಷ್ಟೋ ಸಲಿ. ಅದೊಂದು ಇನ್ಫ್ಲೂಯೆನ್ಸ್ ಇದೆ, ವುಡಿ ಆಲೆನ್ ಇಂದನೋ ಮಾರ್ಟಿನ್ ಸ್ಕಾರ್ಸಿಸೋ ಇವ್ರದೆಲ್ಲ ಇನ್ಫ್ಲೂಯೆನ್ಸ್ ಇದೆ. ಅದು ಸ್ಟ್ಯಾನ್ಲಿ ಕ್ಯೂಬ್ರಿಕ್, ಆಂಡ್ರೆ ಟಾರ್ಕೋಸ್ಕಿ ಇವ್ರದೆಲ್ಲ ಸಿನಿಮಾಗಳು ಇನ್ಫ್ಲೂಯೆನ್ಸ್ ಇದೆ. ಆ ಸಿನಿಮಾಗಳನ್ನ ನೋಡ್ತಿರ್ಬೇಕಾದ್ರೆ ನಾನು ಎಷ್ಟು ಅದಕ್ಕೆ ಕನೆಕ್ಟ್ ಆದೆ. ಅದು ವಿಜುವಲ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಕ್ಯಾಮ್ರಾ ಇಲ್ಲಿಟ್ಟ, ಪಾತ್ರದ ಪೋಷಣೆ ಹೆಂಗಿದೆ, ಇದೆಲ್ಲವೂ ಅದು ಸಬ್ ಕಾನ್ಶಿಯಸ್ ಲೆವೆಲ್ ಆ ಇನ್ಫ್ಲೂಯೆನ್ಸ್ ನನಗಿದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅವರು ಕೂಡ ಮಾಡಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅದೇ. ಸಾಲ್ವಡೋರ್ ಡಾಲಿ, ಪಾಬ್ಲೋ ಪಿಕಾಸೋ ಇದೆಲ್ಲ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅವ್ರು ಆರ್ಟ್ ಮುಖಾಂತರ ಮಾಡಿದ್ದು. ಹಾಗೆ ಆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ನನಗದು ಕೊನೆಗೆ. ಅಂದ್ರೆ ಅದು ಎಕ್ಸ್ಪೆರಿಮೆಂಟ್ ನೀವು ಗಮನಿಸಿ ಅಂತೀನಿ. ಯಾಕೆ ಈ ಮನುಷ್ಯ ಬೇರೆ ತರ ಮಾಡ್ದಂಗೆ ಮಾಡ್ತಾ ಇಲ್ಲ ಅನ್ನೋದನ್ನ ಯೋಚನೆ ಮಾಡ್ಬೋದಲ್ಲ. ನನಗೆ ಕೆಲಸ ಉತ್ತರ ಕೊಡೋದಲ್ಲ, ನಿಮ್ಗೆ ಪ್ರಶ್ನೆ ಮಾಡಿಕೊಳ್ಳುವುದನ್ನ ಪ್ರಚೋದಿಸುವುದು. ಈಗಲೂ ನಾನು ಉತ್ತರ ಕೊಡೋದಕ್ಕೆ ಹೋಗ್ತಾ ಇಲ್ಲ ಮಾಯ ಬಗ್ಗೆ ಎಲ್ಲ. ಮತ್ತು ನಿಮ್ಮನ್ನ ನೀವೇ ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ಳಿ ಅನ್ನೋದು, ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ ಅನ್ನೋದು ಅರ್ಥ ಅಲ್ಲ. ಹಾಗಾಗಿ ಮಾಯೆಯನ್ನ ಮೀರುವುದು ಹೇಗೆ ಅಂತ ಕೇಳಿದ್ರೆ ಬಹುಶಃ ಪ್ರಶ್ನೆ ಮಾಡ್ಬೋದು. ಅಹಂಕಾರವನ್ನ ಪಕ್ಕಕ್ಕಿಟ್ಟು ಪ್ರಶ್ನೆ ಮಾಡ್ಕೊಳ್ಳುವುದು, ಉತ್ತರ ಸಿಕ್ಕಿದ್ರೆ ಉತ್ತರ ಸಿಕ್ತು ಅಂತ ಅಲ್ಲಿಯೇ ನಿಲ್ಲದೆ ಇರುವುದು. ಮನೆಯನೆಂದು ಕಟ್ಟದರು, ಹೊರೆಯನೆಂದು ಮುಟ್ಟದರು, ಅನಂತವಾಗಿರುವುದು.